ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಇವತ್ತಿನ ದಿನಾಂಕ 4/2/2026. ಬಾಬಾ ಕೇಳ್ತಾರೆ, ಮಕ್ಕಳೇ ನೀವೆಲ್ಲ ಯಾರು? ಆತ್ಮಗಳು. ಅಲ್ವಾ? ಭಗವಂತ ನಮಗೆ ಸಂಗಮ ಯುಗದಲ್ಲಿ ಸರ್ವಶ್ರೇಷ್ಠ ಜ್ಞಾನವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಜೀವನ ನಡೆಸುವಂತಹ ಕಲೆಯನ್ನು ಕೂಡ ಕೊಟ್ಟಿದ್ದಾರೆ. ಜೀವನದ ಗುರಿ ಉದ್ದೇಶ ಏನು, ಎಲ್ಲಿಂದ ಬಂದಿದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತಲೂ ಕೂಡ ಬಾಬಾ ನಮಗೆ ತಿಳಿಸಿದ್ದಾರೆ ಅಲ್ವಾ? ಜೊತೆಗೆ ನಮಗೆಲ್ಲರಿಗೂ ಕೂಡ ಬಾಬಾರವರು ಅವ್ರ ಫ್ಯಾಕ್ಟ್ರಿಯಲ್ಲಿ ಕೆಲಸನೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಲೌಕಿಕದಲ್ಲಿ ಯಾವ ರೀತಿ ಕರ್ಮ ನಡೆಯುತ್ತೋ, ಜನ್ಮ, ಪಾಲನೆ, ಶಿಕ್ಷಣ, ಕೆಲಸ, ಹಾಗೆ ಆತ್ಮಿಕ ರೂಪದಲ್ಲೂ ಕೂಡ ಅದೇ ರೀತಿ ಪ್ರೊಸೆಸ್ ನಡೀತಾ ಹೋಗುತ್ತೆ. ಒಂದ್ಸಲ ನಿಮ್ ಕೆಲಸ ಸಿಕ್ಕಿದ ಮೇಲೆ ಆ ಪೋಸ್ಟಲ್ಲಿ ನೀವು ಕುತ್ಕೊಂಡಾಗ, ನಿಮ್ಗೆ ಜಾಬ್ ಸಿಕ್ಕಿದಾಗ ಖುಷಿ ಇರುತ್ತೋ ಇರಲ್ವೋ? ಇರುತ್ತೆ. ಅಲ್ವಾ? ಲೌಕಿಕದಲ್ಲಿ ಶಿಕ್ಷಣ ಮುಗಿಸಿದ ಮೇಲೆ ಕೆಲಸ ಸಿಕ್ಕಿದಾಗ ಅವ್ರಿಗೇನಾಗತ್ತೆ? ಖುಷಿ ಆಗತ್ತಾ? ನಮ್ಗೆ ಜಾಬ್ ಸಿಕ್ಕಿದೆ, ಸಂಪಾದನೆ ಆರಂಭ ಆಯಿತು. ಈಗ ನಮ್ಮಲ್ಲಿ ಸಂಪಾದನೆ ಇರುವಂತ ಕಾರಣದಿಂದ, ನಾನು ದುಡಿತಾ ಇರುವಂತ ಕಾರಣದಿಂದ ಯಾರ ಎದುರುಗಡೆನೂ ಹೋಗ್ಬಿಟ್ಟು ಹಣ ಕೊಡುವಂತ ಅಂಗಲಾಚುವ ಬೇಡುವ ಅವಶ್ಯಕತೆ ಇರತ್ತೋ ಇರಲ್ವೋ? ಇರಲ್ಲ. ಯಾಕಂದ್ರೆ ನನ್ನ ಸಂಪಾದನೆ ನಾನು ಹೆಂಗೆ ಬೇಕಾದ್ರೂ ನಾನೇನು ಮಾಡ್ತೇನೆ, ಖರ್ಚು ಮಾಡ್ತೇನೆ ಅಲ್ವಾ? ಹಾಗಿದ್ರೆ ಆ ವ್ಯಕ್ತಿಗೆ ಗೌರವ ಹೇಳೋದು ಯಾವಾಗಿರುತ್ತೆ? ಸಂಪಾದನೆ ಇದ್ದಾಗ, ಆ ಪೋಸ್ಟಲ್ಲಿ ಕುತ್ಕೊಂಡಾಗ ಅಲ್ವಾ? ಆ ಚೇರ್ ಮೇಲೆ ಕುತ್ಕೊಂಡಾಗ, ಗೌರ್ಮೆಂಟ್ ಆಫೀಸರ್ ಇರ್ಬೋದು, ಬ್ಯಾಂಕ್ ಎಂಪ್ಲಾಯಿ ಇರ್ಬೋದು, ಅಥವಾ ಒಬ್ಬ ಬಿಸ್ನೆಸ್ ಮೆನ್ ಇರ್ಬೋದು, ಆ ಚೇರ್ ಮೇಲೆ ಕುತ್ಕೊಂಡಾಗ ಅವ್ರಿಗೆ ಏನಿರ್ತದೆ? ವ್ಯಾಲ್ಯೂ, ಗೌರವ ಇರ್ತದೆ. ಹಾಗಿದ್ರೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಯಾವ ಚೇರ್ ಮೇಲೆ ಕುತ್ಕೊಳ್ಬೇಕು? ನೀವು ಚೇರ್ ಮೇಲೆ ಕುತ್ಕೊಳ್ಬೇಕಾ ಬೇಡವಾ? ಯಾವ ಚೇರ್ ಮೇಲೆ? ಈಶ್ವರಿ ಸಂಪಾದನೆ. ಚೇರ್ ಯಾವ್ದು ಹೇಳಿ? ಸಂಪಾದನೆ ಬಗ್ಗೆ ಕೇಳ್ತಾ ಇಲ್ಲ, ಚೇರ್ ಯಾವ್ದು? ಫಸ್ಟ್ ಆಫ್ ಆಲ್ ಚೇರ್ ಮೇಲೆ ಕುತ್ಕೊಳ್ಬೇಕೋ ಬೇಡವಾ? ಕೆಲಸ ಮಾಡ್ತಾ ತಾನೇ ಸಂಪಾದನೆ ಆಗೋದು. ಕೆಲಸ ಮಾಡ್ಬೇಕಂದ್ರೆ ಚೇರ್ ಮೇಲೆ ಕುತ್ಕೊಳ್ಬೇಕಲ್ಲ. ವಿಶ್ವರಾಜ್ಯದ ಸಿಂಹಾಸನದಲ್ಲಿ ಕುತ್ಕೋಬೇಕು. ಭೃಕುಟಿಯ ಸಿಂಹಾಸನ. ಅದು ಸಿಂಹಾಸನನೋ ಅದು ಚೇರೋ? ಸಿಂಹಾಸನ ಅಲ್ವಾ? ಹಾಗೆ ಎಷ್ಟು ಸಿಂಹಾಸನ ಮೇಲೆ ಕುತ್ಕೊಳ್ಬೇಕು? 3 ಸಿಂಹಾಸನದಲ್ಲಿ. ಯಾವ್ದದು? ಒಂದು ಸ್ವರಾಜ್ಯಾಧಿಕಾರಿ ಸಿಂಹಾಸನ, ಬಾಬ್ದಾದರ ಅವರ ಹೃದಯ ಸಿಂಹಾಸನ, ವಿಶ್ವ ಕಲ್ಯಾಣಕಾರಿ ಸಿಂಹಾಸನ. ಹಾಗಿದ್ರೆ ಪ್ರತಿ ಕರ್ಮವನ್ನ ಮಾಡಬೇಕಾದರೆ ಈ ಸ್ಮೃತಿ ಇರಬೇಕು. ಇರತ್ತಾ ಸ್ಮೃತಿ ಅಂದ್ರೆ ನಾನು ಅಲ್ಲಿ ಕುತ್ಕೊಂಡ್ಬಿಟ್ಟೆ ಏನ್ ಮಾಡ್ತಿದ್ದೇನೆ, ಮಾಡ್ತಾ ಇದ್ದೇನೆ. ಬೆಂಗಳೂರು ಅಂತ ಊರುಗಳಲ್ಲಿ ನೋಡಿ, BMTC ಡ್ರೈವರ್ ಸೀಟ್ ಮೇಲೆ ಕುತ್ಕೊಂಡು ಎಷ್ಟವ್ರಿಗೆ ನಶೆ ಇರ್ತದೆ. ಬಸ್ ಕಂಡಕ್ಟರ್ಗೆ ಎಷ್ಟು ನಶೆ ಇರ್ತದೆ. ಅದೇ ಡ್ಯೂಟಿ ಮುಗಿಸ್ಕೊಂಡು ಅದೇ ಡ್ರೆಸ್ ಅಲ್ಲಿ ಇರ್ತಾರ, ವಾಪಸ್ ಹೋಗ್ಬೇಕಾದಷ್ಟು ನಶೆ ಇರೋದಿಲ್ಲ. ಆ ಸೀಟಲ್ಲಿ ಕುತ್ಕೊಂಡಾಗ ಏನಿರ್ತದೆ ಅವರಿಗೊಂದು ನಶೆ. ಹಾಗೆ ವರ್ತಮಾನ ಸಮಯದಲ್ಲೂ ಕೂಡ ಮಾನಸಿಕವಾಗಿ ನಿಮ್ಮ ಮನಸ್ಸನ್ನ, ನಾನೆಲ್ಲಿ ಕೂತ್ಕೊಂಡಿದ್ದೇನೆ, ಸ್ವರಾಜ್ಯ ಅಧಿಕಾರಿಗಳಾಗಿ, ಮಾಲೀಕನಾಗಿ ನನ್ನ ಕರ್ಮೇಂದ್ರಿಯವನ್ನ ನಾನು ಹೇಳಿರುವಂತ ರೀತಿಯಲ್ಲಿ ಏನಾಗಬೇಕದು ನಡಿಬೇಕು. ಆಮೇಲೆ ತಂದೆಯ ಮಡಿಲಲ್ಲಿ ಕೂತ್ಕೊಂಡು ಭಗವಂತನು ನನ್ನ ಮಾತನ್ನ ಏನ್ ಮಾಡ್ಬೇಕು, ಕೇಳಬೇಕು. ಅವನ ಮೇಲೆ ನಾನು ರಾಜ್ಯಭಾರವನ್ನ ಮಾಡಬೇಕು. ಬಾಬನತನ ಏನನ್ನು ಕೇಳುವಂಗಿಲ್ಲ. ಅಪ್ಪನತ್ತಿರುವಂತ ಆಸ್ತಿಗೆ ಬಾಬಾ ನನಗೆ ಅಧಿಕಾರ ಕೊಟ್ಟಿರುವಂತ ಕಾರಣದಿಂದ ಅವನತ್ತಿರುವಂತ ಸರ್ವ ಗುಣಗಳನ್ನ ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಅನುಭವಿಸುವಂತಹ
ಅಧಿಕಾರವನ್ನ ಬಾಬಾ ನನಗೇನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಮತ್ತು ನನ್ನ ಜೊತೆಯಲ್ಲಿ ನನ್ನ ಎದುರುಗಡೆಗೆ ನನ್ನ ಸಂಪರ್ಕದ ಯಾರು ಬರ್ತಾರೋ ಅವ್ರಿಗೆ ನನಗೆ ಎಷ್ಟು ಬೇಕಾದೋ ಏನ್ ಮಾಡ್ಬೋದು, ಕೊಡಬಹುದು. ಕೊಡ್ಬೋದು. ಆ ಅಧಿಕಾರವನ್ನು ಕೂಡ ಬಾಬಾ ಕೊಟ್ಟಿದ್ದಾರೆ. ಜೊತೆಗೆ ನನ್ನನ್ನ ಅದನ್ನ ಕೊಡಲಿಕ್ಕೆ ಭಗವಂತ ನಿಮಿತ್ತವಾಗಿ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಹೀಗೆ ಲೌಕಿಕದಲ್ಲೂ ಕೂಡ ನಮ್ಮನೆಯವ್ರು DCP ರೀ, ನಾನ್ DIG ರೀ, ನಾ ಪ್ರೈಮ್ ಮಿನಿಸ್ಟರ್ ಆಗಿದ್ದೀವಿ, ಚೀಫ್ ಮಿನಿಸ್ಟರ್ ಆಗಿದ್ದೀವಿ ಹೇಳೋದು ಏನಿರ್ತದೆ, ನಾಸಿರ್ ನಶೆ ನಶೆ ಇರ್ತದಲ್ವ. ಹಾಗೆ ನಿಮಗೆ ಬಾಬಾ ಕೇಳ್ತಾರೆ, ಮಕ್ಕಳೇ ಪ್ರತಿಯೊಂದು ಮಕ್ಕಳಿಗೂ ಕೂಡ यह तीनों तख्त सदा स्मृति में रहने से हर एक बच्चे को रूहानी नशा रहता है. ಈ ಮೂರು ಸಿಂಹಾಸನ ಸ್ಮೃತಿಯಲ್ಲಿರೋದ್ರಿಂದ ಮಕ್ಕಳಿಗೆ ಯಾವ ನಶೆ ಇರ್ತದಂತೆ, ಯಾವ ನಶೆ ಇರ್ತದೆ, ಆತ್ಮಿಕ ನಶೆ ಇರ್ತದೆ. ಓಕೆ, ಆತ್ಮಿಕ ನಶೆ ಇರ್ತದಂದ್ರೆ ಇದ್ರ ವಿರುದ್ಧವಾದ ಶಬ್ದ ಯಾವುದು, ದೇಹಾಭಿಮಾನದ ನಶೆ. ಶರೀರದ ನಶೆ. ಸರಿ. ಶರೀರದ ನಶೆ ಅಂತಂದ್ರೆ ಏನು, ಸ್ಥೂಲ ಇಷ್ಟು ಜಮೀನಿದೆ, ಇಷ್ಟು ಬಿಲ್ಡಿಂಗ್ ಇದೆ, ಬಂಗಾರ ಇದೆ, ಬಟ್ಟೆ ಇದೆ, ನನ್ನ ಶರೀರ ಸುಂದರವಾಗಿದೆ, ನಾನು ಈ ಧರ್ಮದವನಾಗಿದ್ದೇನೆ. ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ಜ್ಞಾನಗಳು, ವಸ್ತುವಿನ ಬಗ್ಗೆ ನಶೆ. ಇಷ್ಟು ಜನ ಮಕ್ಕಳಿದ್ದಾರೆ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಕೇಳ್ತಾರೆ, ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ, ಕರ್ಮವನ್ನ ಮಾಡ್ಬೇಕಾದ್ರೆ ದೇಹ ಅಭಿಮಾನದ ನಶೆಯಲ್ಲಿ ಇರ್ತೀರೋ ಅಥವಾ ಅಭಿಮಾನದ ನಶೆ. ಯಾವಾಗ ಇರ್ತದ ಆ ನಶೆ, ಆತ್ಮಿಕ ಸ್ಮೃತಿಯಲ್ಲಿದ್ದಾಗ ಆತ್ಮದ ಸ್ಮೃತಿಯಲ್ಲಿರ್ತೇವೆ. ಅಷ್ಟು ಸಂಪಾದನೆ ನಿಮ್ಮ ಹತ್ರ ಇದ್ದಾಗ, ಅಷ್ಟು ಸಾಧನಗಳು ನಿಮ್ಮ ಹತ್ರ ಇದ್ದಾಗ, ಅದು ನಿಮ್ದು ಸ್ವಂತದಾಗಿದ್ದರೆ ಮಾತ್ರ ಏನಿರ್ತದೆ, ನಶೆ. ನಶೆ ಬಾಡಿಗೆ ಮನೇಲಿ ಇದ್ದಾಗ ಇದು ನನ್ನ ಸ್ವಂತ ಮನೆ ಅಂತ ಹೇಳಲಿಕ್ಕೆ ಆಗತ್ತಾ, ಇಲ್ಲ. ಇಲ್ಲ. ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀರಾ, ಲೋನ್ ಇನ್ನು ಪೇಮೆಂಟ್ ಮಾಡ್ತಾ ಇದ್ದೀರಾ, ಲೋನ್ ಇನ್ನು ಕ್ಲಿಯರ್ ಆಗಿಲ್ಲ, ನಿಮ್ಮ ಸ್ವಂತ ಮನೆ, ಸ್ವಂತ ವೆಹಿಕಲ್, ಸ್ವಂತ ಕಂಪ್ಯೂಟರ್, ಸ್ವಂತ ಮೊಬೈಲ್ ಅಂತ ಹೇಳಲಿಕ್ಕೆ ಆಗತ್ತಾ, ಇಲ್ಲ. ಇಲ್ಲ. ಹಾಗಿದ್ದು ಕೇಳ್ಕೊಳ್ಳಿ ಮಕ್ಕಳೇ, ಈಗ ನಾನು ಮಾಡುವಂತ ಸಂಪಾದನೆಯಲ್ಲಿ ನನ್ನ 2,500 ವರ್ಷದ ಸಾಲವನ್ನ ಇರ್ಲಿ. ತೀರ್ಸಿದೇನಾ, EMI ಬರ್ತಾ ಇಲ್ವಾ, ಸಾಲ ತೀರ್ದ ಮೇಲೆ ಏನ್ ಮಾಡ್ಬೋದು, ಜಮಾ ಮಾಡ್ಕೋಬಹುದು. ಹೊಸ ಹೊಸ ಫರ್ನಿಚರ್ಗಳನ್ನ, ಹೊಸ ಹೊಸ ಮನೆಯನ್ನ ತಗೊಳ್ಬೋದಲ್ವಾ. ಬೇಕಾದಷ್ಟು ಸಾಲನೇ ಇದ್ದಾಗ ಅದನ್ನ ತೆಗೆದುಕೊಳ್ಳುವಂತ ಯೋಚನೆ, ಸಂಕಲ್ಪವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರತಿದಿನ ಅಷ್ಟು ಸಂಪಾದನೆ ಆಗ್ತಾ ಇರುವಂತದ್ದು, ಅಷ್ಟು ಸ್ಟಾಕ್ ಆಗ್ತಾ ಇರುವಂತದ್ದು, ಪ್ರತಿದಿನ ಜನರಿಗೆ ಅಷ್ಟು ಪ್ರಪಂಚಕ್ಕೆ ಕೊಡ್ತಾ ಇರುವಂತದ್ದು, ಆ ಪೋಸ್ಟ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನೀವು ಕರ್ಮವನ್ನು ಮಾಡ್ತಾ ಇರುವಂತ ನಶೆ ನಿಮ್ಗೆ ಇದೆಯಾ. ತೋ ಈಗ ಬಾಬಾ ಹೇಳ್ತಾರೆ, ಚೇರ್ ಮೇಲೆ ಕುತ್ಕೊಳ್ಬೇಕು, ಸಿಂಹಾಸನದ ಮೇಲೆ ಕುತ್ಕೊಳ್ಬೇಕು. ಸಿಂಹಾಸನದ ಮೇಲೆ. ಸಿಂಹಾಸನದ ಮೇಲೆ ಯಾರು ಕುತ್ಕೊಳ್ತಾರೆ, ಅಚ್ಚಾ. ರಾಜ. ರಾಜ. ಅವ್ರಿಗೆ ರಾಜ ಅಂತ ಯಾವಾಗ ಹೇಳ್ತಾರೆ, ಆ ಲಕ್ಷಣಗಳಿರ್ಬೇಕು, ಆ ಲಕ್ಷಣ ಗುಣಲಕ್ಷಣಗಳು. ರಾಜನ ಮಾತನ್ನ ಪ್ರಜೆಗಳು ಕೇಳಬೇಕು ಅಲ್ವಾ. ಮೊದಲನೇದಾಗಿ ನಿಮ್ಮ ಮನಬುದ್ಧಿ ನಿಮ್ಮ ಮಾತನ್ನ ಕೇಳತ್ತಾ, ಇಲ್ಲ ಅನ್ನೋರೆ. ಯೋಗ ಕುತ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡ್ತದೆ, ಏನೇನೋ ಯೋಚನೆಗಳು ಬಂದ್ಬಿಡ್ತಾವೆ, ಅಲ್ಲೆಲ್ಲೋ ಉಡ್ಸುತ್ತಾ ಇರ್ತದೆ. ಅಷ್ಟು ಕಷ್ಟಪಟ್ಬಿಟ್ಟು ಏನ್ ಮಾಡ್ಬೇಕಾಗತ್ತ, ಅದನ್ನ ಕರ್ಕೊಂಡು ಬಂದು ಕೂತ್ಕೊಳ್ಬೇಕ. ಅಂದ್ಮೇಲೆ ಏನರ್ಥ, ಇನ್ನು ನೀವು ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜರಾಗದಿದ್ದಾಗ, ನಿಮ್ಮ ಕರ್ಮೇಂದ್ರಿಯನೇ ಕ್ಲೀನ್ ಆಗದಿದ್ದಾಗ ನೀವು ಭಗವಂತನ ಹೃದಯ ಸಿಂಹಾಸನಧಾರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಹೃದಯ ಸಿಂಹಾಸನಧಾರಿ ಅಂತಂದ್ರೆ ಏನು, ಭಗವಂತನಿಗೇನು ಶರೀರ ಇದೆಯಾ, ಇಲ್ಲ. ಅವನಿಗೇನಾದ್ರು ಹಾರ್ಟ್ ಇದೆಯಾ, ಹೃದಯ ಇದೆಯಾ, ಮತ್ತೆ ನಿರಾಕಾರ ತಂದೆ, ನಿರಾಕಾರ ಆಸ್ತಿಗೆ ನಾವು ಅರ್ಹರಾಗಿರ್ತೀವಿ. ಆಸೆ ಅಲ್ಲ, ಸಿಂಹಾಸನಧಾರಿ ಅಂತ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದೀರಿ ಅಲ್ವಾ. ಒಂದ್ ಸಣ್ಣ ಮಗು ತಾಯಿಯ ಮಡಿಯಲ್ಲಿ ಕೂತ್ಕೊಂಡಿದೆ, ಹೃದಯದಲ್ಲಿ ಕೂತ್ಕೊಂಡಿದೆ, ಅದಕ್ಕೆ ಹೃದಯ ಸಿಂಹಾಸನಧಾರಿ ಅಂತ ಹೇಳ್ತಾರೆ.
ಇಲ್ಲಿ ಬಾಬಾ ಹೃದಯ ಸಿಂಹಾಸನಧಾರಿ ಅಂತ ಏನ್ ಹೇಳ್ತಾರೆ? ಭಗವಂತನ ಪ್ರೀತಿಯ ಮಕ್ಕಳಾಗಿರೋದ್ರಿಂದ ಹೃದಯ ಸಿಂಹಾಸನ. ಆ ವಿಧಿ ಏನು, ಪೋಸ್ಟ್ ಏನು, ಪೊಸಿಷನ್ ಏನು ಅಂತ ನಾನು ಕೇಳ್ತಾನೆ. ಅದಕ್ಕೆ ಅಧಿಕಾರಿ ಆಗಿದ್ದೀವಲ್ವ ನಾವು. ಅಧಿಕಾರಿ ಸರಿ, ಅದು ಎಲ್ಲಿ ಕೂತ್ಕೊಳ್ಬೇಕು ಸಿಂಹಾಸನ ಅಂತಂದ್ಮೇಲೆ ಅಧಿಕಾರವನ್ನು ಬಾಬಾ ಎಲ್ಲರಿಗೂ ಕೊಟ್ಟಿದ್ದಾರೆ. ಇವಾಗ ಒಂದು ಮಗು ಹುಟ್ಟಿದ ತಕ್ಷಣದಲ್ಲಿ ಆ ಮಗು ಅಮ್ಮನ ಬಳಿಯಲ್ಲಿ ಕೂತ್ಕೊಳ್ಳಿಕ್ಕೆ ಯಾವಾಗ ಬೇಕಾದ್ರೂ ಅಧಿಕಾರ ಇದೆಯಲ್ವಾ? ಯಾರನ್ನಾದ್ರೂ ಕೇಳ್ಬೇಕಾ? ಇಲ್ಲ. ಇಲ್ಲ. ಅಧಿಕಾರ ಎಲ್ಲರಿಗೂ, ಎಲ್ಲಾ ಮಗುಗೂ ಇದೆ, ಹೌದಾ? ಹೌದು. ಆದ್ರೆ ಆ ಮಗು ಅಮ್ಮನ ಮಡಿಲಲ್ಲಿ ಕುತ್ಕೊಂಡಿದ್ಯಾ, ಅಥವಾ ಅಮ್ಮ ಬಂದಾಗದು ಏನ್ ಮಾಡಿದೆ, ಮಡಿಲಿ ತಂದು ಇಟ್ಕೊಂಡಿದಾರ? ಈಗ ಒಂದು ಮಗು ಎಕ್ಸಾಂಪಲ್ ಫೇಲ್ ಆಗಿದೆ, ಅಮ್ಮನ ಎದುರುಗಡೆ ಬರ್ತಾರೆ, ಆವಾಗ ಅದಕ್ಕೆ ಅಮ್ಮನ ಮಡಿಲಲ್ಲಿ ಹೋಗುವಷ್ಟು ಧೈರ್ಯ ಇರತ್ತಾ? ಇರಲ್ಲ. ತಪ್ಪು ಮಾಡ್ಕೊಂಡು ಬಂದಿದೆ, ಊರಿನಲ್ಲಿ ಜಗಳ ಮಾಡ್ಕೊಂಡು ಬಂದಿದೆ, ಆವಾಗ ಅಮ್ಮನ ಮಡಿಲಲ್ಲಿ ಹೋಗ್ಲಿಕ್ಕಾಗತ್ತಾ? ಆಗಲ್ಲ. ಇಲ್ಲ. ಆ ಮಗು ಕೆಸರು ಮಾಡ್ಕೊಂಡು ಬಂದಿದೆ, ಆವಾಗ ಅಮ್ಮ ಮಡಿಲಲ್ಲಿ ಇಟ್ಕೊಳ್ತಾರ? ಇಲ್ಲ. ಇಲ್ಲ. ಹಾಗಿದ್ರೆ ನಾವು ಹೃದಯ ಸಿಂಹಾಸನಧಾರಿಗಳಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ಯೂರಿಟಿ, ರಾಯಲ್ಟಿ ಅಂಡ್ ನೇಚರ್ ಆಗಿರ್ಬೇಕು. ಹಾ ಪ್ಯೂರಿಟಿ ಅನ್ನೋದು ರಾಯಲ್ಟಿ ಮತ್ತು ನೇಚರ್ ಆಗಿರ್ಬೇಕು. ಹಾ ಅಷ್ಟು ಪವಿತ್ರತೆ ಇದ್ದು ನಾವು ಬಾಬನ ಪಕ್ಕದಲ್ಲಿ ಕೂತ್ಕೊಳ್ಬೇಕು, ಬಿಂದುವಿನ ರೂಪದಲ್ಲಿ ಬಾಬನ ಪಕ್ಕದಲ್ಲಿ ಕೂತ್ಕೊಳ್ಬೇಕು. ಕುಳಿತುಕೊಂಡ ಮೇಲೆ ಭಗವಂತ ನಮ್ಮನ್ನ ವಿಶ್ವ ಕಲ್ಯಾಣಕ್ಕೆ ತನ್ನ ಶಕ್ತಿಯನ್ನ ಪ್ರವಾಹ ಆಗ್ಬೇಕು. ಮಾಡಬೇಕು. ಹಾಗಿದೆ ನಾನು ತಂದೆಯ ಮಡಿಲಲ್ಲಿ ಹೋಗಿದ್ದೆ ಅದಕ್ಕೆ, ಬಾಬನನ್ನ ಮುದ್ದು ಮಾಡ್ಲಿಕ್ಕ, ಪ್ರೀತಿ ಮಾಡ್ಲಿಕ್ಕ, ಕಿಸ್ ಕೊಡ್ಲಿಕ್ಕ. ಯಾಕೆ? ವಿಶ್ವ ಕಲ್ಯಾಣ ಮಾಡೋದು. ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ. ಅಪ್ಪನ ಅಂಗಡಿಯಲ್ಲಿ ಹೋಗಿದ್ದೀರ ಅಂದ್ರೆ ಅಪ್ಪನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡಿ ವ್ಯಾಪಾರ ಮಾಡಿ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಭಗವಂತನ ಹೃದಯ ಸಿಂಹಾಸನಕ್ಕೆ ಯಾರು ಅಧಿಕಾರಿಗಳಾಗ್ತಾರೆ ಅಂತಂದ್ರೆ, ಭಗವಂತನ ಕರ್ತವ್ಯ, ಭಗವಂತನ ಪಾತ್ರವನ್ನ ಮಾಡಲಿಕ್ಕೆ ಯಾರು ಮನಸ್ಸೋ ಇಚ್ಛೆ ಸ್ವಹಿತಾಸಕ್ತಿಯಿಂದ ರೆಡಿ ಇರ್ತಾರೋ, ಕಾರ್ಯದಲ್ಲಿ ತತ್ಪರರಾಗ್ತಾರೋ ಅಂಥವರನ್ನೇ ಭಗವಂತ ಏನ್ ಮಾಡ್ತಾರೆ, ಆರಿಸ್ಕೊಂಡು ಉಪಯೋಗ. ಹೃದಯದಲ್ಲಿ ಇಟ್ಕೊಳ್ತಾರೆ, ಸಿಂಹಾಸನಧಾರಿಗಳಾಗ್ತಾರೆ. ಅಷ್ಟು ನಿಮ್ಮಲ್ಲಿ ಶಕ್ತಿ ಪ್ರವಾಹ ಏನಾಗ್ಬೇಕು ಗೊತ್ತಾಗ್ಬೇಕು. ಒಂದು, ಆತ್ಮ ಅಷ್ಟು ಪವಿತ್ರವಾಗಿರ್ಬೇಕು, ಭಗವಂತನ ಪಕ್ಕದಲ್ಲಿ ಕೂತ್ಕೊಂಡಿರ್ಬೇಕು, ಭಗವಂತನ ಶಕ್ತಿ ಫ್ಲೋ ಆಗ್ತಾ ಇರಬೇಕು, ವಿಶ್ವಕ್ಕೆ ತಲುಪ್ತಾ ಇರಬೇಕು. ಅದು ನಿಮ್ಗೆ ಅನುಭವ ಆಗ್ತಾ ಇದ್ರೆ ನೀವೇನಾಗಿದ್ದೀರಿ? 3 ಸಿಂಹಾಸನದ ಅಧಿಕಾರಿಗಳು ಆಗಿದೆ. ಆಗಿದ್ದೀರಿ. ಅದು ಇಲ್ಲ ಅಂತಂದ್ರೆ ನೀವು 3 ಸಿಂಹಾಸನಕ್ಕೆ ಅಧಿಕಾರಿ ಆಗಿಲ್ಲ. ಆಗಿಲ್ಲ. ಕೆಲವೊಂದ್ಸಲ ನಾವೇನ್ ಹೇಳ್ತೀವಿ, ಬಾಬಾ ನಾವು ಯೋಗ ಮಾಡ್ಬೇಕು ಅಂತ ಮನಸ್ಸನ್ನ ತಗೊಂಡು ಹೋಗ್ತೀವಿ, ಅದ್ರ ಅನುಭವನೇ ಆಗೋದಿಲ್ಲ. ಯಾಕೆ? ಸ್ವಚ್ಛತೆ ಇಲ್ಲ. ಯಾಕೆ? ಒಂದು ಸ್ವಚ್ಛತೆ ಇಲ್ಲ, ಎರಡನೇದು ವಿಶ್ವ ಕಲ್ಯಾಣದ ಉದ್ದೇಶ ಇಟ್ಕೊಂಡು ಬಾಬನ ಹತ್ರ ಹೋಗಿಲ್ಲ. ಹೋಗಿಲ್ಲ. ಹೋಗಿರೋದಿಲ್ಲ. ಅದಕ್ಕಾಗಿ ನಿರೀಕ್ಷಿತ ಪ್ರಮಾಣದ ಏನು ಫಲಿತಾಂಶ ಬರಬೇಕು, ಆ ಫಲ ಬರೋದಿಲ್ಲ. तो सभी बच्चे बाप द्वारा प्राप्त वर्षे को देख खुशी में रहते हैं ना. ಬಾಬಾ ಹೇಳ್ತಾರೆ, ಮಕ್ಕಳೇ ತಂದೆ ಮೂಲಕ ಸಿಕ್ಕಿರುವಂತ ಆಸ್ತಿಯನ್ನ ನೋಡಿ ಖುಷಿ ಆಗ್ತೀರಾ ತಾನೆ? ತಂದೆಯಿಂದ ಆಸ್ತಿ ಸಿಕ್ಕಿಲ್ವೋ? ಸಿಕ್ಕಿದೆ. ಎಷ್ಟು ಸಿಕ್ಕಿದೆ? ಸಿಕ್ಕಿದೆ. ಎಷ್ಟು ಸಿಕ್ಕಿದೆ? ಭರ್ಪೂರ್ ಆಗಿದೆ. ಭರ್ಪೂರ್ ಆಗಿದ್ದೀರಾ? ಬಾಬಾ ಎಷ್ಟು ಬುದ್ಧಿವಂತರು ಅಂತಂದ್ರೆ, ನನ್ನ ಎಷ್ಟೇ ಆಸ್ತಿ ಇದ್ರೂ ಕೂಡ ಕೆಲಸ ಮಾಡಿ ಸಂಬಳ ತಗೊಂಡೋಗಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಕೆಲಸ ಫ್ರೀಯಾಗಿ ನಾನು ಯಾರಿಗೂ ಕೊಡೋದಿಲ್ಲ, ನೀವು ಎಷ್ಟು ತಗೊಂಡೋಗ್ಬಿಟ್ಟು ಸೇಲ್ ಮಾಡ್ತಿರೋ, ಬೇಕಾದವ್ರಿಗೆ ಕೊಡಲಿಕ್ಕೆ ನೀವು ನಿಮಿತ್ತರಾಗ್ತಿರೋ, ಅಷ್ಟು ಆ ಆಸ್ತಿ ನಿಮ್ಮಲ್ಲಿ ಏನಾಗ್ತಾ ಹೋಗ್ತದೆ? ವೃದ್ಧಿ ಆಗ್ತದೆ. ವ್ಯಾಪಾರ ಇದೆ, ಬರಬೇಕು, ವ್ಯಾಪಾರ ಮಾಡ್ಲಿಕ್ಕೆ ಕೂತ್ಕೊಳ್ಬೇಕು, ಕೂತ್ಕೊಂಡಾದ್ಮೇಲೆ ವಾಪಸ್ ಹೋಗ್ಬೇಕಾದ್ರೆ ನಿಮ್ದು ಎಷ್ಟಿದೆ ಅಷ್ಟು ಹಣವನ್ನೇನ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇರಿ. ಇಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಬಾಬಾ ಏನ್ ಮಾಡ್ತಾರಂತೆ? ಜಮಾ ಮಾಡ್ತಿರ್ತಾರೆ. ಹಾಗೆ ಪ್ರತಿದಿನ ಆ ಕಾರ್ಯವನ್ನು ನಾನು ಮಾಡ್ತಾ ಇದ್ರೆ ತಂದೆಯಿಂದ ಆತ್ಮಿಕ ಶಕ್ತಿಗಳು, ಗುಣಗಳು, ವಿಶೇಷತೆಗಳು ನಮ್ಮಲ್ಲಿ ಏನಾಗ್ತಾ ಹೋಗ್ತವೆ? ಬರ್ತಾ ಹೋಗ್ತವೆ. ಆ ಪ್ರಾಪ್ತಿಯಾಗಿರುವಂತ ಆಸ್ತಿಯನ್ನ ನೋಡಿ ಖುಷಿ ಆಗ್ತಿರಲ್ವೋ? ಯಾವ ಆಸ್ತಿ? ಆತ್ಮಿಕ ಸಂಪಾದನೆ, ನಿರಾಕಾರ ಆಸ್ತಿ. ನಾವೇನ್ ಮಾಡ್ತೀವಿ ಹೆಚ್ಚಿನ ಸಮಯದಲ್ಲಿ? ಅಯ್ಯೋ ಅಣ್ಣವ್ರೇ, ನಾವೆಲ್ಲ ಸೆಂಟರ್ನೆಲ್ಲ ಸೇರಿ ಯೋಗ ಮಾಡಿ 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 ಏನ್ ಮಾಡಿದ್ವಿ?
ಸೆಂಟ್ರ್ ಕಟ್ಟು. ಸೆಂಟರ್ ಕಟ್ಬಿಟ್ವಿ. ಸ್ವಂತ ಸೆಂಟರ್ ಮಾಡ್ಕೊಂಡ್ಬಿಟ್ವಿ. ಬಾಬನ್ ಹೇಳಿ 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 ಸ್ವಂತ ಬಿಲ್ಡಿಂಗ್ ಅನ್ನ ಮಾಡ್ಕೊಂಡ್ಬಿಟ್ವಿ. ಅಣ್ಣವ್ರೆ, ಬಾಬನ್ ಮಗು ಆಗೋ ಮೊದ್ಲು ನನ್ನ ಹತ್ರ ಬಂಗಾರನೇ ಇರ್ಲಿಲ್ಲ. ಇವಾಗ ಯೋಗ ಮಾಡಿ 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 ಎಷ್ಟು ಮಾಡ್ಕೊಂಡಿದ್ದೇನೆ? ಒಂದು ಅರ್ಧ ಕೆಜಿ ಬಂಗಾರ ಮಾಡ್ಕೊಂಡಿದ್ದ ಧರಿಸ್ಕೊಂಡು ಕಿರೀಟ ಹಾಕೊಂಡು ಫೋಟೋ ತೆಗೆದುಕೊಂಡು, ನೋಡಿ ಅಣ್ಣವ್ರೆ ನಾವು ಲಕ್ಷ್ಮಿ ಆಗಿದ್ದೀವಿ ಅಂತ ಸೆಲ್ಫಿ ಏನ್ ಮಾಡೋದು, ತೆಗೆದು ಬಿಟ್ಟು ಸ್ಟೇಟಸ್ ಅಲ್ಲಿ ಹಾಕೋದು. ಇದು ಬಾಬನಿಂದ ನಮಗೆ ಬಂದಿರುವಂತ ಆಸ್ತಿ ಅಲ್ಲ. ಹಾ. ಇಲ್ಲ. ಮತ್ತೆ ಗುಣಶಕ್ತಿಗಳು. ನಿರಾಕಾರ ರೂಪದಲ್ಲಿ ಆಂತರಿಕವಾಗಿ ಬೇರೆಯವರಿಗೆ ದಾನವನ್ನು ಮಾಡ್ತಾ ಆ ಸಪ್ತ ಗುಣಗಳ ಒಂದು ಸುಖ ಯಾವುದರಿಂದ ಆತ್ಮ ಆರೋಗ್ಯವಾಗಿರ್ತದೆ, ಆತ್ಮಿಕ ಸುಖ ಸಿಗ್ತದೆ. ಅದು ಎಷ್ಟಿದೆ ಅಂತ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕೇ ಹೊರತು ಸ್ಥೂಲವಾಗಿರೋದು ಅಲ್ಲ. ಅಲ್ಲ. ದಿಲ್ ಮೇ ಸ್ವತಃ ಯಹ ಗೀತ್ ಬಜ್ತಾ ಹಿ ರಹತಾ ಹೈ, ವಾಹ್ ಬಾಬಾ ವಾಹ್. ಒಳಗಡೆಯಿಂದ ಯಾವ ಹಾಡು ಬರ್ತಾ ಇರ್ತದಂತೆ? ವಾಹ ಬಾಬಾ ವಾಹ್. ಯಾಕೆ? ಯಾಕೆ? ನಿರಾಕಾರ ಶಕ್ತಿಯ ಗುಣಗಳು ಇದಾವಲ್ಲ ಬಾಬಾ. ಲೌಕಿಕದಲ್ಲಿ ನಾವೇನು ಎಜುಕೇಟೆಡ್ ಅಲ್ಲ, ನಮ್ಮ 10 ಡಿಗ್ರಿ ಇಲ್ಲ, ನಾವೇನು ಹೊರಗಡೆ ಹೋಗ್ಬಿಟ್ಟು ಸಂಪಾದನೆ ಮಾಡ್ತಾ ಇಲ್ಲ, 1 ರೂಪಾಯಿನೂ ಪ್ರಪಂಚದಲ್ಲಿ ಸಿಗ್ತಾ ಇಲ್ಲ. ಆದ್ರೆ ಇಲ್ಲಿ ಮಾತ್ರ ನಾವೇನ್ ಮಾಡ್ತಿದೀವಿ, ಮನೆಯಲ್ಲೇ ಕೂತ್ಕೊಂಡು ಗುಪ್ತವಾಗಿದ್ದು ಒಂದೊಂದು ಸೆಕೆಂಡ್ ಪದಮ ಸಂಪಾದನೆ ಮಾಡಿ ನಾವು 5,000 ವರ್ಷಕ್ಕೆ ನಾವೇನಾಗ್ತಿದೀವಿ, ಶ್ರೀಮಂತರಾಗ್ತಾ ಇದೀವಿ. ನಿಮ್ಮ ಮಗು ಆಗೋ ಮೊದಲು ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತಿದ್ವಿ, ಇವಾಗ ಸಿಂಪಲ್ ಬಟ್ಟೆ. ಮೊದಲು ಒಳ್ಳೊಳ್ಳೆ ಊಟ ಮಾಡ್ತಿದ್ವಿ, ಇವಾಗ ಸಿಂಪಲ್ ಊಟ. ಶಾರೀರಿಕವಾಗೆಲ್ಲ ಏನ್ ಬರಬೇಕು, ಸಿಂಪ್ಲಿಸಿಟಿ ಬರಬೇಕು. ಅದು ಬಂದಿದ್ದಿದ್ರೆ ನೀವು ಈಶ್ವರ್ಯ ಜ್ಞಾನವನ್ನ ಸರಿಯಾಗಿ ಅಪ್ಲೈ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನೋಡಿ, ನಿಮಿತ್ತವಾಗಿರುವಂತ ಅಣ್ಣಂದಿರು ಅಕ್ಕಂದಿರು ಏನ್ ಮಾಡ್ತಾರೆ, ಶರೀರದ ಮೇಲೆ ಯಾವುದೇ ಆಭರಣವನ್ನ ಏನ್ ಮಾಡೋದಿಲ್ಲ, ಧರಿಸೋದಿಲ್ಲ ಅಲ್ವಾ? ಅಂದ್ರೆ ಮನಸ್ಪೂರ್ವಕವಾಗಿ ತ್ಯಾಗ ಮಾಡೋದು ಬೇರೆ, ಆರ್ಟಿಫಿಷಿಯಲಿ ತ್ಯಾಗ ಮಾಡೋದು ಬೇರೆ. ಹಾಗೆ ಶಾರೀರಿಕವಾಗಿ ನಮ್ಗೆ ಯಾವುದೇ ಇಚ್ಛೆ ಇರಬಾರ್ದು, ಶಾರೀರಿಕವಾಗಿ ಎಷ್ಟು ಬೇಕೋ ಅಷ್ಟು ನಿರ್ವಹಣೆ ಮಾಡ್ಬೇಕು. ಇಲ್ಲಿವರೆಗೆ ಏನ್ ಮಾಡ್ತಿದ್ವಿ, ಆತ್ಮಕ್ಕೆ ಎಷ್ಟು ಬೇಕೋ ಅಷ್ಟು ನಿರ್ವಹಣೆ ಮಾಡಿ ಶರೀರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ವಿ. ಇನ್ಮೇಲೆ ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಆತ್ಮಿಕ ಸಂಪಾದನೆ, ಆತ್ಮಿಕ ಸ್ವಚ್ಛತೆ, ಆತ್ಮಿಕ ವ್ಯಾಪಾರ, ಆತ್ಮಿಕ ವ್ಯವಹಾರ, ಆತ್ಮಿಕ ಜ್ಞಾನ, ಆತ್ಮಾಭಿಮಾನಿ ಸ್ಥಿತಿ. ಅದನ್ನೇನು ಮಾಡ್ತಾ ಹೋಗಿ ಚೆಕ್ ಮಾಡ್ತಾ ಹೋದಾಗ ಸ್ಥೂಲ ಸಾಧನಗಳು ಬಂದಾಗ್ಲೂ ಕೂಡ ನಿಮ್ಗೆ ಗಮನ ಸ್ಥೂಲ ಸಾಧನದ ಕಡೆಗೆ ಇರೋದಿಲ್ಲ. ಎಲ್ಲಿರ್ತದೆ, ಸೂಕ್ಷ್ಮ ಆತ್ಮಿಕ ಸಂಪಾದನೆ ಕಡೆ ನಿಮ್ ಗಮನ ಇರ್ತದೆ. ಅವಾಗ ಏನ್ ಹೇಳ್ತೀರಿ ನೀವು, ಬಾಬಾ ಮನೇಲಿ ಕುತ್ಕೊಂಡ್ಬಿಟ್ಟೆ ನಾವೇನ್ ಮಾಡ್ತಿದ್ವಿ, ಬೇಕಾದಷ್ಟು ಸಂಪಾದನೆ ಮಾಡ್ಬಿಟ್ಟು ನಮ್ಮ ಎಲ್ಲ ಸಾಲವನ್ನು ನಾವೇನ್ ಮಾಡ್ತಿದೀವಿ, ತೀರ್ಸ್ಕೊಳ್ತಾ ಇದ್ದೀವಿ. ಇಂತಹ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಬಾಬಾ ನಿನಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಬಾಬಾ ನಾವೇ ನಿಮ್ಮ ಹತ್ರ ಬಂದಿಲ್ಲ, ಅಡ್ವರ್ಟೈಸ್ಮೆಂಟ್ ಇರ್ಲಿಲ್ಲ, ನೀವೇ ಬಂದು ನಮ್ಮ ಜನ್ಮ ಕೊಟ್ಟು ಪಾಲನೆ ಕೊಟ್ಟು ಜಾಬ್ ಅನ್ನ ಏನ್ ಮಾಡಿದಿರಿ, ಕೊಟ್ಟಿದ್ದೀರಿ. ಆದ್ರೆ ಸೀರಿಯಸ್ ಆಗಿ ಆ ಜಾಬ್ ಅನ್ನ ನೀವು ಮಾಡ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ಚೇಂಜ್. ಅವರು ವಾಹ ಮೇರಾ ಭಾಗ್ಯವಾ, ಬಾ ನನ್ನ ಭಾಗ್ಯವಾ. ಯಾವ ಭಾಗ್ಯ, ನಿರಾಕಾರನೋ ಸಾಕಾರನೋ? निराकार। जो स्वप्न में भी नहीं था वह प्रैक्टिकल जीवन में मिल गया। ಸ್ವಪ್ನದಲ್ಲೂ ಕೂಡ ಇಷ್ಟು ಸುಖ ಶಾಂತಿ ಆನಂದ ಸಿಗ್ತದೆ ಅಂತ ನಾವೆಂದೂ ಕೂಡ ಸ್ವಪ್ನದಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ನಮ್ಗೆ ಇವತ್ತು ವಾಸ್ತವಿಕವಾಗಿ ಸತ್ಯತೆಯಲ್ಲಿ ಸಿಗ್ತಾ ಇದೆ. ನಮ್ಗೆ ಆ ಸ್ಥಿತಿಯಲ್ಲಿ ಇದ್ದಾಗ ಅನ್ಸುತ್ತೆ ನಾವು ಸ್ವಪ್ನದಲ್ಲಿದ್ದೇನೋ ನಿಜವಾಗಿದ್ದೇನೋ. ಆತ್ಮೀಯರೇ, ಒಂದಂತೂ ಸತ್ಯ, ಆ ಅತೀಂದ್ರಿಯ ಸುಖ ನೀವು ಅನುಭವ ಮಾಡ್ತಾ ಹೋದ್ರೆ ಈ ಇಂದ್ರಿಯ ಸುಖ ನಿಮ್ಗೆ ಸಪ್ಪೆ ಅಂತ ಅನ್ಸುತ್ತೆ. ಏನನ್ಸುತ್ತೆ? ಸಪ್ಪೆ. ಹಂಗಂದ್ರೆ ರುಚಿ ಇಲ್ಲ ಅದರಲ್ಲಿ, ಆ ಕಡೆಗೆ ಯಾವುದೇ ತರದ ಗಮನ ಇಲ್ಲ. ನಿನ್ನೆ ನಮ್ಮಮ್ಮ ದೋಸೆ ಮತ್ತೆ ಬೆಲ್ಲ ತಿಂತಾ ಇದ್ರು. ಏನ್ ತಿಂತಾ ಇದ್ರು? ದೋಸೆ ಮತ್ತೆ ಬೆಲ್ಲ. ಅದಾದ ತಕ್ಷಣ ನಾನು ಅವರಿಗೆ ಒಂದು ಸಪೋಟ ಕೊಟ್ಟೆ. ಸಪೋಟ ಚಿಕ್ಕು, ಸರಿನಾ? ಅಮ್ಮ ಏನ್ ಹೇಳಿದ್ರು, ಸಪೋಟ ಸಿಹಿ ಇಲ್ಲ ಅಂತಂದ್ರು. ಓಕೆ, ಹೌದಾ ಅಂದ್ರೆ ನಾನ್ ತಿಂದು ನೋಡಿದ್ರೆ
ಸಪೋಟ ಏನಾಗಿದೆ? ರುಚಿ ಐತಿ. ಸಿಹಿ ಇದೆ. ಇದೆ. ಅವ್ರಿಗೆ ಯಾಕೆ ಸಿಹಿ ಇಲ್ಲ? ಬೆಲ್ಲ ಬೆಲ್ಲ. ಅದಕ್ಕೆ ಬೆಲ್ಲ ಸಿಹಿ ತಿಂದಿದ್ರಲ್ಲ ಇತ್ತಲ್ಲ, ಅದ್ರಿಂದ ರುಚಿ. ಹಾಗೇನೆ ಈಶ್ವರಿ ಸುಖವನ್ನ ಅನುಭವಿಸಿದವರಿಗೆ ಇಂದ್ರಿಯ ಸುಖ ಏನನ್ಸತ್ತೆ? ಸಪ್ಪೆ. ಸಪ್ಪೆ. ಹ. ಯಾಕೆ ಸಪ್ಪೆ ಅನ್ಸಿದೆ ಅಂತಂದ್ರೆ ಅಲ್ಲಿ ಸಪೋಟಾಗಿಂತ ಸ್ವೀಟ್ ಆಗಿರುವಂತ ಬೆಲ್ಲ ನಾಲ್ಗೆ ಮೇಲೆ ಇದ್ದು ಇದೆ. ಇತ್ತು. ಓಕೆ, ಒಂದ್ ವೇಳೆ ಬೆಲ್ಲ ಇಲ್ಲ ಅಂತಂದ್ರೆ ಸಪೋಟನ ಏನಾಗಿರ್ತಿತ್ತು? ಅದೇ ಸಿಹಿ ರುಚಿ ಆಯ್ತು. ಸಿಗ್ತದೆ. ಅದಕ್ಕಾಗಿ ಅತೀಂದ್ರಿಯ ಸುಖ ಇಲ್ದಿದ್ದಾಗ ಇಂದ್ರಿಯ ಸುಖನೇ ನಮ್ಗೆ ಇಷ್ಟ ಆಗ್ತಾ ಇತ್ತು. ಇವಾಗ ಅತೀಂದ್ರಿಯ ಸುಖ ಸಿಕ್ಕಿದಾಗ ನಮ್ಗೆ ಇಂದ್ರಿಯ ಸುಖ ಏನನ್ಸ್ಬೇಕು? ಸಪ್ಪೆ ಅನಿಸ್ಬೇಕು. ಕಾಗವಿಷ್ಟ ಸಮಾನ, ಅದ್ರಲ್ಲಿ ಏನೂ ಕೂಡ ಏನಿಲ್ಲ, ಸಾರ ಇಲ್ಲ ಅಂತ ನಮ್ಗೆ ಅನ್ಸ್ಬೇಕಾಗ್ತದೆ ಅಲ್ವಾ? ಅಂದ್ರೆ ಯಾವ್ದನ್ನು ನಾವು ಸ್ವಪ್ನದಲ್ಲೂ ಕೂಡ ಯೋಚನೆ ಮಾಡಿಲ್ಲೋ ಅದು ದಿನನಿತ್ಯದ ಜೀವನದಲ್ಲಿ ನಾವು ಬೇಕಾದಷ್ಟು ಏನ್ ಮಾಡ್ತಿದೀವಿ? ಪಡ್ಕೊಂಡು. अनुभवता दीवी। तख्त के साथ साथ बाप दादा ने इस संगम पर डबल ताज द्वारा उड़ती कला का अनुभव भी बनाया है। ओके, ಸಿಂಹಾಸನ ಅಂತೂ ಆಯ್ತು. ಸಿಂಹಾಸನ ಆದ್ಮೇಲೆ ಏನ್ ಬೇಕು? ಆರ್ಬೇಕು. ಆ ಆರ್ಬೇಕು. ಸಿಂಹಾಸನ ಸಿಕ್ಕಿದೆ ನಿಮ್ಗೆ. ಓಕೆ, ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದೀರಿ. ಮುಂದೆ ರಾಜ್ಯಭಾರ. ಅಧಿಕಾರ. ತಖ್ತ್ ಕೆ ಸಾಥ್ ಸಾಥ್, ಸಿಂಹಾಸನದ ಜೊತೆ ಜೊತೆಗೆ ಬಾಬ್ ದಾದಾರವರು ಈ ಸಂಗಮ ಯುಗದಲ್ಲಿ ನಿಮ್ಗೆ ಡಬಲ್ ಕಿರೀಟದ ಮೂಲಕ ಹಾರುವ ಕಲೆಯ ಅನುಭವವನ್ನು ಕೂಡ ಮಾಡಿದ್ದಾರೆ. ಸಿಂಹಾಸನ ಜೊತೆಗೆ ಏನ್ ಬೇಕಂತೆ? ಡಬಲ್ ಕಿರೀಟ. ಕಿರೀಟ. ಯಾವ್ದದು ಡಬಲ್ ಕಿರೀಟ? ಲೈಟ್ ಅಂಡ್ ಮೈಟ್. ಲೈಟ್ ಶಕ್ತಿ, ಲೈಟ್ ಪ್ರಕಾಶ, ಮೈಟ್ ಅಂದ್ರೆ ಶಕ್ತಿ. ಕಿರೀಟ ಯಾವುದು? ಕಿರೀಟ ಎಲ್ಲಿರ್ತದೆ? ತಲೆ ಮೇಲೆ. ತಲೆ ಮೇಲೆ. ಯಾವ ಕಿರೀಟ? ರಾಜ್ಯದ ಅಧಿಕಾರಿ ಕಿರೀಟ. ರಾಜಸ್. ಬಂಗಾರದ್ದೋ, ಬೆಳ್ಳಿದೋ, ತಾಮ್ರದ್ದೋ, ಕಬ್ಬಿಣದ್ದೋ, ರಕ್ತ ಖಚಿತವಾದ ಕಿರೀಟನ? ಯಾವ ಕಿರೀಟ? ಗುಣಗಳು, ಶಕ್ತಿಗಳ ಕಿರೀಟ. ಬರೇ ಶಕ್ತಿಗಳು ನೀವು ಕರ್ಮ ಮಾಡಿದ್ಮೇಲೆ ಬರುವಂತದ್ದು ಶಕ್ತಿ. ಆ ಕಿರೀಟದಲ್ಲಿ ರತ್ನಗಳಿರುತ್ತಲ್ಲಣ್ಣ, ಆ ರತ್ನಗಳು ಏನಕ್ಕೆ ಹೋಲಿಸ್ತಾರೆ ಹೇಳಿ? ಯಾವ್ದಕ್ಕೋಸ್ಕರ? ಯಾವ ಕಿರೀಟ ಧರಿಸಿದಿರಿ? ಕಿರೀಟದಲ್ಲಿ ಒಳಗಡೆ ಏನಿದೆ ಆಮೇಲೆ ನೋಡೋಣ. ಕಿರೀಟ ಯಾವುದು? ಪವಿತ್ರತೆ ಕಿರೀಟ. ಆಮೇಲೆ ಪ್ರಕಾಶತೆಯ ಕಿರೀಟ. ಜ್ಞಾನದಕ್ಕೆ. ಅದು ಪವಿತ್ರತೆ ಎಷ್ಟಿರ್ತದೆ ಅಷ್ಟು ಪ್ರಕಾಶತೆ ಬರ್ತಾ ಹೋಗ್ತದೆ. ಪವಿತ್ರತೆ ನಿಮ್ಮಲ್ಲಿ ಎಷ್ಟು ಬರ್ತಾ ಹೋಗ್ತದೆ ಅಷ್ಟು ಪ್ರಕಾಶತೆ ಏನಾಗ್ತಾ ಹೋಗ್ತದೆ, ಬರ್ತಾ ಹೋಗ್ತದೆ. ಎರಡನೇದು ಒಂದು ಕಿರೀಟ ಆಯ್ತು. ಬಾಬಾ ಡಬಲ್ ಕಿರೀಟಧಾರಿ ಅಂತಂದ್ರು. ಒಂದು ಪವಿತ್ರತೆ ಕಿರೀಟ, ಹೌದು. ಯಾಕಂದ್ರೆ ದೇವತೆಗಳ ಹಿಂದ್ಗಡೆಗೆ ಏನ್ ಮಾಡ್ತಾರೆ? ಪ್ರಕಾಶತೆಯನ್ನು ತೋರಿಸ್ತಾರೆ. ಹಾಗೆ ನೀವೆಷ್ಟು ಪವಿತ್ರ ಆಗ್ತಾ ಹೋಗ್ತಿರೋ ಆ ಪ್ರಕಾಶತೆಯ ಅನುಭವ ಎದುರುಗಡೆ ಆತ್ಮಗಳಿಗೂ ಕೂಡ ಸಿಗ್ತಾರೆ. ಆಗ್ತಾ ಇರ್ತದೆ. ಮತ್ತೆ ಸಾಕ್ಷಾತ್ಕಾರನು ಕೂಡ ಆಗ್ತಾ ಇರ್ತದೆ. ಸರಿ, ಹೇಳಿ. ರತ್ನ ಜಡಿತವಾದ ಕಿರೀಟ ಇನ್ನೊಂದು. ಸಂಸ್ಕಾರ ನ್ಯಾಚುರಲ್ ನೇಚರ್ ಆಗ್ಬೇಕು ಭವಿಷ್ಯದಲ್ಲಿ. ಈಗ ತಂದೆ ಸಂಸ್ಕಾರ ನಮ್ ಸಂಸ್ಕಾರ ಕಾಣ್ಬೇಕು. ಸರಿ, ಸಿಂಹಾಸನದ ಮೇಲೆ ನೀವು ಇವಾಗ ಕೂತ್ಕೊಳ್ತಿದ್ದೀರೋ ಭವಿಷ್ಯದಲ್ಲಿ ಕೂತ್ಕೊಳ್ತಿದ್ದೀರೋ? ಈಗ. ಇವಾಗ. ಬಾಬಾ ಇವತ್ತಿನ ಮಾತಾಡ್ತಿದ್ದಾರೋ ಭವಿಷ್ಯದಿಂದ ಮಾತಾಡ್ತಿದಾರೋ? ವರ್ತಮಾನದಲ್ಲಿ. ಈಗ. ಹೌದಾ? ರತ್ನ ಖಚಿತ ಕಿರೀಟ ಈಗ ನಿಮ್ಮ ಹತ್ರ ಇದೆಯಾ? ಇಲ್ಲ. ಇಲ್ಲ. ಹೃದಯ ಸಿಂಹಾಸನ. ಸರಿ, ಸಿಂಹಾಸನದ ಬಗ್ಗೆ ಮಾತಾಡ್ತಿಲ್ಲ ಬಾಬಾ, ಕಿರೀಟದ ಬಗ್ಗೆ ಮಾತಾಡ್ತೀವಿ. ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದೀರಿ. ಸಿಂಹಾಸನದ ಮೇಲೆ ರಾಜ ಕೂತ್ಕೊಂಡಾಗ ಕಿರೀಟ ಹಾಕೊಂಡು ಕೂತ್ಕೊಳ್ತಾನ, ಕಿರೀಟ ತೆಗೆದುಕೊಂಡು ಕೂತ್ಕೊಳ್ತಾನ ನಾವು? ಇಲ್ಲ, ಕಿರೀಟ. ಹಾಗಿದ್ರೆ ಯಾವ ಕಿರೀಟ? ರಾಜ್ಯ ಸಿಂಹಾಸನದ ಕಿರೀಟ. ಪವಿತ್ರತೆ ಕಿರೀಟಗಳು. ಅದೇ ಸೂಕ್ಷ್ಮ. ಒಂದಾಯ್ತು ಪವಿತ್ರತೆ ಕಿರೀಟ, ಒಂದಾಯ್ತು. ಎರಡನೇದು ಶ್ರೇಷ್ಠತೆ. ಅಧಿಕಾರದ ಕಿರೀಟ, ರತ್ನ ಖಚಿತವಾಗಿರುವಂತಹ ಅಧಿಕಾರದ ರತ್ನ ಬಂತು. ಮತ್ತೆ ರತ್ನ ಅದು ಹಂಗೆ ಬರೋಲ್ಲ. ರತ್ನ ಅಲ್ಲಿ ಬರೋದಿಲ್ಲ ಅಲ್ಲಿ. ವಿಶ್ವ ಕಲ್ಯಾಣಕಾರಿ ಕಿರೀಟ. ಜವಾಬ್ದಾರಿಯ ಕಿರೀಟ. ಅಂದ್ರೆ ಅಧಿಕಾರಿ ಅಂದ್ರೂ ಜವಾಬ್ದಾರಿನೇ ಆಗುತ್ತೆ. ಹಂಗಾಗೋದಿಲ್ಲ. ಜವಾಬ್ದಾರಿ ಬೇರೆ, ಅಧಿಕಾರ ಬೇರೆ. ಅಧಿಕಾರ ಅಂದ್ರೆ ಚಲಾಯಿಸೋದು ನೀವು. ಪವಿತ್ರತೆ ಕಿರೀಟ, ವಿಶ್ವಾಧಿಕಾರದ ಕಿರೀಟ. ಒಂದು ಪವಿತ್ರತೆ, ಅಷ್ಟು ಪವಿತ್ರವಾಗಿರಬೇಕು. ಓಕೆನಾ?
ಅಂದ್ರೆ ನೀವಲ್ಲಿ ಕುತ್ಕೊಂಡಾಗ ಈಶ್ವರಿಯ ಕಾರ್ಯ ಬಿಟ್ರೆ ಬೇರೆ ಯಾವುದರ ಕಡೆನೂ ಮನಸ್ಸು ಬುದ್ಧಿ ಹೋಗ್ಬಾರ್ದು. ಆವಾಗ ನೀವು ಎಷ್ಟಿರ್ತೀರೋ ಅಷ್ಟೇನಾಗ್ತದೆ, ಪವಿತ್ರತೆ ಹೇಳೋದು ಇಲ್ಲ ಏನಾದ್ರೆ ವೈಟ್ ಇರ್ತದೆ. ಓಕೆನಾ? ಎರಡನೇದು ಜವಾಬ್ದಾರಿ ಯಾವುದು? ವಿಶ್ವ ಕಲ್ಯಾಣ. ನನ್ನ ಮಕ್ಕಳನ್ನ ಸರಿ ಮಾಡ್ಬೇಕಪ್ಪ, ನನ್ನ ಕುಟುಂಬ ಸರಿ ಮಾಡ್ಬೇಕಪ್ಪ, ನಮ್ ಅಲ್ಲ ಸೆಂಟರ್ ಅಲ್ಲ ವಿಶ್ವದ ಮಾಡ್ಬೇಕಪ್ಪ. ಯಾವುದು? ಜವಾಬ್ದಾರಿ. ವಿಶ್ವ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ. ಅರ್ಥ ಆಯ್ತಾ? ಒಂದು ಪವಿತ್ರತೆ ಕಿರೀಟ, ಎರಡನೇದು ವಿಶ್ವದ ಜವಾಬ್ದಾರಿಯ ಜವಾಬ್ದಾರಿ ಕಿರೀಟ. ಸರಿ, ಎರಡೂ ನೀವು ಧರಿಸಿಬಿಟ್ಟು ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು. ಎರಡೂ ಕೂತ್ಕೊಂಡಾಗ ಹಾರುವ ಕಲೆಯ ಅನುಭವ ಹೆಂಗಾಗ್ತದೆ? ಕಿರೀಟ ಹಾಕೊಂಡ ಭಾರ ಆಗತ್ತೋ ಹಗುರ ಆಗತ್ತೋ? ಭಾರ. ಭಾರ ಆಗತ್ತೆ. ಭಾರ ಆದವನು ಹಾರಬಹುದು, ಅದು ಕೆಳಗಡೆಗೆ ಇಳಿಬಹುದು. ತಲೆ ಭಾರ ಆದವನು ತಲೆ ತಗಸ್ತಾನೋ ತಲೆ ನೆಟ್ಟಿಗಿಡ್ತಾನ? ತಲೆ ತಗ್ಗಿಸ್ತಾರೆ. ಓಕೆ, ಈಗ ನಿಮ್ಗೆ ಪವಿತ್ರತಾ ಕಿರೀಟ ಧರಿಸೋದು ಸಹಜನೋ ಕಷ್ಟನೋ? ಸಹಜ. 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 ಪವಿತ್ರತೆ ಕಿರೀಟ ಅಂತಂದ್ರೆ ಮನಸ್ಸನ್ನ ವಿಡ್ರಾವಲ್ ಮಾಡೋದು. ಮನಸ್ಸನ್ನ ಏನ್ ಮಾಡೋದು? ಹಿಡಿತ. ಪ್ರಪಂಚದಿಂದ ಎಲ್ಲದಿಂದ ಏನ್ ಮಾಡೋದು? ಮನಸ್ಸನ್ನ ತೆಗೆಯೋದು, ತೆಗೆಯೋದು. ಸ್ವಚ್ಛತೆ ಅಲ್ವಾ? ಜವಾಬ್ದಾರಿ ಕಿರೀಟ ಏನು? ನೀವು ಆ ಕರ್ಮವನ್ನ ಹೊರಗಡೆಗೆ ಕಳಿಸೋದು, ಬಿಡೋದು. ಶಕ್ತಿಗಳನ್ನ ಸಪ್ತಗುಣಗಳನ್ನ ಗುಣಗಳು. ಏನ್ ಮಾಡುವಂತ ಹೊರಗಡೆಗೆ. ಇದು ಜವಾಬ್ದಾರಿ. ಪವಿತ್ರತೆ ಬೇರೆ ಎಲ್ಲ ಯಾವ್ದು ಬಿಟ್ಟು ಬೇಡವೋ ಅದೆಲ್ಲದಿಂದ ನೀವೇನಾಗ್ಬೇಕು? ಡಿಟ್ಯಾಚ್ ಆಗ್ಬೇಕು. ಬರೀ ನೀವು ಆತ್ಮ ಮಾತ್ರ ಆಗ್ಬೇಕು. ಹೌದಾ? ಇದು ಎರಡು. ಅವಾಗ ಈ ಕಿರೀಟವನ್ನು ಧರಿಸಿದಾಗ ಈಗ ವಿಶ್ವ ಕಲ್ಯಾಣದ ಜವಾಬ್ದಾರಿ ಅಂತಂದ್ರೆ ಅದು ಭಾರನೋ ಅಥವಾ ಹಗುರನೋ? ಹಗುರ. ಭಾರ. ನಿಮ್ಮ ಜೀವನದ ಜವಾಬ್ದಾರಿ ತಗೊಂಡಾಗ ಅದು ಭಾರನೋ ಹಗುರನೋ? ಭಾರ. ನಿಮ್ಮ ಮಕ್ಕಳ ಜವಾಬ್ದಾರಿ ತಗೊಂಡ್ರೆ ಭಾರನೋ ಹಗುರನೋ? ಭಾರ. ನಿಮ್ಮ ಸಂಸಾರದ ಜವಾಬ್ದಾರಿ ಭಾರನೋ ಹಗುರನೋ? ಭಾರ. ಭಾರ. ಹಾ, ಇವತ್ತಿನ ದಿನ ವಿಶ್ವ ತುಂಬಾ ಎಲ್ಲ ಆರೋಗ್ಯಕರವಾಗಿ ಸುಖದಿಂದ ಚೆನ್ನಾಗಿದ್ದಾರೋ ಎಲ್ಲ ಫುಲ್ ಟೆನ್ಷನ್ ಅಲ್ಲಿದ್ದಾರೋ? ಟೆನ್ಷನ್ ಅಲ್ಲಿ. ಎಲ್ಲ ಅಂತವರನ್ನ ಸರಿ ಮಾಡೋ ಜವಾಬ್ದಾರಿ ನೀವು ತಗೊಂಡ್ರೆ ನೀವು ಹಗುರವಾಗಿರ್ತಿರೋ ಭಾರವಾಗಿರ್ತಿರೋ? ಹಗುರವಾಗಿರುತ್ತೆ. ಹಗುರವಾಗಿ. ಹಗುರವಾಗಿ ಇರ್ತೀವಿ, ಯಾಕಂದ್ರೆ ಬಾಬಾ ನಮ್ ಜೊತೆಯಲ್ಲಿದ್ದಾರೆ. ಬಾಬಾ ಜೊತೆಲಿ ಇರ್ಬೋದು, ಆದ್ರೆ ಅವ್ರಿಗೆಲ್ಲ ಅಷ್ಟು ಟೆನ್ಷನ್ ಇದೆಯಲ್ಲ. ನೀವು ಡಾಕ್ಟರ್ ಆಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಪೇಷಂಟ್ ಬಂದ್ಬಿಟ್ಟು ಜೋರ ಕೂಗ್ತಾ ಇದ್ರೆ ಕಾಯಿಲೆಯಿಂದ ನಿಮ್ಗೆ ಟೆನ್ಷನ್ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ. ಜಾಸ್ತಿ ಆದೀತು. ಸರಿ. ಆಗ ಭಾರ ಆಗತ್ತೋ ಹಗುರ ಆಗತ್ತೋ? ಭಾರ. ಈಗ ನಾನು ಬಂಗಾರ ಬಿಡ್ಬೇಕಂತೆ, ನನ್ನ ಆಸ್ತಿ ಬಿಡ್ಬೇಕಂತೆ, ಅದ್ ಯಾವ್ದ್ರ ಕೂಡ ನಂದು ಅಂತ ಹೇಳ್ಬಾರ್ದಂತೆ ಅಂತ ಹೇಳೋದು ಭಾರ ಆಗತ್ತೋ ಹಗುರ ಆಗತ್ತೋ? ಭಾರನೇ. ಏನಾಗತ್ತೆ? ಭಾರ. ಭಾರ. ಅದಿಲ್ಲಿ ಬಾಬಾ ಹೇಳ್ತಾರೆ, ಆ ಕಿರೀಟ ಹಾಕೊಂಡ ತಕ್ಷಣ ನೀವು ಹಾಡ್ತಾ ಇರ್ತೀರ ಅಂತ ಹೇಳ್ತೀರಿ ಹೇಳ್ತಾರೆ ಬಾಬಾ. ಆ ಕಿರೀಟ ಧರಿಸಿದ ತಕ್ಷಣ ಏನಾಗ್ಬಿಡ್ತದಂತೆ? ಇವಾಗ ಒಬ್ಬ ವ್ಯಕ್ತಿ ವರ್ತಮಾನ ಸಮಯದಲ್ಲಿ ಒಬ್ಬ ಚೀಫ್ ಮಿನಿಸ್ಟರ್ ಆಗೋದು, ಪ್ರೈಮ್ ಮಿನಿಸ್ಟರ್ ಆಗೋದು, ಜವಾಬ್ದಾರಿ ಜಾಸ್ತಿನೋ ಕಡಿಮೆನಾ? ಜಾಸ್ತಿ. ಜಾಸ್ತಿ. ಟೆನ್ಷನ್ ಜಾಸ್ತಿನೋ ಕಡಿಮೆನಾ? ಜಾಸ್ತಿ. ಜಾಸ್ತಿ. ಹಾ, ಹಾಗಿದ್ರೆ ನೀವು ವಿಶ್ವದ ಕಲ್ಯಾಣದ ಜವಾಬ್ದಾರಿ ತಗೊಂಡಿದ್ದೀರಿ, ಹೌದಾ? ಹಂಗಿದ್ದ ಮೇಲೆ ಜವಾಬ್ದಾರಿ ಇದ್ದಾಗ ಭಾರ ಆಗತ್ತೋ ಹಗುರ ಆಗತ್ತೋ? ಭಾರ ಆಗುತ್ತೆ. ಭಾರ ಆತಿ. ಮತ್ತೆ ಇಲ್ಲಿ ಬಾಬಾ ಹೇಳ್ತಿದಾರೆ 2 ಕಿರೀಟ ಹಾಕೊಂಡ್ಬಿಟ್ರೆ ನೀವು ಹಾಡ್ತಾ ಇರ್ತೀರಿ ಅಂತ. ನಿರಾಕಾರ ಸ್ಥಿತಿಯಲ್ಲಿ ಯಾರು? ಅವ್ನ್ ನಿರಾಕಾರ ಭಾರ ಆಗಲ್ಲ. ನಿರಾಕಾರ ಆದ್ರೆ ಭಾರ ಆಗಲ್ಲ. ಈಗ ಅದಕ್ಕೆ ಸಿಟ್ಟಿದ್ದಾಗ ನೋವಿದ್ದಾಗ ಇದೆಲ್ಲ ಆಕಾರನೋ ನಿರಾಕಾರನೋ? ನಿರಾಕಾರ. ಅವಾಗ ನಿಮ್ ಭಾರ ಆಗತ್ತೋ ಆಗಲ್ವೋ? ಭಾರ. ಆಗುತ್ತೆ. ಮನೇಲಿರೋ 3-4 ಜನ ನಿಮ್ ಮಾತ್ ಕೇಳಲ್ಲ. ನೀವು ವಿಶ್ವ ಕಲ್ಯಾಣಕ್ಕೆ ಹೋದಾಗ ಅವರೆಲ್ಲ ನಿಮ್ ಮಾತ್ ಕೇಳ್ತಾರ? ಕೇಳಲ್ಲ. ಭಾರ ಆಗತ್ತೋ ಹಗುರ ಆಗತ್ತೋ? ಭಾರ. ಮತ್ತೆ ಇಲ್ಲಿ ಯಾಕೆ ಬಾಬಾ ಹಗುರ ಅಂತ ಹೇಳ್ತಿದ್ದಾರೆ? ಡಾಕ್ಟರ್ ಬಳಿ ಪೇಷಂಟ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಭಾರ ಆಗುತ್ತೆ. ಪೇಷಂಟ್ಸ್ ಬಂದಷ್ಟು ಅವ್ರಿಗೆ ಹಗುರನೇ. ಸರಿ, Doctor. ಪೇಷಂಟ್ ಯಾಕಂದ್ರೆ ಅವ್ರಿಗೆ patients ಬಂದಾಗ ಪೇಷಂಟ್ ಖುಷಿಯಿಂದ ಬರ್ತಾರೋ ಕೂಕೊಂಡು ಬರ್ತಾರೋ? ಕೂತ್ಕೊಂಡೇ ಬರ್ತಾರೆ, ಮತ್ತೆ ಸರಿ ಮಾಡಿ ಕಳಿಸ್ತಾರೆ. ಹಾ, ಸರಿ ಮಾಡಿ ಕಳಿಸ್ಬೇಕು. ಆವಾಗ ನಿಮ್ ಟೆನ್ಷನ್ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿನೇ. ಜಾಸ್ತಿ ಆತಿ. ಪೇಷಂಟ್ಸ್ ಇಲ್ಲನೇ ಇಲ್ಲ ಅಂದ್ರೆ ಆಗ್ಲೂನು ಭಾರನೇ ಅಲ್ಲ. ಪೇಷಂಟ್ ಇರ್ಬೇಕಣ್ಣವ್ರೆ. ಪೇಷಂಟ್ ಇದ್ರೆ ತಾನೇ ಸಂಪಾದನೆ. ನೀವು ಸೀಟ್ ಮೇಲೆ ಕುತ್ಕೊಂಡಿದ್ದೀರಾ ಅಂತಂದ್ಮೇಲೆ ಅಲ್ಲಿ ಪೇಷಂಟ್ ಇದ್ದೀರಾ ಅಂತ ತಾನೇ ಅರ್ಥ. ಹೌದು. ಸಿಂಹಾಸನದ ಮೇಲೆ ನೀವು ಕುತ್ಕೊಂಡಿದ್ದೀರಾ ಅಂದ್ಮೇಲೆ ಅಲ್ಲಿ ಪೇಷಂಟ್ಗಳು
ಬರ್ತಾ ಇದೆ. ಇದ್ದಾರೆ. ನೀವು ಕೂತ್ಕೊಂಡಿದ್ದ ಯಾಕೆ ವಿಶ್ವ ಕಲ್ಯಾಣ. ಈಗ ವರ್ತಮಾನದಲ್ಲಿ ವಿಶ್ವ ಹೇಗಿದೆ, ಬೊಬ್ಬೆ ಹೊಡಿತಾ ಇದೆ. ಅದನ್ನ ಸರಿ ಮಾಡೋದು ನಿಮ್ಮ ಜವಾಬ್ದಾರಿ. ಆ ಕಾರ್ಯವನ್ನು ಮಾಡ್ತಾ ಇದ್ರೆ ಆ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇಟ್ಕೊಂಡ್ರೆ ಅದನ್ನ ನೀವು ನಿರ್ವಹಣೆ ಮಾಡಿದ್ರೆ ಬಾಬಾ ಹತ್ರ ಹಾಡ್ತಾ ಇರ್ತೀರಾ ಅಂತ. ಯಾಕೆ? ಆತ್ಮಿಕ ಸ್ಮೃತಿಯಲ್ಲಿ ಇರ್ತೀವಣ್ಣ, ಅದು ಆತ್ಮ ಅನ್ನೋದು ಒಂದ್ ನಿರಾಕಾರ ಆಗಿರೋದ್ರಿಂದ ಆಡ್ತಾ ಇರುತ್ತೆ. ನೋಡಿ, ಇಷ್ಟು ಕೆಲಸ ನೀವು ಮಾಡ್ತಾ ಇರ್ಬೇಕು. 3 ಸಿಂಹಾಸನದ ಮೇಲೆ ಕುಂತಿರ್ಬೇಕು, ವಿಶ್ವ ಕಲ್ಯಾಣ ಮಾಡ್ತಾ ಇರ್ಬೇಕು. ಅಷ್ಟು ಮಾಡಿದ ಮೇಲೆ ಬರುವಂತ ಕರ್ಮದ ಫಲದಿಂದ ನೀವೇನಾಗ್ಬೇಕು, ಹಾಡ್ತಾ ಇರೋದು. ಆಡ್ತಾ ಇದೆ. ಹೇಗೆ ಹಾರೋದು? ನಮ್ಮ ಹತ್ರ ಇನ್ನೂ ಅಷ್ಟು ಶಕ್ತಿಗಳಿಲ್ಲ ಅಣ್ಣವ್ರೆ, ಅದರಿಂದ ಹಾರಕ್ ಆಗ್ತಾ ಇಲ್ಲ. ಈಗ ಇಲ್ಲಿ ಬಾಬಾ ಏನ್ ಸಿಕ್ಕಿದೆ. ಹೇಳ್ತಿದ್ದಾರೆ, ಸಂಗಮ ಕರೆಕ್ಟ್ ಆಗಿ ಕೇಳಿ, ತಖ್ತಕ್ಕೆ ಸಾಥ್ ಸಾಥ್ ಸಿಂಹಾಸನದ ಜೊತೆಗೆ ಬಾಬ್ದಾದಾರವರು ಈ ಸಂಗಮ ಯುಗದಲ್ಲಿ ಡಬಲ್ ಕಿರೀಟದ ಮೂಲಕ ಹಾರುವ ಕಲೆಯ ಅನುಭವಿಗಳನ್ನಾಗಿ ಮಾಡಿದ್ದಾರೆ. ಅಂದ್ರೆ ನೀವು ಸಿಂಹಾಸನದ ಮೇಲೆ ಕೂತ್ಕೊಂಡು ಡಬಲ್ ಕಿರೀಟ ಹಾಕೊಂಡ್ಬಿಟ್ಟು ನೀವು ಆ ಕಾರ್ಯವನ್ನ ಮಾಡಿದ್ರೆ ನಿಮ್ಗೆ ಹಾರುವ ಕಲೆಯ ಅನುಭವ ಆಗ್ತಾ ಇರುತ್ತೆ. ಆಗಬೇಕು. ಆಗಿದ್ದರೆ ಜ್ಞಾನವನ್ನ ಸರಿಯಾಗಿ ಅಪ್ಲೈ ಮಾಡಿದಿರಿ ಅಂತ ಅರ್ಥ. ನೀವು ಹಾರ್ತಾ ಇಲ್ಲ ಅಂತನ್ನೋದು ಏನರ್ಥ? ಸರಿಯಾಗಿ ಜ್ಞಾನವನ್ನ ಅಪ್ಲೈ ಮಾಡಿಲ್ಲ. ಸಿಂಹಾಸನದ ಮೇಲೆ ಕೂತ್ಕೊಂಡಿಲ್ಲ, ಕಿರೀಟ ಹಾಕೊಂಡಿಲ್ಲ, ನಿಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಮಾಡಿಲ್ಲ. ಇಲ್ಲ. ಹಾಗಿದ್ರೆ ಅಷ್ಟು ದೊಡ್ಡ ಜವಾಬ್ದಾರಿ ಇದ್ಮೇಲೆ ಹಾರೋದು ಹೇಗೆ? ಅಣ್ಣ, ಈಗ ಆರ್ಬೇಕಂದ್ರೆ 2 ರೆಕ್ಕೆಗಳು ಬೇಕು. ಹೌದು. ರೆಕ್ಕೆಗಳು ಆತ್ಮ ಕಳ್ಕೊಂಡ್ಬಿಟ್ಟಿದೆ. ಹಾ, ಈಗ ಬಾಬಾ ಹೌದು, ಈಗ ಆತ್ಮ ಮೊದಲು ಕಳ್ಕೊಂಡಿತ್ತು. ಈಗ ಸಂಗಮ ಯುಗದಲ್ಲಿ ಬಾಬಾ ಬಂದು 2 ರೆಕ್ಕೆಗಳನ್ನ ಕೊಡ್ತಾರೆ. ಅದು ಯಾವುದು? ಒಂದು ಜ್ಞಾನದ ರೆಕ್ಕೆ, ಇನ್ನೊಂದು ಯೋಗದ ರೆಕ್ಕೆ. ಆ ಸರಿ. 2 ರೆಕ್ಕೆಗಳಿದ್ರೆ ಹಾರ್ಕೊಂಡು ಹೋಗ್ಬಿಡ್ತೀವಿ, ಹಾ, ಹಾರ್ತಾ ಇರ್ತೀವಿ. ಸರಿ. ಇಲ್ಲಿ ಬಾಬಾ ವಿಶ್ವ ಕಲ್ಯಾಣದ ಬಗ್ಗೆ ಹೇಳ್ತಾರೆ. ನೀವು ಹೊಸ ವಿಷಯ ತಗೊಂಡ್ ಬಂದ್ರಿ, ಇಲ್ಲಿ ರೆಕ್ಕೆ ತಗೊಂಡ್ ಬಂದ್ರಿ. ಅಂದ್ರೆ ಹಾರೋದು ಅನ್ನುವಾಗಿದೆ ತಾನೆ ಬರೋದಣ್ಣ. ಉಡ್ತಿ ಕಲಾ ಅಂತಂದ್ರು ಬಾಬಾ, ಹಾರೋದಲ್ಲ, ಹಾರುವ ಕಲೆ ಅಂದ್ರೆ ಲೈಟ್ನೆಸ್ ಫೀಲಿಂಗ್ ಅಂತ ಬಾಬಾ ಹೇಳೋದು. ಓಕೆ, ಅಣ್ಣವ್ರೆ, ನಮ್ ಮನ ಬುದ್ಧಿಯನ್ನ ಭಗವಂತನಲ್ಲಿ ಇಟ್ಟಾಗ ಬಾಬಾನ ನೆರವೇರಿಸ್ತಾರೆ. ಆವಾಗ ನಮ್ಗೆ ಆ ಅನುಭವ ಆಗುತ್ತೆ. ಆವಾಗ ನಾವು ಆಡ್ತಾ ಇರ್ತೀವಿ ಅಣ್ಣವ್ರೆ. ಅಂದರೆ ಅಣ್ಣವ್ರೆ, ಫಸ್ಟ್ ನಾವು ಹೇಳಿ. ನಮ್ಮ ಮೂಲಕ ನಮ್ಮ 63 ಜನ್ಮಗಳ ಏನ್ ಸಾಲ ಸೋಲ ಎಲ್ಲ ಇದೆ ಅಲ್ಲಿಗೆ ಹೋಗಿ ತಲುಪುತ್ತೆ. ಫಸ್ಟ್ ಅದು ಕ್ಲಿಯರ್ ಆಗ್ಬಿಡುತ್ತೆ. ಆಮೇಲೆ ಇಡೀ ವಿಶ್ವಕ್ಕೆ ಹೋದಾಗ ಆಶೀರ್ವಾದಗಳು ಸಿಗುತ್ತೆ. ಹಾ, ಅದು ಇಲ್ಲಿ ನಮ್ಗೆ ಬಂತು ವಿಷಯ. ಈಗ ನೀವು ಈ ಪೊಸಿಷನ್ ಅಲ್ಲಿ ಇದ್ದಾಗ ಇವಾಗ ನಿಮ್ಮಲ್ಲಿ ಜನ ಕೂತ್ಕೊಂಡು ಬಂದಿದ್ದಾರೆ. ಹೌದು, ನೀವು ಕೊಡುವಂತ ಮೆಡಿಸಿನ್ ಇಂದ ಅವ್ರ ಕಾಯಿಲೆ ಗುಣ ಆದ್ರೆ ಅವ್ರೇನ್ ಮಾಡ್ತಾರೆ? ಆಶೀರ್ವಾದ. ಆಶೀರ್ವಾದ. ಬರುವಾಗ ಓ ಅಂತ ಬೊಬ್ಬೆ ಹೊಡ್ಕೊಂಡು ಬಂದಿರ್ತಾರೆ. ಹೌದಾ? ನೀವು ಕೊಡುವಂತ ಇಂಜೆಕ್ಷನ್, ನೀವು ಕೊಡುವಂತ ಟ್ಯಾಬ್ಲೆಟ್ ಇಂದ ಅವ್ರ ಕಾಯಿಲೆ ಗುಣ ಆಯ್ತು. ಓಕೆ, ಅವಾಗ ಅವ್ರು ಹಾರ್ತಾರೋ ಹಾರಲ್ವೋ? ಹಾರ್ತಾರೆ, ಆಡ್ತಾರೆ. ನಿಮ್ಮನ್ನು ಹಾರಿಸ್ತಾರೋ ಇಲ್ವೋ? ಹಾರಿಸ್ತಾರೆ. ಆರಿಸ್ತಾರೆ. ಹಾಗೆ ಇಲ್ಲಿ ನೀವು ಆ ಪೋಸ್ಟ್ ಅಲ್ಲಿ ಕುತ್ಕೊಂಡಾಗ ನಿಮ್ಮಿಂದ ಹೊರಡುವಂತ ಸಪ್ತ ಗುಣಗಳು ಮತ್ತು ಶಕ್ತಿಗಳು ವಿಶ್ವ ಪೂರ್ತಿ ಹೋಗ್ಬಿಟ್ಟೇನಾಗತ್ತೆ? ತಲುಪ್ತಾ ಇರುತ್ತೆ. ತಲುಪತ್ತೆ. ತಲುಪದಾಗ ಅವರ ಕಾಯಿಲೆಗಳು, ಸಮಸ್ಯೆಗಳು, ವಿಘ್ನಗಳು, ತೊಂದರೆಗಳು 100% ಅಲ್ಲಿದ್ದು ಸಮ್ ಪರ್ಸೆಂಟೇಜ್ ಅಲ್ಲಿ ಏನಾಗುತ್ತದೆ? ಕಡಿಮೆ ಆಗುತ್ತೆ. ಆಗತ್ತೆ. ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಅವಾಗ ಅವರೂ ಹಗುರರಾಗ್ತಾರೆ, ನಿಮ್ಮನ್ನು ಹಗುರರನ್ನಾಗಿ ಮಾಡಿಸ್ತಾರೆ. ನಗನಗ್ ಅಳ್ತಾ ಬಂದಂಥವ್ರು ವಾಪಸ್ ಹೋಗ್ಬೇಕಾದ್ರೆ ನಿಮ್ಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ನಗನಗ್ತಾ ಹೋಗ್ತಾರೆ, ಖುಷಿಯಿಂದ ಹೋಗ್ತಾರೆ. ಹೌದು ಅಲ್ವೋ? ಹೌದು. ಅಂದ್ರೆ ಇಲ್ಲಿ ಬಾಬಾ ಹೇಳ್ತಾರೆ, ಆ ಕರ್ಮ ಮಾಡಿದ ಮೇಲೆ ನಿಮ್ಮ ಮನಬುದ್ಧಿ ಹಗುರವಾಗಿದೆಯಾ? ಅದ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? 3 ಸಿಂಹಾಸನದ ಮೇಲೆ 2 ಕಿರೀಟ ಹಾಕೊಂಡು ಕೂತ್ಕೊಂಡ್ಬಿಟ್ಟು ವಿಶ್ವ ಕಲ್ಯಾಣಕ್ಕೆ ನೀವು ನಿಮಿತ್ತರಾದಾಗ ಆ ಶಕ್ತಿಗಳು ಹೋಗ್ಬಿಟ್ಟು ಅವ್ರಿಗೆಲ್ಲರಿಗೂ ತಲುಪಿದಾಗ ಅವರಲ್ಲಿ ಏನಾಗತ್ತೆ? ಹಗುರತೆ ಆಗತ್ತೆ. ಬರುತ್ತೆ. ಆಗುತ್ತೆ. ಉದಾಹರಣೆಗೆ ಮೌಂಟ್ ಅಬುಗೆ ಹೋಗ್ಬೇಕಾದ್ರೆ ನಿಮ್ಮ ತನು ಮನ ಹೆಂಗಿರ್ತದೆ? ಬಾ ಲೈಟ್. ಹೋಗ್ಬೇಕಾದ್ರೆ ಭಾರ. ಭಾರ. ಅಲ್ಲೆಲ್ಲ ಮಿಲನ ಮುಗಿಸ್ಕೊಂಡು ಎಲ್ಲ ವಾಪಸ್ ಬರ್ಬೇಕಾದ್ರೆ ಹೆಂಗಿರ್ತದೆ? ಹಗುರವಾಗಿರ್ತದೆ. ಕಾರಣ ಅಲ್ಲಿಯ ವಾತಾವರಣ, ಅಲ್ಲಿ ಅಲ್ಲಿನ ಆತ್ಮ ಮತ್ತು ಅಲ್ಲಿನ ಮನ ಬುದ್ಧಿ ತಾನೇ ಪರಿವರ್ತನೆ ಆಗಿರೋದು. ಹೌದು. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ನಿಮ್ಮಿಂದ ಭಗವಂತನ ಶಕ್ತಿ ವಿಶ್ವಕ್ಕೆಲ್ಲ ಹೋದಾಗ ಏನಾಗ್ತದೆ? ಆ ಒಂದು ಸತ್ಕಾರ್ಯ, ಒಳ್ಳೆಯ ಕಾರ್ಯ ಮಾಡಿರುವಂತ ಕಾರಣದಿಂದ ಆ ಎಲ್ಲ ಆತ್ಮಗಳು ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಿದಾಗ ನೀವು ಹಾಡ್ತಿರೋ
ಕೆಳಗಡೆಗೆ ಬೀಳ್ತಿರೋ. ಇಲ್ಲ ಹಾ ಅರ್ಥ ಆರ್ತೀವಿ. ಆವಾಗ ನಿಮ್ಗೆ ಅನುಭವ ಆಗ್ತದೆ. ಏನಾಗ್ತದೆ ಅನುಭವ. ಅಲ್ವಾ? ನೋವಿದ್ದ ಕುಂಟ್ಕೊಂಡ್ ಹೋಗಿರ್ತಾರ. ನೋವು ಕಡಿಮೆ ಆದಾಗ ಏನ್ ಮಾಡ್ತೀರಿ? ಮನೆಗೆ ಬಂದಾಗ ಓಡ್ಕೊಂಡ್ ಬರ್ತೀವಿ. ತಾತೈ ತಕತೈ ಅಂತ ಏನ್ ಮಾಡ್ತೀರಿ? ಡ್ಯಾನ್ಸ್ ಮಾಡ್ತಾ ಶಿವ ತಾಂಡವ ನೃತ್ಯವನ್ನ ಮಾಡ್ಕೊಂಡು ಬಂದ್ಬಿಡ್ತೀರಿ ಅಲ್ವಾ? ಖುಷಿಯಿಂದ. ಇಲ್ಲಿ ಬೆಳೆದ ಮನಸ್ಸಿನಿಂದ, ಶರೀರದಿಂದ ಡ್ಯಾನ್ಸ್ ಮಾಡ್ಬೇಡಿ ಮತ್ತೆ ಬಿಲ್ಡಿಂಗ್ ಬಿದ್ದೋಗೋದು, ಸರಿನಾ? ಅದಕ್ಕಾಗಿ ಅಷ್ಟು ನೀವು ಪೊಸಿಷನ್ ಅಲ್ಲಿ ಇದ್ದಾಗ ನಿಮಗೆ ಹಾರುವ ಕಲೆಯ ಅನುಭವಿ ಆಗ್ತೀವಿ. ಆಗಬೇಕು. ಅದನ್ನು ಬಾಬಾ ಮಾಡಿಸಿದ್ದಾರೆ. ಹಾಗಿದ್ರೆ ಆ ಅನುಭವ ನಿಮಗೆ ಇದೆಯಾ? ಅಷ್ಟು ಕಾರ್ಯ ಮಾಡಿದ ಮೇಲೆ ನಿಮ್ಮ ಮನಬುದ್ಧಿ ಹೇಳುವಂತ 2 ರೆಕ್ಕೆ, ಆಗ ನಾಗರತ್ನ ಕೇಳ್ದಲ್ಲ, ಮನಬುದ್ಧಿ ಹೇಳುವಂತ 2 ರೆಕ್ಕೆ ಏನಾಗಿರ್ಬೇಕು? ಕ್ಲೀನಾಗಿ ಹಗುರವಾಗಿ ಏನ್ ಮಾಡ್ಬೇಕು? ಹಾರ್ತಾ ಹಾರ್ಬೇಕು. ಇರ್ಬೇಕು. ಮಾಡ್ಬೇಕು. ಓಕೆ, ನಾನೇನು ಮಾಡ್ತಿದ್ದೇನೆ, ಒಂದು ಹಕ್ಕಿ ಇದೆ. ರೆಕ್ಕೆ ಯಾರಿಗಿರ್ತದೆ? ಹಕ್ಕಿಗೆ. ಹಕ್ಕಿಗೆ ಇರ್ತದೆ. ಓಕೆನಾ? ಆ ಹಕ್ಕಿ ಏನು ಮಾಡಿದೆ? ಆ ಹಕ್ಕಿಗೆ ಎಷ್ಟು ಕಾಲಿದೆ? 2 ಎರಡು. ಅದು ಯಾವ್ದ್ರ ಮೇಲೆ ಕೂತ್ಕೊಂಡಿದೆ? ರೆಂಬೆ ರೆಂಬೆ ಮೇಲೆ ಕೂತ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡಿದೆ. ಯಾವ್ದನ್ನ? ರೊಂಬೆ. ರೆಂಬೆ. ಮತ್ತೆ 2 ರೆಕ್ಕೆನ ರಪ 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 ಅಂತ ಮೇಲೆ ಕೆಳಗೆ ಮಾಡ್ತಾ ಇದೆ. ಅವಾಗ ಅದು ಹಾರ್ತದೋ ಹಾರಲ್ವೋ? ಹಾರಲ್ಲ. ಹಾರಲ್ಲ. ಹಾರಬೇಕು ಅಂದ್ರೆ ಏನ್ ಮಾಡ್ಬೇಕು? ರೊಂಬೆ ಹಿಡ್ಕೊಂಡಿರೋದ್ ಬಿಡ್ಬೇಕು. ರೆಂಬೆ ಹಿಡ್ಕೊಂಡಿರೋದು. ಆ ಹಕ್ಕಿ ಯಾರು? ನಾವೇ. ಏನ್ ಹಿಡ್ಕೊಂಡಿದ್ದೀರಿ? ನಾನು ಕೊಂಬೆ ಹಿಡ್ಕೊಂಡು ನನ್ನ ಶರೀರ, ನನ್ನ ನನ್ ಮನೆ, ಶರೀರ, ನನ್ನ ಸಂಸ್ಕಾರ, ನನ್ನ ನನ್ನ ಮಕ್ಕಳು, ನನ್ನ ನಮ್ಮ ಮಕ್ಕಳು, ನನ್ನ 63 ಜನ್ಮದ ಸಾಲ, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು. ಅದನ್ನೇನ್ ಮಾಡಿದ್ರೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ. ಹಿಡ್ಕೊಂಡ್ಬಿಟ್ಟು ಆ ರೆಕ್ಕೆನ ಜೋರಾಗಿ ಏನ್ ಮಾಡ್ತಿದ್ದೀರಿ? ಅವಾಗ ಹಾಡ್ತಿರೋ ಹಾರಲ್ವೋ? ಹಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಚೋಡೇತೋ ಚೂಟೋ. ಅದೊಂದು ಕತೆ ಇದೆಲ್ಲ, ಗಿಣಿ ಕತೆ. ಕೇಳಿದಲ್ವಾ ನೀವೆಲ್ಲ? ಕೇಳಿದಿರಾ ಕೇಳಿಲ್ವಾ? ಇಲ್ಲಣ್ಣ. ಕೇಳಿಲ್ಲ? ಹ್ಮ್. ಸರಿ. ನಲ್ಲಿ ಮೇಲೆ ಒಂದು ರಾಜ, ಒಬ್ಬ ರಾಜನಿಗೆ ಒಬ್ಬನು 2 ಗಿಣಿಯನ್ನ ಉಡುಗೊರೆ ಕೊಡ್ತಾರೆ, ವಿದೇಶದ ರಾಜ, ಸರಿನಾ? ಕೊಟ್ಟಾಗ ರಾಜ ಏನ್ ಮಾಡ್ತಾನೆ, ತನ್ನ ಅರಮನೆ ಗಾರ್ಡನ್ ಇರ್ತದೆ, ಗಾರ್ಡನ್ಗೆ ಈ ಗಿಣಿಯನ್ನ ಏನ್ ಮಾಡ್ತಾರೆ? ಬಿಡ್ತಾರೆ. ಬಿಟ್ರೆ ಒಂದು ಗಿಣಿ ಏನ್ ಮಾಡ್ತಾ ಇದೆ? ಚೆನ್ನಾಗಿ ಡೈಲಿ ಏನ್ ಮಾಡ್ತಾ ಇದೆ? ಹಾರಾಟ ಆಡ್ತಾ ಇದೆ. ಅವಾಗ ರಾಜ ಏನ್ ಮಾಡ್ತಾನೆ? ಬಾಲ್ಕನಿ ನಿಂತ್ಕೊಂಡು ನೋಡ್ತಾನೆ. ಆದ್ರೆ ಇನ್ನೊಂದು ಗಿಣಿ ಮಾತ್ರ ಏನ್ ಮಾಡ್ತಾನೆ? ಹಾರ್ತಾನೇ ಇಲ್ಲ. 1 ದಿನ ಆಯ್ತು, 2 ದಿನ ಆಯ್ತು, 4 ದಿನ ಆಯ್ತು, 10 ದಿನ, ಏನಾದ್ರೂ ಕೂಡ ಏನ್ ಮಾಡ್ತಾ ಇಲ್ಲ? ಗಿಣಿ ಹಾರ್ತಾ ಇಲ್ಲ. ಅವಾಗ ಅವ್ರೇನ್ ಹೇಳ್ತಾರೆ? ಆ ಗಿಣಿ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ, ಅದು ಹಾರ್ತಾ ಇಲ್ಲ. ಅವಾಗ ಅವ್ನು ಡಂಗೂರು ಸಾರಿಸ್ತಾನೆ. ಏನಂತ? ಈ ಗಿಣಿಗೆ ಯಾರು ಹಾರುವಂತದನ್ನು ಕಲ್ಸ್ಕೊಡ್ತಾರೋ ಅವ್ರಿಗೆ 100 ಚಿನ್ನದ ವರಹವನ್ನ ಕೊಡ್ತಾನೆ. ಕೊಡ್ತೀವಿ. ವರಹ ಅಂದ್ರೆ ನಾಣ್ಯ. ಸರಿ. ತುಂಬಾ ಜನ ಬಂದ್ಬಿಟ್ಟು ಪ್ರಯತ್ನ ಮಾಡ್ತಾರೆ. ಅದು ಏನು ಮಾಡಿದ್ರು ಕೂಡ ಏನ್ ಮಾಡ್ತಾ ಇಲ್ಲ, ಆ ಗಿಣಿ ಹಾರ್ತಾ ಇಲ್ಲ. ಹಾರ್ತಾ ಇಲ್ಲ. ಒಂದು ದಿವಸ ಒಬ್ಬ ರೈತ ಬರ್ತಾನೆ, ಹಳೆ ಬಟ್ಟೆ ಹಾಕೊಂಡು ಮೈಲ ಮಣ್ಣು ಮಾಡ್ಕೊಂಡು ಬರ್ತಾನೆ. ಮತ್ತೆ ರಾಜನ ಹತ್ರ ಹೇಳ್ತಾನೆ, ರಾಜನೇ, ನಾನು ಆ ಗಿಣಿಯನ್ನು ಆಡಿಸ್ತೇನೆ. ಆಗ ಅಲ್ಲಿರೋರೆಲ್ಲ ನಗುತ್ತಾರೆ. ಎಂತೆಂತ ಅನುಭವಿಗಳು ಕೂಡ ಬಂದ್ರೂ ಕೂಡ ಏನಾಗಿಲ್ಲ, ಹಾರ್ಸಕ್ಕಾಗಿಲ್ಲ. ಗಿಣಿಯನ್ನು ಆರಿಸ್ಲಿಕ್ಕೆ ಆಗ್ಲಿಲ್ಲ. ಇವ್ರೇನ್ ಮಾಡ್ತಿದ್ದಾರೆ? ಹಾರಿಸ್ತಾನಂತೆ. ರಾಜ ಹೇಳ್ತಾನೆ, ಸರಿನಪ್ಪ, ನಾನು ಇಂಥವ್ರಿಗೆ ಕೊಡ್ತೇನೆ ಅಂತ ಹೇಳಲಿಲ್ಲ. ಯಾರು ಗಿಣಿಯನ್ನ ಹಾರಿಸ್ತಾರೋ ಅವ್ರಿಗೆ ನಾನು ಮೇಲ್ಪಡುತ್ತೆ ಬಹುಮಾನ ಕೊಡ್ತೇನೆ ಅಂತ ಹೇಳ್ತೇನೆ, ನೀನ್ ಪ್ರಯತ್ನ ಮಾಡಬಹುದು. ಸರಿ. ಮರುದಿನ ಹೋಗ್ತಾನೆ ರೈತ, ತನ್ನ ಕೆಲಸ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಬಂದ್ಬಿಟ್ಟು, ರಾಜರೇ, ನಾನು ನನ್ನ ಕೆಲಸ ಮಾಡಿದ್ದೇನೆ, ನೀವು ಏನ್ ಮಾಡಿ ಹಣ ಕೊಡಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಬಾಲ್ಕನಿ ಹೋಗ್ಬಿಟ್ಟು ನೋಡಿದ್ರೆ ಹಕ್ಕಿ ಏನ್ ಮಾಡ್ತಾ ಇದೆ? ಹಾರ್ತಾ ಇದೆ. ಹಾರ್ತಾ ಇದೆ. 100 ಚಿನ್ನದ ನಾಣ್ಯವನ್ನು ಕೊಡ್ತಾರೆ. ಮತ್ ಕೇಳ್ತಾನೆ, ಸರಿ, ಅದು ಯಾರಿಗೂ ಮಾಡ್ಲಿಕ್ಕೆ ಆಗದೆ ಇರುವಂತ ಕೆಲಸ ನೀನ್ ಹೇಗೆ ಮಾಡ್ದೆ ಅಂತ ಕೇಳ್ತಾರೆ. ಓಕೆನಾ? ಅವಾಗ ಅವ್ರು ಹೇಳ್ತಾರೆ, ನಾನು ಅಂದ್ರೆ ಬಂದವರೆಲ್ಲ ಏನು ಮಾಡಿದ್ರು ಅಂತಂದ್ರೆ ಹಕ್ಕಿಗೆ ಹೇಗೆ ಹಾರಿಸಬೇಕು ಅಂತ ಕೇಳಿಸ್ಕೊಟ್ರೆ ಹೊರತು ಅದು ಯಾಕೆ ಹಾರ್ತಾ ಇಲ್ಲ ಅಂತ ಯಾರು ಕೂಡ ಏನ್ ಮಾಡಿಲ್ಲ, ಗಮನವನ್ನ ಕೊಟ್ಟಿಲ್ಲ. ಕೊಟ್ಟಿಲ್ಲ. ನಾನ್ ನೋಡಿದಾಗ ಏನ್ ಮಾಡ್ತಾ, ಅದು ಕೈಯಿಂದ ರೆಂಬೆನ ಗಟ್ಟಿಯಾಗಿ ಏನ್ ಮಾಡಿತ್ತು? ಹಿಡ್ಕೊಂಡ್ಬಿಟ್ಟಿತ್ತು. ಹಿಡ್ಕೊಂಡ್ಬಿಟ್ಟಿತ್ತು. ನಾನೇನ್ ಮಾಡಿದೆ? ಮರ ಹತ್ಬಿಟ್ಟು ಆ ರೆಂಬೆನ ಏನ್ ಮಾಡ್ಬಿಟ್ಟೆ? ಕತ್ತರಿಸಿ ರೆಂಬೆ ಕೆಳಗಡೆ ಬೀಳ್ಲಿಕ್ಕೆ ಶುರು ಆದಾಗ ಇದಕ್ಕೆ ಆಧಾರ ಹೊಟ್ಟೋಯ್ತಲ್ಲ, ಅವಾಗ ಕೈ ಏನ ಮಾಡ್ಬಿಡ್ತು? ಕೈ ಬಿಟ್ಬಿಡ್ತು. ಬಿಟ್ಬಿಡ್ತು. ಆವಾಗ ಏನ್ ಮಾಡ್ತದ್ದು? ರೆಕ್ಕೆ ಹಾರಿದಾಗ ಅದು ಮೇಲೆ ಹಾರಕ್ಕೆ. ಹೋಗ್ಲಿಕ್ಕೆ ಗೊತ್ತಾಯ್ತು. ಹಾಗೆ ಆದ್ಮೇಲೆ ಇಲ್ಲಿ ನಾನು ಆತ್ಮ 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 ಅಂತ ಮನಸ್ಸು ಬುದ್ಧಿಯನ್ನು ಕಳಿಸ್ತೀವಿ ಬಿಟ್ರೆ, ಇಲ್ಲಿ ಕೆಳಗಡೆ ನಾನು ನನ್ನದು ಹಿಡಿದ ನಾನು ಬಿಡ್ಲಿಕ್ಕೆ ರೆಡಿ ಇರೋದಿಲ್ಲ. ದೇಹಭಾನ, ದೇಹ ಅಭಿಮಾನ, ದೇಹಧಾರಿಗಳು, ವಿಕಾರ ಇದು ಗಟ್ಟಿಯಾಗಿ ಇಟ್ಕೊಂಡಿರುವಂತ ಕಾರಣದಿಂದ ನೀವೆಷ್ಟೇ ಮನಬುದ್ಧಿಯನ್ನು ಮೇಲಕ್ಕೆ ಕಳಿಸಿದ್ರೆ ಏನಾಗೋದಿಲ್ಲ, ಹಗುರತೆಯ ಅನುಭವ ಆಗಲ್ಲ. ವಿಕಾರ, ಸ್ವಾರ್ಥ,
ಹೆಸರು ಕೀರ್ತಿ, ನಾನು ನನ್ನದು, ಇದನ್ನು ಗಟ್ಟಿಯಾಗಿ ಇಟ್ಕೊಂಡಾಗ ನೀವು ಹಾರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಜವಾಬ್ದಾರಿ ದೊಡ್ಡದಿದ್ರು. ಪವಿತ್ರತೆ ಅಂತಂದ್ರೇನು? ನನ್ನದೇನಿಲ್ಲ. ಮೊದ್ಲೇನಾಗ್ತಿತ್ತು? ಮನೆ ನಂದು, ಕುಟುಂಬ ನಂದು, ಸಂಸಾರ ನಂದು. ಇವಾಗ ಏನ್ ಮಾಡ್ಬೇಕು? ನನ್ನದೇನಿಲ್ಲ. ಜವಾಬ್ದಾರಿ ಮಾತ್ರ ಇದೆ. ದೊಡ್ಡ ಜವಾಬ್ದಾರಿ. ಯಾವ ಜವಾಬ್ದಾರಿ? ವಿಶ್ವ ಕಲ್ಯಾಣ. ನಂದೇನೂ ಇಲ್ಲ, ನಿನ್ಗೇನು ಸಿಗೋದು ಇಲ್ಲ. ನಿಂದೇನೂ ಇಲ್ಲ, ನಿನಗೇನು ಸಿಗೋದು ಇಲ್ಲ. ಅದು ಜವಾಬ್ದಾರಿ ಮಾತ್ರ ದೊಡ್ಡದು. ಆ ಜವಾಬ್ದಾರಿ ದೊಡ್ಡದು ನಿರ್ವಹಣೆ ಮಾಡಿದ್ರೆ ನಾವೇನ್ ಮಾಡ್ತೀವಂತೆ? ಅರ್ಥ ಇರ್ತೀವಿ. ಅರ್ಥ ಆಯ್ತು ಇವಾಗೇನು ಅಂತ? ಅಂದ್ರೆ ನಾನು ಆತ್ಮನಾಗ್ಬೇಕು, ಭಗವಂತನ ಪಕ್ಕದಲ್ಲಿ ಕೂತ್ಕೊಳ್ಬೇಕು, ಸಪ್ತಶಕ್ತಿಗಳನ್ನ ಕೊಟ್ಟಾಗ ವಿಶ್ವಕ್ಕೆಲ್ಲ ಕಲ್ಯಾಣ ಆದಾಗ ನಿಮ್ಮ ಮನಸ್ಸು ಬುದ್ಧಿ ಹಗುರ ಆಗತ್ತೋ ಆಗಲ್ವೋ? ಆಗುತ್ತೆ. ಆತ್ಮದ ಕಲ್ಯಾಣ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಸಾಲ ತೀರತ್ತೋ ತೀರಲ್ವೋ? ತೀರುತ್ತೆ. ತೀರುತ್ತೆ. ಸುಮ್ನೆ ಕೂತ್ಕೊಳ್ತಿರೋ, ಡ್ಯಾನ್ಸ್ ಮಾಡ್ತಿರೋ? ಸುಮ್ನೆ ಡ್ಯಾನ್ಸ್ ಮಾಡ್ತೀವಿ. ಶಾರೀರಿಕವಾಗೋ ಮಾನಸಿಕವಾಗೋ? ಮಾನಸಿಕವಾಗಿ. ಅದು ಆಗಿದ್ದಿದ್ರೆ ನಿಮ್ ಪುರುಷಾರ್ಥ ಏನಾಗಿದೆ? ಸರಿ ಇದೆ. ಅದು ಮಾಡುವಂತ ಸಮಯ ಇವಾಗ ಬಂದಿದೆ. ಅದನ್ನ ನೀವು ಇವಾಗ ಬಾಬನ್ ಜೊತೆಲಿ ಇದ್ಬಿಟ್ಟು ಏನ್ ಮಾಡ್ಬೇಕು? ಮಾಡ್ಬೇಕು. ಮಾಡಬೇಕಾಗಿದೆ. ಆ ರೀತಿ ಪ್ರತಿದಿನ ಹಾಗಿದ್ದೀರಾ ಅಂತ ಬಾಬಾ ನಿಮ್ಮನ್ನೇನ್ ಮಾಡ್ತಿದ್ದಾರೆ? ಚೆಕ್ ಕೇಳ್ತಾ ಇದ್ದಾನೆ. तो बाप दादा चारों ओर के बच्चों को यह डबल ताजेदारी स्वरूप देख रहे हैं. ಬಾಪ್ ದಾದಾರವ್ರು ಏನ್ ಮಾಡ್ತಿದ್ದಾರೆ? ನಾಲ್ಕು ಕಡೆ ಮಕ್ಕಳದು ನೋಡಿ, ಡಬಲ್ ಕಿರೀಟಧಾರಿಗಳು. ಯಾವ ಕಿರೀಟ? ಪವಿತ್ರತೆ. ಪವಿತ್ರತೆ, ರಾಯಲ್ಟಿ. ಸರಿ. ಪವಿತ್ರತೆ ಕಿರೀಟಕ್ಕೆ ಆಧಾರ ಯಾವುದು? ಪವಿತ್ರತೆ ಕಿರೀಟಕ್ಕೆ ಆಧಾರ ಯಾವುದು? ಶ್ರೀಮಂತ. ಎಷ್ಟು ವಿಶ್ವ ಕಲ್ಯಾಣ ಮಾಡ್ತಾ ಹೋಗ್ತಿರೋ ಅಷ್ಟು ಆತ್ಮದಲ್ಲಿರುವಂತ ಲೆಕ್ಕಾಚಾರ ಕ್ಲಿಯರ್ ಆದಾಗ ಅವಾಗ ಏನಾಗುತ್ತೆ? ಪ್ರಕಾಶತೆ ಒಳಿತಾ ಇರುತ್ತೆ. ಅಲ್ವಾ? ಬಟ್ಟೆ ಎಷ್ಟು ನೀರಾಗ್ಬಿಟ್ಟು ತೊಳಿತಾ ಹೋಗ್ತಿರೋ, ಬ್ರಷ್ ಹಾಕಿ ಉಜ್ತಾ ಹೋಗ್ತಿರೋ, ಬಟ್ಟೆ ಏನಾಗ್ತದೆ? ಒಳಿತಾ ಇದೆ. ಕೆಂಪಾಗ್ತದೆ. White. ಬಿಳಿ. ತಾನೆ? ಹಾಗೆ ನಿಮ್ಮ ಮನಬುದ್ಧಿನ ಎಷ್ಟು ವಿಶ್ವ ಕಲ್ಯಾಣಕ್ಕೆ ಸೀಮಿತ ಮಾಡ್ತಾ ಹೋಗ್ತಿರೋ ಅಷ್ಟು ಆತ್ಮ ಮನಬುದ್ಧಿ ಸಂಸ್ಕಾರ ವಾತಾವರಣ ವಾಯುಮಂಡಲ ಏನಾಗ್ತಾ ಹೋಗ್ತದೆ? ಶುದ್ಧ ಆಗ್ತಾರೆ. ಶುದ್ಧವಾಗ್ತದೆ. ಅವಾಗ ನಿಮ್ಮ ಪವಿತ್ರತೆ ಕಿರೀಟ ಒಳಗಡೆಗಿರುವಂತ ಕಪ್ಪು ಹೋದಾಗ ಪವಿತ್ರತೆ ಕಿರೀಟ ಏನಾಗ್ತದೆ? ಶೈನಿಂಗ್ ಬರ್ತದೋ ಬರಲ್ವೋ? ಬರುತ್ತೆ. ಮುಖವನ್ನ ನೀರ್ ಹಾಕ್ಬಿಟ್ಟು ತೊಳೆದಾಗ, ಸೋಪ್ ಹಾಕ್ಬಿಟ್ಟು ತೊಳೆದಾಗ, ಟವಲ್ ಹಾಕ್ಬಿಟ್ಟು ಉಜ್ಜಿದಾಗ ಅದಕ್ಕೆ ಗ್ಲೋ ಬರ್ತದೋ ಬರಲ್ವೋ? ಬರುತ್ತೆ. ಬರುತ್ತೆ. ಹಾಗೆ ನೀವು ಎಷ್ಟು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗ್ತಿರೋ ನಿಸ್ವಾರ್ಥ ಭಾವದಲ್ಲಿ ಅಷ್ಟು ಪವಿತ್ರತೆ ಕಿರೀಟ ಶಕ್ತಿ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಬರ್ತಾ ಇರ್ತದೆ. ಅಷ್ಟು ನೀವೇನ್ ಮಾಡ್ತಾ ಇರ್ತೀರಿ? आरता इर्तिरा। एक प्यूरिटी की रॉयल्टी का ताज है, दूसरा सेवा की जिम्मेवारी का ताज है. ಒಂದ್ ಯಾವ್ದಂತೆ? ಪವಿತ್ರತೆಯ ರಾಯಲ್ಟಿಯ ಕಿರೀಟ, ಎರಡನೇದು ಸೇವೆಯ ಜವಾಬ್ದಾರಿಯ ಕಿರೀಟ. ಸೇವೆ ಯಾರು ಮಾಡ್ತಾರೆ? ನಾವು ಮಕ್ಕಳು. ಬಾಬಾ. ನಾವ್ಯಾರು? ಸಾಧನ. ಆವಾಗ ದಿನದಲ್ಲಿ ಹೆಚ್ಚಿನ ಸಮಯವನ್ನ ಮನಬುದ್ಧಿಯನ್ನ ಭಗವಂತನಿಗೆ ಅವನ ಕಾರ್ಯವನ್ನ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ? ಬಿಡಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಮನ್ ಮನಾಭವ. ಮನಸ್ಸನ್ನು ಯಾರ ಕೈಲಿ ಕೊಡ್ಬೇಕು ನಾವು? ಬಾಬನ ಕೈ. ಬಾಬನ ಕೈಲಿ ಕೊಟ್ರೆ ಬಾಬಾ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅದನ್ನ? ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡಿದಾಗ ಆತ್ಮಶುದ್ಧಿ, ಮನಶುದ್ಧಿ, ವಾತಾವರಣ ವಾಯುಮಂಡಲದ ಶುದ್ಧಿ, ನಿಮ್ಮ ಜೊತೆಲಿರುವಂತ ಆತ್ಮಗಳ ಶುದ್ಧಿ ಆಗತ್ತೋ ಆಗಲ್ವೋ? ಅವಾಗ ನೀವು ಮಾನಸಿಕವಾಗಿ ಹಾರ್ತಾ ಇರ್ತಿರೋ, ನಿದ್ರೆ ಮಾಡ್ತಿರ್ತಿರೋ? ಈಗ ಯೋಗದಲ್ಲಿ ನಿಮ್ಗೆ ನಿದ್ರೆ ಬರ್ತಾ ಇದೆ, ಜುಟ್ಕಾ ಬರ್ತಾ ಇದೆ, ಏನರ್ಥ? ಭಾರ ಇದೆ. ಇನ್ನು ಈ ಸಿಂಹಾಸನದ ಮೇಲೆ ಕುಳಿತುಕೊಂಡಿಲ್ಲ. ಇನ್ನು ಕಿರೀಟ ನೀವ್ ಹಾಕಿಲ್ಲ ಹೇಳೋದಕ್ಕಂತ ನಿಮ್ ಅಪ್ಪ ಇನ್ನೂ ಹಾಕಿಲ್ಲ. ನೀವು ಯೋಗ್ಯರಾಗದೇನೆ ನಿಮ್ಗೆ ಸಿಂಹಾಸನದ ಮೇಲೆ ಯಾರೋ ಉಳಿಸೋದಿಲ್ಲ. ಅಷ್ಟು ಶುದ್ಧವಾದ್ರೆ ಮಾತ್ರ ಬಾಬಾ ಏನ್ ಮಾಡ್ತಾರೆ? ತನ್ನ ಪಕ್ಕದಲ್ಲಿ ಉಳಿಸ್ಕೊಳ್ತಾರೆ, ಮತ್ತೆ ನಿಮ್ಮಿಂದ ಶಕ್ತಿ ಪ್ರವಾಹ ಮಾಡಿಸ್ತಾರೆ. ಅದು ಮಾಡ್ತಾ ಇಲ್ಲ ಅಂತಂದ್ರೆ ಆ ಲೆವೆಲ್ಗೆ ನಾನಿನ್ನು ರೆಡಿ ಆಗಿಲ್ಲ ಹೇಳುವಂತ ಸತ್ಯವನ್ನ ನೀವು ಒಪ್ಪಿಕೊಳ್ಳಲೇಬೇಕು. ಒಪ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಆತ್ಮೀಯರೇ ನಿಮ್ಮಲ್ಲಿ ಬದಲಾವಣೆ ಪರಿವರ್ತನೆ ಬರ್ಲಿಕ್ಕೆ
ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಹಾಗಿದ್ರೆ ತಪ್ಪು ಯಾರ್ದಿದೆ? ನಾನು ನನ್ನದೇ. ಇಲ್ಲಪ್ಪ, ನಾನು ಕರೆಕ್ಟ್ ಆಗಿದ್ದೇನೆ. ಡ್ರಾಮಾ ಸರಿ ಇಲ್ಲ, ಸೆಂಟರ್ ಟೀಚರ್ ಸರಿ ಇಲ್ಲ. ಮೊದ್ಲು ಯಾರು ಸರಿ ಇಲ್ಲ? ನಾನು ಯೋಗೇಶ್ ಅಣ್ಣ ಸರಿನೇ ಇಲ್ಲ, ಫಸ್ಟ್ ಅವ್ರು ಸರಿ ಇಲ್ಲ. ಆಮೇಲೆ ಶಿವ ಬಾಬಾನೇ ಸರಿ ಇಲ್ಲ. ನಾನು ಹೇಳೋದು ಮಾಡ್ಕೊಡೋದೇ ಇಲ್ಲ, ಬರೀ ತಂದ ಮಾತು ಮಾಡು ಮಾಡು ಮಾತು ಮಾಡು ಅಂತ ಹೇಳ್ತಾ ಇರೋದು. ನಾನು ಹೇಳಿದ್ದನ್ನ ಏನ್ ಮಾಡೋದಿಲ್ಲ, ಮಾಡೇ ಮಾಡ್ಕೊಡೋದು. ಕೊಡೋದು. ನಾನು ಹೇಳ್ದಾಗ ಮಾಡ್ತಾ ಹೋಗು, ಆವಾಗ ನೋಡು ಏನ್ ಮಾಡ್ತೇನೆ. ನಿನ್ಗೆ ಕೊಡ್ತಾ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿಗೆ ನಾನು ಕೊಡ್ಲಿ. ಹೋಗ್ತೇನೆ ಅಲ್ವಾ ಆತ್ಮೀಯರೇ. ಅದಕ್ಕಾಗಿ ಸೀರಿಯಸ್ ಆಗಿ ಚೆಕ್ ಮಾಡ್ಕೊಳ್ಳಿ. ಬಾಬಾ ಏನು ವರ್ತಮಾನದಲ್ಲಿ ಮುರಳಿಯನ್ನು ನುಡಿಸ್ತಾ ಇದ್ದಾರೋ ಆ ರೀತಿ ನನ್ನ ಮಾನಸಿಕ ಸ್ಥಿತಿ ಇದೆಯಾ? ಕೊನೆಯ ಪ್ರಶ್ನೆ, ಇಷ್ಟೆಲ್ಲ ನೀವೇನಾದ್ರೂ ಮಾಡ್ತೀರಲ್ವ ಇದೆಲ್ಲ ನೀವು ಬೇರೆಯವ್ರಿಗೆ ಯಾರಿಗಾದ್ರೂ ಕಾಣತ್ತಾ ನೀವೇನ್ ಮಾಡ್ತಿದ್ದೀರಿ ಅಂತ? ಇಲ್ಲ. ಇಷ್ಟು ಮಾಡ್ಲಿಕ್ಕೆ ಯಾರಾದ್ರೂ ನಿಮ್ಮನ್ನ ಅಡ್ಡ ಹಾಕ್ಲಿಕ್ಕೆ ಆಗತ್ತಾ? ಇಲ್ಲ. ಅಯ್ಯೋ ಅಣ್ಣವ್ರೆ, ಇಲ್ಲ ನಮ್ಮ ಮನೆಯವ್ರು ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಇದಕ್ಕೂ ಮನೆಯವ್ರಿಗೆ ಏನು ಸಂಬಂಧವೇ? ಇಲ್ಲ. ಇಲ್ಲ. ಇದನ್ನ ಸೆಂಟರ್ಗೆ ಹೋಗ್ಬಿಟ್ಟು ಮಾಡ್ಬೇಕಾ? ಇಲ್ಲ. ಮೌಂಟ್ ಆಬುಗೆ ಹೋಗ್ಬಿಟ್ಟು ಮಾಡ್ಬೇಕಾ? ಇಲ್ಲ. ಎಲ್ಲಿ ಇದ್ಬಿಟ್ಟು ಮಾಡ್ಬೋದು? ಎಲ್ಲಿ ಮನೇಲಿ. ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಮಾಡ್ಬೋದು ತಾನೆ. ಎಲ್ಲಿ ಬೇಕಾದ್ರೂ. ಅವಾಗ ಬಂಧನ ಅಂತ ಯಾಕೆ ಹೇಳ್ತೀನಿ, ಮತ್ತೆ ಕಾರಣ ಅಂತ ಯಾಕೆ ಹೇಳ್ತೀನಿ? ಅದಕ್ಕೊಂದು ಗಾದೆ ಇದೆ, ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ದಿದ್ದವನು ನೆಲವನ್ನೇ ಡೊಂಕು ಅಂದ್ರಂತೆ. ಎಲ್ಲ ಡೊಂಕು ಅಂತ ಹೇಳ್ದಂತೆ. ಹಾಗೆ ಹೌದು. ನಿಮ್ಗೆ ಸರಿಯಾಗಿ ವಿಧಿ ಅರ್ಥ ಆಗ್ತಾ ಇಲ್ಲ, ಅಪ್ಲೈ ಮಾಡ್ತಾ ಇಲ್ಲ, ಕಾರಣ ಮಾತ್ರ ಬೆರಳು ಏನ್ ಮಾಡೋದು, ಬೇರೆಯವ್ರು ತೋರಿಸೋದು. ಹೌದು. ಆ ಬೆರಳನ್ನು ವಾಪಸ್ ತಗೊಂಡು ಏನ್ ಮಾಡ್ಬೇಕು, ನನ್ನ ನಡ್ಕೋಬೇಕು. ಏನು ಮಾಡಬೇಕು ಹೇಳುವಂತ ಯಥಾರ್ಥತೆಯನ್ನ ಆದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ, ಹೊಸ ಅವ್ಯಕ್ತ ಮುರಳಿ, ದಿನಾಂಕ 15/12/2008. ಈ ಮುರಳಿಲಿ ಏನ್ ಹೇಳ್ತಾರೆ ಬಾಬಾ? ಓಕೆ, ಹೋದ್ ಮುರಳಿಲಿ ಬಾಬಾ ಏನ್ ಹೇಳಿದ್ರು? 4 ಸಬ್ಜೆಕ್ಟ್. 4 ಸಬ್ಜೆಕ್ಟ್ ಅಲ್ಲಿ ಅನುಭವಿ ಸ್ವರೂಪರಾಗಿ, ಆಗಿದ್ದೀರಾ? ಅನುಭವಿ ಮೂರ್ತಿಗಳಾಗಿ ಅಂತ ಹೇಳಿದ್ರು ಅಲ್ವಾ? ಇಷ್ಟೆಲ್ಲ ಆದ್ಮೇಲೆ ಮುಂದೆ ಬಾಬಾ ಏನ್ ಹೇಳ್ತಾರೆ, ಸಂತುಷ್ಟವಾಗಿರಬೇಕು. ನೀವು ಮಾಡಿರುವಂತ ಕರ್ಮ ಕರೆಕ್ಟ್ ಆಗಿದ್ದಿದ್ರೆ ಆ ಕರ್ಮದ ಫಲ ನಿಮ್ಗೆ ಏನ್ ಮಾಡತ್ತೆ, ಅನುಭವ ಆಗತ್ತೆ. ಅದು ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗೋದಿದ್ರೆ ಅಥವಾ ಆತ್ಮನಿಗೆ ಒಳ್ಳೆಯದಾಗಿದ್ರೆ ಆತ್ಮ ಏನಾಗಿರ್ತದೆ, ಸಂತುಷ್ಟವಾಗಿರ್ತದೆ. ಸರಿ, ಮುಂದೇನ್ ಮಾಡ್ಬೇಕಂತ ಇವಾಗ? ಸಂತುಷ್ಟರಾಗಿದ್ದೀರಾ, ಮುಂದೇನ್ ಮಾಡ್ಬೇಕು? ನೀವು ಸಾಲ ತಗೊಂಡು ಬಂದಿದ್ದೀರಿ ಅಂತ ತಿಳ್ಕೊಳ್ಳಿ. ಇಲ್ಲಿ ನಿಮ್ ತಂದೆ ಹತ್ರ ಯಾಕೆ ಬಂದಿದ್ದೀರಿ? ನೀವು ತಂದೆ ಹತ್ರ ಸಾಲ ಮಾಡ್ಕೊಂಡು ಬಂದಿದ್ದೀರಾ, ಸರಿ? ಈ ಸಂಪಾದನೆ ಮಾಡಿ 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 ಏನಾಯ್ತು, ಸಾಲ ಎಲ್ಲ ತೀರ್ತು. ಮುಂದೇನ್ ಮಾಡ್ಬೇಕು ಇವಾಗ? ಮುಂದೇನ್ ಮಾಡ್ಬೇಕು? ವಿಶ್ವಕ್ಕೆ ಕೊಡ್ಬೇಕು. ಜಮಾ ಮಾಡ್ಕೊಳ್ಬೇಕು. ತಂದೊಂದು ಸ್ವಂತ ಮನೆ, ಒಂದು ಕುಟುಂಬ, ಒಂದು ಪರಿವಾರ ಅಲ್ವಾ? ಅದನ್ನ ನಾವೇನ್ ಮಾಡ್ಕೊಳ್ತೀವಿ, ಸ್ವಂತದ್ದು ಅಂತ ಮಾಡ್ಕೊಳ್ತೀವಿ ಅಲ್ವಾ? ಮೊದ್ಲೆಲ್ಲ ಏನಾಗಿರ್ತದೆ, ಬಾಡಿಗೆ ಲೋನಲ್ಲಿ ಇದ್ದಾಗ ಏನ್ ಮಾಡಿರ್ತೀವಿ, ಬಾಡಿಗೆಯಲ್ಲೋ ಲೀಸಲ್ಲೋ ಇಡ್ತೀವಲ್ವಾ? ಇವಾಗ ಏನ್ ಮಾಡ್ಬೇಕು, ಸ್ವಂತ ಮನೆ, ಸ್ವಂತ ವಸ್ತುಗಳು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಏಕ ರಾಜ್ಯ एक धर्म, लॉ एंड ऑर्डर की स्थापना के समय स्वयं का परिवर्तन कर विश्व परिवर्तक बनो. ಈಗ ನಾಟಕದ ಅನುಸಾರ ಯಾವ ಸಮಯ ಅಂತಂದ್ರೆ, ಒಂದು ರಾಜ್ಯ ಸ್ಥಾಪನೆ ಮಾಡುವಂಥದ್ದು, ಒಂದು ಧರ್ಮ ಮತ್ತು ಕಾನೂನು ವ್ಯವಸ್ಥೆಯನ್ನ ಸ್ಥಾಪನೆ ಮಾಡುವಂತ ಸಮಯ. ಇದರಲ್ಲಿ ಸ್ವಯಂವನ್ನ ಪರಿವರ್ತನೆ ಮಾಡಿ ನೀವು ವಿಶ್ವ ಪರಿವರ್ತನೆಗೆ ಏನು ಆಗ್ಬೇಕು, ನಿಮಿತ್ತರು ಆಗ್ಬೇಕಾಗ್ತದೆ. ಒಂದು ರಾಜ್ಯ ಅಂದ್ರೆ ರಾಜರು, ಎಷ್ಟು ರಾಜರು ಇರ್ತಾರಲ್ಲಿ ಒಂದು ರಾಜ್ಯದಲ್ಲಿ? ಒಂದೇ ರಾಜ.
ಒಂದೇ ರಾಜ ಅಲ್ವಾ? ರಾಜ ಏನ್ ಹೇಳ್ತಾರೋ ಅದನ್ನು ಉಳಿದವರು ಮಾಡ್ಬೇಕು. ಕಾನೂನನ್ನ ಫಾಲೋ ಮಾಡಬೇಕಾಗ್ತದೆ. ಹಾಗಿದ್ರೆ ಇಲ್ಲಿ ರಾಜ ಯಾರು? ಆತ್ಮ. ಇಲ್ಲಿ ಮುಖ್ಯವಾದ ರಾಜ ಶಿವಬಾಬಾ ಅಲ್ವಾ? ಅವರ ಒಂದು ಆಸ್ತಿ ಯಾವುದು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ. ಇದು ತಾನೇ ಸತ್ಯಯುಗದಲ್ಲಿ ಇರ್ತದೆ ಅಲ್ವಾ? ರಾಜನಾಗಿರುವನು ಪ್ರಜೆಗಳ ಆರೋಗ್ಯವನ್ನ ಕಾಪಾಡ್ತಾನೆ, ಪ್ರಜೆಗಳಿಗೆ ಏನು ಬೇಕೋ ಅದನ್ನ ಕೊಡ್ತಾನೆ. ರಾಜ ಕೊಡುವಂಥವರು, ಪ್ರಜೆಗಳು ಅನುಭವಿಸುವಂಥವ್ರು ಅಲ್ವಾ? ಅಂದಮೇಲೆ ನಾವು ಅನುಭವಿಸುವಂಥವ್ರು, ನಾವು ಕೊಡುವಂಥವ್ರು. ನಾವ್ಯಾರು? ಅನುಭವಿಸಿ ಕೊಡುವಂತವ್ರು. ಹ್ಮ್ ಬಾಬಾ ಕೊಟ್ಟಿರೋದನ್ನ ಅನುಭವಿಸಿ ಕೊಡುವಂತವ್ರು. ನಿಮ್ದಲ್ವಲ್ಲ, ಬಾಬಾದು. ಬಾಬನ್ ತಾನೆ. ಅಂದ್ರೆ ರಾಜ ಯಾರಾದ್ರು? ಬಾಬಾ. ಆ ಪ್ರಾಪರ್ಟಿ ಯಾರ್ದದು? ಬಾಬಾದು. ಅಂದಮೇಲೆ ಯಾರ ರಾಜ್ಯ ಇರ್ತದೋ ಆವಾಗ ಏನಾಗ್ಬೇಕು? ಅವರ ಕಾನೂನು ನಿಯಮಗಳೇ ಅಲ್ಲಿ ಕಾರ್ಯ ಆಗತ್ತೆ ಅಲ್ವಾ? ಈಗ ಒಂದು BJP ಪಕ್ಷದ ರಾಜ್ಯ ಇದೆ ಅಂತ ಅವ್ರದ್ದೇನು ನಿಯಮಗಳಿದೆ ಅದೇ ತಾನೇ ಫಾಲೋ ಆಗ್ತದೆ. ಕಾಂಗ್ರೆಸ್ ಇದ್ದ ಅವ್ರದ್ದು, JDS ಇದ್ದ ಅವ್ರದ್ದು ಅಲ್ವಾ? ಯಾರು ರಾಜ್ಯದಲ್ಲಿ ಇದ್ದಾರೋ ಅವರ ನಿಯಮಗಳು, ಅವರ ಏನ್ ಹೇಳ್ತಾರೆ ಅದಕ್ಕೆ ಪ್ರಣಾಳಿಕೆ, ಅವರ ಒಂದು ಪಕ್ಷದ ಒಂದು ಏನು ಕಾನೂನನ್ನ ಮಾಡಿದಾರೋ ಅದರಂತೆ ಅವ್ರು ಏನ್ ಮಾಡ್ತಾರೆ? ರಾಜ್ಯ ಭಾರವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ರಾಜ್ಯ ಇರೋದು ಯಾರ್ದು? ಬಾಬಾ ಅಲ್ವಾ? ಆ ರಾಜ್ಯದಲ್ಲಿ ಏನಿರ್ತದೆ? ಆ ರಾಜ್ಯದಲ್ಲಿ ಏನಿರ್ತದೆ? ಪ್ರಜೆಗಳು. ಈಗ ನೀವು ರಾಜಸ್ಥಾನಕ್ಕೆ ಹೋಗಿ, ಅಲ್ಲಿ ತೆಲುಗುನಲ್ಲಿ ಮಾತಾಡ್ತಿರೋ, ತಮಿಳಲ್ಲಿ ಮಾತಾಡ್ತಿರೋ? ಹಿಂದಿ. ಹಿಂದಿಯಲ್ಲೇ ಅಲ್ವಾ? ಯಾಕಂದ್ರೆ ಅಲ್ಲಿ ಹಿಂದಿ ಹೇಳುವಂಥದ್ದು ಭಾಷೆಯನ್ನ ಅಲ್ಲಿ ಅಂಗೀಕೃತ ಮಾಡಿರುವಂತ ಕಾರಣದಿಂದ ನೀವಲ್ಲಿ ಕಾರ್ಯ ವ್ಯವಹಾರವನ್ನ ಮಾಡಬೇಕು, ಈಶ್ವರಿ ಜ್ಞಾನವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕಾಗ್ತದೆ? ಹಿಂದಿಯಲ್ಲೇ ಮಾತಾಡಬೇಕಾಗ್ತದೆ ಅಲ್ವಾ? ಅಲ್ಲಿ ಏನು ನಿಯಮಗಳಿದಾವೋ ಅದನ್ನೇ ನಾವೇನ್ ಮಾಡ್ಬೇಕಾಗತ್ತೆ? ಫಾಲೋ ಮಾಡ್ಬೇಕಾಗತ್ತೆ. ನಾರ್ತ್ ಇಂಡಿಯಾಕ್ಕೆ ಹೋದ ತುಂಬಾ ಜನ ಕಂಪ್ಲೇಂಟ್ ಏನು ಗೊತ್ತಾ? ಅಣ್ಣವ್ರೇ, ಉತ್ತರ ಭಾರತಕ್ಕೆ ಹೋದ್ರೆ ನಮ್ಗೆ ಇಡ್ಲಿ ಸಿಗೋದೇ ಇಲ್ಲ, ದೋಸೆ ಸಿಗೋದೇ ಇಲ್ಲ. ಯಾಕೆ ಹೇಳಿ? ರೊಟ್ಟಿ. ಯಾಕಂದ್ರೆ ಅವರಲ್ಲಿ ತಿನ್ನೋದಿಲ್ಲ. ಉತ್ತರ ಭಾರತದವ್ರದ್ದು ತಿನ್ನುವಂತ ಸ್ಟೈಲೇ ಏನೋ, ಆಹಾರನೇ ಬೇರೆ. ಅವಾಗ ಅವ್ರು ಏನು ಆಹಾರ ತಿಂತಾರೆ ಅದನ್ನು ಮಾತ್ರ ಸಿಗತ್ತೆ ಹೊರ್ತು ಇಲ್ಲಿ ಸೌತ್ ಇಂಡಿಯಾದವ್ರು ಸಿಗೋದಿಲ್ಲ. ಅವ್ರಿಗೆ ಈಗ ನಮ್ಮ ಊರಿಗೆ ಬಂದ್ರೆ ಅವ್ರ ರೊಟ್ಟಿ ಎಲ್ಲಾ ಕಡೆಗೂ ಸಿಗ್ತದಾ? ಇಲ್ಲ. ಇಲ್ಲ. ಇಲ್ಲೇನ್ ಸಿಗ್ತದೆ? ಮುದ್ದೆ. ಮುದ್ದೆ, ಅನ್ನ, ಸಾಂಬಾರು ಅಲ್ವಾ? ಮುದ್ದೆ ಸಿಗೋದು ಬೆಂಗಳೂರು ಸುತ್ತಮುತ್ತಲು ಮಾತ್ರ. ಹುಬ್ಳಿಗೆ ಬಂದ್ರೆ ಮುದ್ದೆ ಸಿಗೋದಿಲ್ಲ ನಂಗೆ ಅಲ್ವಾ? ನಾನು ಫಸ್ಟಿಗೆ ಬೆಂಗಳೂರಿಗೆ ಹೋದಾಗ ಅಲ್ಲಿ ಮಿಲಿಟರಿ ಹೋಟೆಲ್ ಅಂತ ಬೋರ್ಡ್ ಹಾಕ್ತಿದ್ರು. ಮಿಲಿಟರಿ ಹೋಟೆಲ್ ಅಂತದ್ದು ಏನಿದು ಅದನ್ನು ಗೊತ್ತಾಗ್ತಾರೆ. ಏನು ಇಲ್ಲಿ ಮಿಲಿಟರಿ ಅವ್ರು ಮಾತ್ರ ಹೋಗೋದಾ ಅಥವಾ ಮಿಲಿಟರಿ ಅವ್ರು ನಡೆಸ್ತಾರಾ ಏನು ಅಂತ ನನಗೇನಾಗ್ಲಿಲ್ಲ, ಗೊತ್ತಾಗಿಲ್ಲ. ಯಾಕೆ ನಮ್ಮೂರ್ ಕಡೆಗೆ ಮಿಲಿಟರಿ ಹೋಟೆಲ್ ಅಂತ ಎಲ್ಲೂ ಬೋರ್ಡ್ ಇಲ್ಲ. ಆಮೇಲೆ ಗೊತ್ತಾಯ್ತು ಮಿಲಿಟರಿ ಹೋಟೆಲ್ ಅಂತಂದ್ರೇನು, ಮಟನ್. ನಾನ್ ವೆಜ್ ಸಿಗುವಂಥದ್ದಕ್ಕೆ ಮಿಲಿಟರಿ ಹೋಟೆಲ್ ಅಂತ ಹೇಳ್ತಾರೆ ಅಂತ ಆಮೇಲೆ ಗೊತ್ತಾಯ್ತು ಅಲ್ವಾ? ಅಥವಾ ಬೆಂಗಳೂರಿನಲ್ಲಿ ಏನಾಗ್ತದೆ, ಲಿಂಗಾಯತರ ಖಾನಾವಳಿ ಅಂತ ಬರ್ತದೆ. ಅಂದ್ರೆ ಏನರ್ಥ? ಅಲ್ಲಿ ರೊಟ್ಟಿ, ಎಣಗಾಯಿ ಪಲ್ಯ ಎಲ್ಲ ಸಿಗ್ತದೆ ಅಂತ, ಲಿಂಗಾಯತರ ಸ್ಟೈಲ್ ಅಲ್ಲಿ ಅಲ್ವಾ? ಹಾಗೆ ಆ ಹೋಟೆಲ್ ಬೋರ್ಡ್ ನೋಡಿದಾಗ ಒಳಗಡೆಗೆ ಏನಿದೆ ಅಂತ ಸಿಗತ್ತೆ ಅಲ್ವಾ? ಮೇರೆ ವರ್ತಮಾನ ಸಮಯದಲ್ಲಿ ತುಂಬಾ ರಾಜ್ಯಗಳಿದಾವೆ. ಮನ್ಮತ, ಪರಮತ, ಶ್ರೀಮತ ಎಲ್ಲನೂ ನಡೀತಾ ಇದೆ. ಎಲ್ಲಿ? ಕಲಿಯುಗದಲ್ಲಿ. ಯಾರು ಯಾರ ಮಾತನ್ನು ಕೇಳಲಿಕ್ಕೆ ರೆಡಿ ಇಲ್ಲ. ಪ್ರತಿಯೊಬ್ಬರೂ ಕೂಡ ಏನ್ ಹೇಳ್ತಾರೆ? ನಾನ್ ಹೇಳ್ದಂಗೆ ಕೇಳಬೇಕು. ಎಲ್ಲಿವರೆಗೆ ಅಂದ್ರೆ ಸಣ್ಣ ಮಕ್ಕಳು ಕೂಡ ಏನ್ ಹೇಳ್ತಾರೆ? ನಾವ್ ಹೇಳ್ದಂಗೆ ಕೇಳಬೇಕು. ಮನೇಲಿ ನಾಯಿನೂ ಕೂಡ ಏನ್ ಹೇಳ್ತಾನೆ? ನಾನ್ ಹೇಳ್ದಂಗೆ ಕೇಳ್ಬೇಕು. ಇಲ್ಲ ಅನ್ನೋದು ಬೌ 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 ಹೇಳ್ತಾ ಇರ್ತದೆ ಅಲ್ವಾ? ಹಾಗೆ ಪ್ರತಿಯೊಬ್ಬರದ್ದು ಕೂಡ ಸಪರೇಟ್ ಆಗಿರುವಂಥದ್ದು ಏನಿದೆ? ರಾಜ್ಯ ನಡೀತಾ ಇದೆ. ಇದೆಲ್ಲವನ್ನ ತೆಗೆದುಹಾಕಿ
ಒಂದೇ ಒಂದು ರಾಜ್ಯ ಹೇಳೋದೇನಾಗ್ಬೇಕು, ಬರಬೇಕು. ಯಾವುದದು ರಾಜ್ಯ? ಯಾವುದರಿಂದ ಸರ್ವರ ಉನ್ನತಿಯಾಗತ್ತೆ, ಸರ್ವತೋಮುಖ ಅಭಿವೃದ್ಧಿಯಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ, ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ಲರ ಪ್ರತಿಯೊಬ್ಬರ ಕರ್ಮನೂ ಕೂಡ ಶ್ರೇಷ್ಠವಾಗಿರಬೇಕು. ಅಲ್ಲಿರುವಂತ ಜಡ ಮತ್ತು ಚೈತನ್ಯ ವಸ್ತುಗಳು, ಶಕ್ತಿಗಳು ಏನಾಗಿರ್ಬೇಕು? ನೆಮ್ಮದಿಯಿಂದ ಇರಬೇಕು. ಅಂದ್ರೆ ಆ ರಾಜ್ಯ ನಡಿಬೇಕು ಅಂತಂದ್ರೆ ಅಲ್ಲಿ ಒಂದು ಧರ್ಮ ಅಂತ ಇರಬೇಕಾಗ್ತದೆ. ಅಲ್ಲಿರುವಂತ ಆತ್ಮಗಳು ಧಾರಣೆಯನ್ನ ಮಾಡಬೇಕಾಗ್ತದೆ. ಹಾಗಿದ್ರೆ ಇಲ್ಲಿ ಯಾವ್ದನ್ನ ಧಾರಣೆ ಮಾಡಬೇಕು? ಏಕಧರ್ಮ. ಪವಿತ್ರತೆ. ಪವಿತ್ರತೆ, ಪ್ರೀತಿ, ಸ್ನೇಹ, ಶಕ್ತಿ, ಆನಂದ. ಅಂದ್ರೆ ಪರಮಾತ್ಮನಲ್ಲಿ ಏನು ಗುಣಲಕ್ಷಣಗಳಿದಾವೋ ಅದನ್ನೇ ನಾವೇನ್ ಮಾಡ್ಬೇಕಾಗತ್ತೆ? ಧಾರಣೆ ಮಾಡಬೇಕಾಗತ್ತೆ. ಅದಕ್ಕೆ ಸತ್ಯುಗ ತ್ರೇತಾಯುಗದಲ್ಲಿ ಅಲ್ಲಿ ಪರಮಾತ್ಮ ಮಾತ್ರ ಇರ್ತಾರೆ ಹೊರತು ಅಲ್ಲಿ ರಾವಣ ಇರೋದಿಲ್ಲ ಅಲ್ವಾ? ಇಲ್ಲಿ ಏನಾಗಿದೆ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರನೂ ಇದೆ. ಈ ಕಡೆಯಿಂದ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿನೂ ಕೂಡ ಇದೆ. ಈಗ ನಾವು ಯಾವ್ದನ್ನ ಧರಿಸ್ಬೇಕು? ಶಾಂತಿ ಸುಖ. ಅಲ್ವಾ? ಇವಾಗ ಒಬ್ಬರು ಮಹಿಳೆಯರು ಮದ್ವೆ ಆಗ್ಬಿಟ್ಟು ಹೋಗಿರ್ತಾರೆ. ಪತಿ ಹೇಳಿರುವಂತ ಡ್ರೆಸ್ ಹಾಕೊಳ್ಬೇಕು, ಅವ್ರಿಗೆ ಅವ್ರಿಗೆ ಇಷ್ಟಪಟ್ಟಿರೋ ಡ್ರೆಸ್ ಹಾಕೊಳ್ಬೇಕು. ಫಿಲ್ಮ್ ಅಲ್ಲಿ ನಟಿಯರನ್ನ ನೋಡ್ಬಿಟ್ಟು ಡ್ರೆಸ್ ಹಾಕೊಳ್ಬೇಕು. ಪತಿ ಹೇಳಿದ. ಯಾರ ಮನೆಗೆ ಹೋಗಿದ್ದೀರೋ, ಯಾರನ್ನ ಮದುವೆ ಆಗಿದ್ದೀರೋ, ಯಾರು ನಿಮ್ಮ ಜೊತೆಗಾರರಾಗಿದ್ದಾರೋ ಅವ್ರು ಹೇಳ್ದಾಗ ನಾವು ಕೇಳಬೇಕು ತಾನೆ. ನಾವು 4 ದಿನ ಬದುಕಬೇಕು, ಜಗಳಗಳಾಗಬಾರ್ದು, ಗಲಾಟೆಗಳಾಗಬಾರ್ದು ಅಂತಂದ್ರೆ ಆ ಸಂಸ್ಕಾರದ ಅನುಸಾರದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ? ಇರ್ಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಮಾತ್ರ ಏಕಧರ್ಮ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ಯಾರನ್ನ ಧರಿಸಿದಿರಿ, ಆತ್ಮಿಕ ಸಂಪಾದನೆ, ಆತ್ಮಿಕ ಸೇವೆ, ಆತ್ಮಿಕ ಉನ್ನತಿ ಇದಿದೆಯೋ, ಅಥವಾ ಸ್ಥೂಲವಾಗಿರುವಂತ ಸಾಧನ, ಹಣ, ಹೆಸರು, ಕೀರ್ತಿ, ವಿಕಾರಕ್ಕೆ ಸಂಬಂಧಪಟ್ಟಿದ್ದೇನಾದ್ರೂ ಉನ್ನತಿ ಕಡೆ ಗಮನವನ್ನ ಕೊಡ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡು. ಮಾಡ್ಬೇಕು. ಓಕೆ, ಒಂದು ರಾಜ್ಯಕ್ಕೆ ಆಧಾರ ಒಂದೇ ಧರ್ಮ. ಎಲ್ಲರೂ ಕೂಡ ಏನ್ ಮಾಡ್ಬೇಕು? ಒಂದನ್ನೇ ಧರಿಸ್ಬೇಕು. ಅದಕ್ಕಾಗಿ ಬಾಪರ ಮನೆಗೆ ಹೋದಾಗ ಶರೀರಕ್ಕೆ ಎಲ್ಲರೂ ಯಾವ ಕಲರ್ ಬಟ್ಟೆ ಹಾಕೊಳ್ತಾರೆ? ವೈಟ್. ವೈಟ್ ಅಲ್ವಾ? ಎಲ್ಲರಿಗೂ ಕೂಡ ಒಂದೇ ವೆರೈಟಿ ಆಹಾರ ಇರ್ತದಲ್ಲಿ ಅಲ್ವಾ? ಎಲ್ಲರಿಗೂ ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ಕ್ಲಾಸ್ ಅನ್ನ ಕೊಡ್ತಾರೆ. ಹಾಗೆ ಅಲ್ಲಿ ಒಂದು ಧರ್ಮ. ಮುಂದೆ ಬಾಬಾ ಹೇಳ್ತಾರೆ ಲಾ ಅಂಡ್ ಆರ್ಡರ್, ಅಲ್ಲಿ ಯಾವ ರೀತಿ ಕಾನೂನು ಇರಬೇಕು ಹೇಳುವಂಥದ್ದು ಈಗ ಏನಾಗ್ತಾ ಇದೆ? ರೆಡಿ ಆಗ್ತಾ ಇದೆ. ಸಂವಿಧಾನ ಬಾಬಾ ನಮ್ಗೆ ತಿಳಿಸ್ಕೊಡ್ತಾ ಇದಾರೆ ಅಲ್ವಾ? ಇಲ್ಲಿ ಕೆಲವೊಂದ್ಸಲ ಕೆಲವೊಂದು ಜಾಬಿಗೆ ಟ್ರೈನಿಂಗ್ ಅಂತ ಕೊಡ್ತಾರೆ ನೋಡಿ. ಪೊಲೀಸರಿಗೆ, ಮಿಲಿಟರಿಯವರಿಗೆ ಏನ್ ಮಾಡ್ತಾರೆ? ಗೌರ್ಮೆಂಟ್ನವರು ಟ್ರೈನಿಂಗ್ ಅನ್ನ ತರಬೇತಿ ಕೊಡ್ತಾರೆ ಹೇಗಿರಬೇಕು ಅಂತ. ಹಾಗೆ ವರ್ತಮಾನ ಸಮಯದಲ್ಲೂ ಕೂಡ ಬಾಬಾರವರಿಂದ ಟ್ರೈನಿಂಗ್ ನಡೀತಾ ಇದೆ. ಯಾವುದಕ್ಕೋಸ್ಕರ? ಒಂದೇ ರಾಜ್ಯ ಒಂದೇ ಧರ್ಮಕ್ಕೋಸ್ಕರ. ಒಂದೇ ಧರ್ಮ ಒಂದೇ ಭಾಷೆ ಅಲ್ವಾ? ಓಕೆ, ಹಾಗಿದ್ರೆ ಇಲ್ಲಿ ಯಾರನ್ನು ಪರಿವರ್ತನೆ ಮಾಡ್ಕೊಳ್ಬೇಕು? ಸ್ವಯಂ ಅಂದ್ರೆ ನಾನು. ಮಕ್ಕಳು ಆತ್ಮನನ್ನ ಪರಿವರ್ತನೆ ಮಾಡ್ಕೊಳ್ಬೇಕು. ಎಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು? ಆತ್ಮನನ್ನ. ಓಕೆ, ನಾವೆಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಹೋಗ್ತೀವಿ? ಬೇರೆ ಶರೀರದ ಪರಿವರ್ತನೆ, ವಸ್ತುಗಳ ಪರಿವರ್ತನೆ ಅಲ್ವಾ? ಬಂಗಾರದ ರೇಟ್ ಜಾಸ್ತಿ ಆಗಿದೆ ಅಂತೆ, ತಗೊಂಡು ಇಟ್ಕೊಳ್ಬೇಕಾ? ಬಂಗಾರ ತೆಗೆದು ಇಟ್ಕೊಂಡಿದೀನಿ ಅಂತಂದ್ರೆ ಆ ರೇಟ್ ಡಬ್ ಅಂತ ಬಿದ್ದು ಬಿಟ್ರೆ ಏನಾಗ್ಬಿಡ್ತದೆ? ಏನಾಗ್ಬಿಡ್ತದೆ? ದುಃಖ ಆಗ್ಬಿಡ್ತದಲ್ವಾ? ಅಯ್ಯೋ, ನಮ್ಮ ಹತ್ತಿರ ಬಂಗಾರ ಎಲ್ಲ ಲಾಸ್ ಆಗ್ಬಿಡ್ತದಲ್ಲ ಅಲ್ವಾ? ಗಮನ ಇಲ್ಲಿ ಶಾರೀರಿಕವಾದಂತ ಹಣ, ಬಿಲ್ಡಿಂಗು, ಮಕ್ಕಳು, ಅವರ ಶಿಕ್ಷಣ, ತನು, ಧನ, ಜನ, ಇದರ ಬಗ್ಗೆ ನಾವೇನ್ ಮಾಡ್ತಿದ್ದೀವಿ? ಗಮನವನ್ನ ಕೊಡ್ತಾ ಇದ್ದೀವಿ. ಓಕೆ, ಆರೋಗ್ಯದ ದೃಷ್ಟಿಯಿಂದ, ಅವಶ್ಯಕತೆಯ ದೃಷ್ಟಿಯಿಂದ ಅದಕ್ಕೆ ಎಷ್ಟು ಗಮನ ಕೊಡಬೇಕು ಅದು ಗಮನ ಕೊಡೋದು ಅಲ್ಲಿ ತಪ್ಪು ಇಲ್ಲ. ಓಕೆ, ಶರೀರಕ್ಕೆ ಊಟ ತಿಂಡಿ ಕೊಡೋ ತಪ್ಪ? ಇಲ್ಲ. ತಪ್ಪು ಯಾವುದು? ತಪ್ಪು ಯಾವುದು? ಅತಿಯಾಗಿ ಕೊಟ್ರು ತಪ್ಪು.
ಆ ಶರೀರ ಕಪ್ಪಗಿರೋ ಚರ್ಮ ಬೆಳ್ಳಗೆ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು ಅಂತ ಬ್ಯೂಟಿ ಪಾರ್ಲರಿಗೆ ಹೋಗಿ ಯೂಟ್ಯೂಬಿಗೆ ನೋಡಿ ಅದನ್ನೆಲ್ಲ ನೋಡೋದೇನಾಗಿದೆ ತಪ್ಪು. ಅದ್ರ ಕಡೆ ನಾವು ಗಮನವನ್ನು ಕೊಡಬೇಕಾಗಿಲ್ಲ. ಆರೋಗ್ಯದ ಕಡೆ ಗಮನ ಕೊಡಿ, ಅದ್ರಲ್ಲಿ ತಪ್ಪಿಲ್ಲ. ಎಷ್ಟೋ ಸಲ ಅಕ್ಯುಪ್ರೆಷರ್ ಟ್ರೀಟ್ಮೆಂಟಿಗೆ ಹೋದಾಗ ಕಾಯಿಲೆಗಳಿಗೆ ಪಾಯಿಂಟ್ ಅನ್ನ ತೋರಿಸಿದ್ರೆ ಜನ ಅಷ್ಟು ಆಸಕ್ತಿ ತೋರಿಸೋದಿಲ್ಲ. ಕೆಲವೊಂದ್ಸಲ ಏನಾಗ್ತದೆ, ನಿದ್ರೆ ಸರಿ ಇಲ್ಲದೆ ಏನೋ ಒಂದು ಕಾರಣದಿಂದ ಚರ್ಮದಲ್ಲಿ ಎಲ್ಲೆಲ್ಲೋ ಕಲೆಗಳಿರ್ತಾವೆ. ನಾವ್ ಹೇಳ್ತೇವೆ ಅಕ್ಯುಪ್ರೆಷರ್ ಈ ಕಲೆಗಳು ಏನಾಗ್ತಾವೆ ಗುಣ ಹೌದಾ ಅಣ್ಣವ್ರೆ ಬೇಗ ತೋರಿಸಿ ಅದನ್ನ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಚರ್ಮ ಏನಾಗಿರ್ಬೇಕು, ಬೆಳ್ಳಗೆ ಕಾಣಬೇಕು. ಒಳಗಡೆ ಶರೀರದಲ್ಲಿ ಎಷ್ಟು ಬೇಕಾದ್ರೂ ಕಾಯಿಲೆ ಇಲ್ಲ ಅಲ್ವಾ? ಹಳೆ ಕಾಲದ ಜನರಿಗೆ ನೋಡಿ, ಅವರು ಬಟ್ಟೆ ಕಡೆಗೆ ಶರೀರದ ಕಡೆಗೆ ಅಷ್ಟು ಗಮನ ಕೊಡ್ತಾ ಇರ್ಲಿಲ್ಲ. ಕೆಲಸದ ಕಡೆಗೆ ಆರೋಗ್ಯದ ಕಡೆ ಗಮನವನ್ನ ಕೊಡ್ತಾ ಇದ್ರು. ಇವತ್ತೇನಾಗಿದೆ, ಸಾಲ ಮಾಡುದು ಪರವಾಗಿಲ್ಲ, ಮನೆ ಚೆನ್ನಾಗಿರ್ಬೇಕು, ಫರ್ನಿಚರ್ಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಪ್ರಪಂಚದ ಸಾಧನಗಳ ಕಡೆ ನಾವು ಗಮನವನ್ನ ಕೊಡ್ತಾ ಇದೀವಿ. ಬಿಟ್ರೆ ಆತ್ಮ ಪರಿವರ್ತನೆ ಕಡೆ ನಾವು ಗಮನವನ್ನ ಕೊಡ್ತಾ ಇಲ್ಲ. ನಮ್ಮ ಮನೆ ಟೈಲ್ಸ್ ಹೆಂಗಿರ್ಬೇಕು, ನಮ್ಮ ಬಟ್ಟೆಗಳು ಹೆಂಗಿರ್ಬೇಕು, ನಮ್ಮ ಕಾರ್ ಹೆಂಗಿರ್ಬೇಕು, ನೆಕ್ಸ್ಟ್ ಟೈಮ್ ಮೊಬೈಲ್ ಹೆಂಗಿರ್ಬೇಕು, ನಮ್ಮ ಮಕ್ಕಳು ಹೇಗಿರ್ಬೇಕು, ಇದ್ರ ಕಡೆ ನಾವು ಗಮನವನ್ನ ಕೊಡ್ತಾ ಇದ್ದೀವಿ ಹೊರತು ಆತ್ಮದ ಪರಿವರ್ತನೆ, ಆತ್ಮದಲ್ಲಿರುವಂತ ಕೊಳಕು, ಕೆಸರು, ಕಾಯಿಲೆಗಳು, ಇದನ್ನು ನಾವು ಪರಿವರ್ತನೆ ಮಾಡೋದ್ರ ಕಡೆ ಗಮನವನ್ನ ಕೊಡ್ತಾ ಇದ್ದೀವಾ? ಜೊತೆಗೆ ವಿಶ್ವ ಪರಿವರ್ತನೆ ಮಾಡೋದ್ರ ಕಡೆನೂ ಕೂಡ ನೀವೇನ್ ಮಾಡ್ಬೇಕು, ಗಮನವನ್ನ ಕೊಡಬೇಕಾಗತ್ತೆ. ಹಾಗಿದ್ರೆ ಆತ್ಮೀಯರೇ, ವಿಶ್ವ ಇವಾಗ ಯಾವ ರೀತಿಯಲ್ಲೂ ಪರಿವರ್ತನೆ ಆಗ್ತಾ ಇದೆ? ಈಗ ಪರಿವರ್ತನೆ ನಾವು ಮಾಡಬೇಕು ಅಂತಂದ್ರೆ ಅದು ಆಲ್ರೆಡಿ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಇದೆ ಅಂತ ತಾನೇ ಅರ್ಥ. ಈಗ ಹೇಗಿದೆ ವಿಶ್ವ? ವಿನಾಶದ ಕಡೆ ಪರಿವರ್ತನೆ. ವಿಶ್ವದಲ್ಲಿ ಪ್ರತಿದಿನ ಏನ್ ಹೋಗ್ತಾ ಇದೆ? ವಾಯುಮಂಡಲ, ವಾತಾವರಣದಲ್ಲಿ ಏನ್ ಹೋಗ್ತಾ ಇದೆ? ಪಂಚವಿಕಾರ ತುಂಬಿದೆ. ಪಂಚವಿಕಾರಗಳು ಎಲ್ಲಿಂದ ಹೋಗ್ತಾ ಇದ್ದಾವೆ? ಮನುಷ್ಯ ಆತ್ಮರಿಂದ, ಪ್ರಕೃತಿಯಿಂದ. ಪ್ರಕೃತಿಯಿಂದ ಹೋಗ್ತಾ ಇಲ್ಲ, ಆತ್ಮಗಳಿಂದ ಹೋಗ್ತಾ ಇದೆ ಅಲ್ವಾ? ಪ್ರಕೃತಿ ತಗೊಳ್ತಾ ಇಲ್ಲ, ಆತ್ಮಗಳಿಂದ ಏನಾಗ್ತಾ ಇದೆ? ಪಂಚತತ್ವಗಳು ಹೋಗ್ತಾ ಇದೆ. ಓಕೆ, ಹಾಗಿದ್ರೆ ಅದು ಹೋಗ್ಲಿಕ್ಕೆ ಕಾರಣ ಏನು? ಆತ್ಮಗಳಿಂದ ವಿಕಾರ ಪಂಚತತ್ವಗಳಿಗೆ ವಿಶ್ವಕ್ಕೆ ಹೋಗ್ಲಿಕ್ಕೆ ಕಾರಣ ಏನು? ವಿಕಾರಗಳೇ ಇರೋದ್ರಿಂದ ವಿಕಾರಗಳೇ ಹೋಗ್ತಾ ಇದೆ ಮನುಷ್ಯನಲ್ಲಿ, ವಾಯುಮಂಡಲ. ವಾತಾವರಣದಿಂದ, ವಾತಾವರಣ ಮಾಧ್ಯಮ ಹೋಗ್ಲಿಕ್ಕೆ ಕಾರಣ ಏನು? ಚಿಂತನೆ. ತಂದೆಯನ್ನ ಮರ್ತಿರೋ ಕಾರಣ. ನಿಮ್ಮತ್ತೊಂದು ಶರೀರ ಇದೆಯಾ ಇಲ್ವೋ? ಇದೆ ಶರೀರಕ್ಕೊಂದು ಬಾಯಿ ಇದೆಯಾ ಇಲ್ವೋ? ಇದೆ ಶರೀರಕ್ಕೊಂದು ಹೊಟ್ಟೆ ಇದೆಯಾ ಇಲ್ವೋ? ಇದೆ ಇದೆ ಅಲ್ವಾ? ಓಕೆ, ಈ ಶರೀರಕ್ಕೆ ಆಹಾರ ಕಳಿಸುವಂತ ಜವಾಬ್ದಾರಿ ಯಾರ್ದು? ನಂದು ತಾನೆ. ಓಕೆ, ಈಗ ನಿಮ್ಗೆ ಈ ಪ್ರಪಂಚದಲ್ಲಿ ತರಕಾರಿ ಸಿಗ್ತಾ ಇಲ್ವಾ? ಸಿಗ್ತಾ ಇದೆ ಆಮೇಲೆ ಹಣ್ಣುಗಳು, ಸಿಗ್ತಾ ಇದೆ ಸಸ್ಯಾಹಾರಿ ವಸ್ತುಗಳು, ಸಿಗ್ತಾ ಇದೆ ದವಸ ಧಾನ್ಯ, ನಾನ್ ವೆಜ್, ಸಿಗ್ತಾ ಇದೆ ಗುಟ್ಕಾ, ಸಿಗ್ತಾ ಇದೆ ಸರಾಯಿ, ಸಿಗ್ತಿದೆ ಅಫೀಮು ಸಿಗ್ತಾ ಇದೆ. ಎಲ್ಲಿ? ಪ್ರಕೃತಿ, ಪ್ರಪಂಚದಲ್ಲಿ ಎಲ್ಲಾನು ಇದೆ. ಓಕೆ, ಆದ್ರೆ ನಿಮ್ಮ ಶರೀರಕ್ಕೆ ಏನು ಕಳಿಸ್ಬೇಕು ಅಂತ ನಿರ್ಧಾರ ಯಾರ್ದು? ಆಯ್ಕೆ ಬೇಕಾದಷ್ಟಿದೆ ತಾನೆ. ಅವಾಗ ನೀವು ಅದನ್ನ ಯಾವ್ದು ಶರೀರಕ್ಕೆ ಕಳಿಸ್ತಿರೋ ಅದರ ಅನುಸಾರದಲ್ಲಿ ಶರೀರದ ಆರೋಗ್ಯ ಏನಾಗಿದೆ? ಅವಲಂಬನೆ ಆಗಿದೆ. ಇಲ್ಲಿ ಒಳ್ಳೆಯದು ಸಿಗ್ತಾ ಇದೆ, ಕೆಟ್ಟದ್ದು ಸಿಗ್ತಾ ಇದೆ. ಅದು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಬೇಕು, ಯಾವುದು ಬೇಡ ಹೇಳುವಂತ ನಿರ್ಧಾರವನ್ನು ಮಾಡಿ, ಅದೇ ರೀತಿ ಕರ್ಮವನ್ನ ಮಾಡಿ ಆ ಕರ್ಮದ ಫಲವನ್ನ ಅನುಭವಿಸುವಂಥದ್ದು ನನ್ನ ಮೇಲೆ ಏನಾಗಿದೆ? ಅವಲಂಬಿತ ಆಗಿದೆ. ಹಾಗೆ ಈಗ ಶಿವಬಾಬಾರವರ ಸಪ್ತಗುಣಗಳು ಕೂಡ, ಆ ಜ್ಞಾನನೂ ಕೂಡ ನಮ್ಮಲ್ಲಿ ಇದೆಯೋ ಇಲ್ವೋ? ಇದೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆಯೋ ಇಲ್ವೋ? ಇದೆ ಎಲ್ಲಿ? ಎಲ್ಲಿ? ನಮ್ಮ ನಮ್ಮ ಕಡೆಗೆ ಇದೆ. ಇವಾಗ ಟಿವಿಯಲ್ಲಿ ನೋಡಿ,
ಟಿವಿಯಲ್ಲಿ ವಿಕಾರ ತುಂಬಿರುವಂತ ಫಿಲ್ಮ್ಗಳು ಕೂಡ ಇದ್ದಾವೆ, ಸಾಧನೆ ಮಾಡುವಂತ ಪೀಸ್ ಆಫ್ ಮೈಂಡ್ ಚಾನಲ್ ಕೂಡ ಇದೆ. ಹೌದು ತಾನೆ? ನಾವು ಯಾವ್ದು ಆನ್ ಮಾಡ್ತೇನೆ, ಯಾವ್ದು ತಗೊಳ್ತೇನೆ, ಅದರ ಆಧಾರದ ಮೇಲೆ ನಮ್ಮ ಸಂಸ್ಕಾರ, ಯೋಚನೆ, ಚಿಂತನೆಗಳು ಏನಾಗಿರ್ತವೆ. ಬೆಳೀತಾ ಇರುತ್ತೆ. ಓಕೆ, ಪ್ರತಿಯೊಂದು ಆತ್ಮನಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ಇದೆಯಲ್ವಾ? ಹೌದು. ಹೌದು ತಾನೆ? ಅದು ನಾವೇನ್ ಮಾಡ್ತೀವಿ? ಕೆಟ್ಟದ್ದನ್ನೇ ಮಾಡ್ಬಿಡ್ತು. ಮಗಳಲ್ಲಿ ಒಳ್ಳೆಯದನ್ನ ನೋಡ್ತೀವಿ, ಸೊಸೆಯಲ್ಲಿ ಕೆಟ್ಟದನ್ನ ನೋಡ್ತೀವಿ. ಯಾಕೆ? ಮೋಹ. ಬೇರೆ ಮಗಳು ನಂದೆವಳು, ಸೊಸೆ ಬೇರೆ ಮನೆಯಿಂದ ಬಂದವರು, ಮೊದ್ಲೇ ರೆಡಿ ಆಗಿರ್ತದೆ, ಸೊಸೆ ಸರಿ ಇಲ್ಲ ಆಗಿರ್. ತಪ್ಪು ಯಾರ್ದು? ಮಗಳದೋ ಸೊಸೆದೋ? ನಂದು. ನಾನು ಯಾವ ರೀತಿಯಲ್ಲಿ ನೋಡ್ತಿದ್ದೇನೆ ಹೇಳೋದು ಅವಲಂಬನೆ ಆಗಿದೆ ಅಲ್ಲ. ಹಾಗಿದ್ರೆ ಈಗ ಈ ವಿಶ್ವ ಏನು ವಿಕಾರದ ಕಡೆಗೆ ಹೋಗ್ತಾ ಇದೆ, ಅದನ್ನ ಪರಿವರ್ತನೆ ಯಾರು ಮಾಡ್ಬೇಕು? ನಾನೇ ಮಾಡು. ನಾನೇ ಮಾಡ್ಬೇಕು ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸ್ವಯಂ ಪರಿವರ್ತನೆ ಎಲ್ಲಿವರೆಗೆ ಆಗೋದಿಲ್ವೋ ಅಲ್ಲಿವರೆಗೆ ವಿಶ್ವ ಪರಿವರ್ತನೆ ಆಗೋದಿಲ್ಲ. ಆಗೋದಿಲ್ಲ ಅಲ್ವಾ? ಎಲ್ಲ ಕಡೆಗೆ ಬೆಂಕಿ ಬಿದ್ದಿದೆ ಅಂತಂದ್ರೆ ನೀವು ಹೋಗ್ಬಿಟ್ಟು ಸ್ವಲ್ಪ ಅದಲ್ಲಿ ಪೆಟ್ರೋಲು, ಡೀಸೆಲು, ಕೆರೋಸಿನ್ ಎಲ್ಲ ಹಾಕ್ಬೇಕು. ಇಲ್ಲ. ಮತ್ತೆ ನೀರ್ ಹಾಕ್ಬೇಕು. ನೀರು. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಈ ಕೆಲಸದ ಕಡೆ ಗಮನವನ್ನ ಕೊಡಿ. ನೀವು ಯಾವ ಕೆಲಸ? ವಿಶ್ವ ಪರಿವರ್ತನೆ. ಸಂಪೂರ್ಣವಾಗಿ ಪರಮಾತ್ಮನ ಕೆಲಸ. ಯಾರ ಕೆಲಸ? ಸಂಪೂರ್ಣವಾಗಿ ಪರಮಾತ್ಮನಿಗೆ. ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ಅಂದ್ರೆ, ಆತ್ಮ ಏನ್ ಹೇಳ್ತಾ ಇದೆ, ಬೇರೆಯವ್ರು ಏನ್ ಹೇಳ್ತಿದ್ದಾರೆ, ವೇದಶಾಸ್ತ್ರ ಪುರಾಣಗಳು ಏನ್ ಹೇಳ್ತಿದ್ದಾವೆ, ಅದ್ರ ಯಾವ ಕಡೆನೂ ನೀವು ಗಮನವನ್ನ ಕೊಡಕೂಡದು. ಯಾರ ಮಾತು ಕೇಳ್ಬೇಕು? ಭಗವಂತನ ಏಕ್ ಆಪ್ ದೂಸ್ರಾನ ಕೋಯಿ. ಬೆಳಗಿಂದ ಸಾಯಂಕಾಲದವರೆಗೂ ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೆ ನಾವು ಕೇವಲ ಪರಮಾತ್ಮನ ಮಾತನ್ನ ಮಾತ್ರ ಕೇಳಬೇಕು. ಅದರಂತೆ ಜೀವನದಲ್ಲಿ ಧಾರಣೆಯನ್ನು ಆ ಒಂದು ರಾಜ್ಯ ಬರಬೇಕು ಅಂತಂದ್ರೆ ಸದಾ ಕಾಲ ನಾನು ಯಾರನ್ನ ಧರಿಸಿರಬೇಕು ಮನಸ್ಸಿನಲ್ಲಿ? ಭಗವಂತನನ್ನ. ಅದಕ್ಕೆ ಬಾಬಾ ಅಪನೇಕೋ ಆತ್ಮ ಸಮಜ್ ಮುಜ್ ಬಾಪ್ಕೋ ಯಾದ್ ಕರೋ. ನಿನ್ನ ಆತ್ಮನಾಗಿದೆಯಾ, ಸದಾ ಕಾಲ ಯಾರನ್ನ ಧರಿಸಿರ್ಬೇಕು ನೀವು? ಓಕೆ, ನಿಮ್ಗೊಂದು ಪ್ರಶ್ನೆ, ನೀವೆಲ್ಲ ಬ್ರಹ್ಮಕುಮಾರ ಕುಮಾರಿಯರು, ಹೌದು ಅಲ್ವೋ? ಹೌದು. ಹಾ ಸರಿ. ವೈಟ್ ಡ್ರೆಸ್ ಹಾಕೊಂಡು ಬ್ಯಾಡ್ಜ್ ಹಾಕೊಂಡು ಹೋಗ್ತಾ ಇದ್ದೀರಾ. ಓಕೆ, ಅವಾಗ ದಾರಿಯಲ್ಲಿ ಬೇಕರಿಗಳು, ಹೋಟೆಲ್ಗಳು ಎಲ್ಲ ಸಿಗ್ತಾವೋ ಸಿಗಲ್ವೋ? ಸಿಗ್ತದೆ. ಅವಾಗ ಅದೆಲ್ಲ ತಿನ್ಬೇಕು, ನೋಡ್ಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಇಲ್ಲ. ಅನ್ಸಲ್ಲ. ಏನ್ ಅನ್ಸತ್ತೆ? ಸೆಂಟರ್ಗೆ ಹೋಗಬೇಕು. ಸೀದಾ ಸೆಂಟ್ರಿಗೆ ಹೋಗ್ಬೇಕು ಅಥವಾ ಮನೆಗೆ ಹೋಗ್ಬೇಕು, ಅಲ್ಲೇ ಅಡಿಗೆ ಮಾಡ್ಬೇಕು, ಬಾಬನಿಗೆ ಭೋಗ ಆಡ್ಬೇಕು, ಆಮೇಲೆ ಸ್ವೀಕಾರ ಮಾಡ್ಬೇಕು ಅಂತ ಇರ್ತದಲ್ವಾ? ಮಧ್ಯದಲ್ಲಿ ಏನೇ ನಿಮಗೆ ಏನ್ ಬಂದೂನು ಕೂಡ ಮಧ್ಯದಲ್ಲಿ ದಾರಿ ತಪ್ಪಿಸುವಂತ ಯಾವುದೇ ಅಂಗಡಿಗಳಿದ್ರು ಕೂಡ ಅಂಗಡಿಗಳನ್ನ, ಹೋಟೆಲ್ಗಳನ್ನ ನೀವು ನೋಡಿರ್ತೀರಾ, ಆದ್ರ ಆ ಕಡೆ ನಿಮ್ಮ ಗಮನ ಇರೋದಿಲ್ಲ. ಯಾಕೆ? ನಮಗೆ ಬೇಕಿಲ್ಲ. ನಿಮ್ಮನ್ನ ನೀವೇನಂತ ತಿಳ್ಕೊಂಡಿದ್ದೀರಿ? ಬ್ರಹ್ಮಕುಮಾರ ಕುಮಾರಿಯರು. ಹಾಗೆ ನೀವು ಆತ್ಮ ಅಂತ ತಿಳ್ಕೊಂಡಾಗ ಏನ್ ಮಾಡ್ಬೇಕು? ಶಿವಭಾವಂತರಣ. ಆತ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಸದ್ಗುಣಗಳನ್ನ, ಒಳ್ಳೆಯ ವಿಷಯವನ್ನ, ಒಳ್ಳೆಯ ವಿಚಾರವನ್ನೇ ನೀವು ಸ್ವೀಕಾರ ಮಾಡಬೇಕು. ಮತ್ತೆ ಆತ್ಮಕ್ಕೆ ಬೇಕಾಗಿರೋದನ್ನೇ ನೀವೇನ್ ಮಾಡ್ಬೇಕು? ಸಮಯದ ಅನುಸಾರ ಪರಮಾತ್ಮ ಏನ್ ಹೇಳ್ತಾರೋ ಆ ರೀತಿ ಬೇರೆಯವ್ರಿಗೆ ಕೊಡಲಿಕ್ಕೆ ನೀವು ನಿಮಿತ್ತರೋ ಆಗ್ಬೇಕಾಗ್ತದೆ. ಆಗ ಆ ಒಂದು ರಾಜ್ಯ ಹೇಳೋದು ಎಲ್ಲಿ ಬರ್ಬೇಕು? ಮೊದಲು ವೈಯಕ್ತಿಕ ಜೀವನದಲ್ಲಿ ಬರಬೇಕು. ಅವಾಗ ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೆ ಸದಾ ಬಾಬನ ಶ್ರೀಮತ, ಬಾಬಾರವ ನಿಯಮ. ಬೆಳಿಗ್ಗೆ ಏಳೋದ್ರಿಂದ ಇರ್ಬೋದು, ಅಮೃತ ವೇಳೆ ಯೋಗದಲ್ಲಿ ಇರ್ಬೋದು, ಮುರಳಿ ಕೇಳೋದಲ್ಲಿ ಇರ್ಬೋದು, ಕರ್ಮ ಮಾಡೋದಲ್ಲಿರ್ಬೋದು, ಪ್ರತಿಯೊಂದಲ್ಲೂ ಕೂಡ ಬಾಬಾ ನಿಯಮವನ್ನು ಹೇಳಿದಾರೋ ಇಲ್ವೋ? ಹೇಳಿದ್ದಾರೆ. ಒಬ್ಬರು ಪೊಲೀಸ್ ಆಗಿದ್ದಾರೆ ಅಂತಂದ್ರೆ ಆ ನಿಯಮದ ಪ್ರಕಾರ ಅವನು ಕೆಲಸ ಮಾಡಬೇಕು. ಅದೇ ಅವನು ಮಿಲಿಟರಿಲಿ ಜಾಯ್ನ್ ಆಗಿದ್ರೆ ಅದರ ನಿಯಮದ ಪ್ರಕಾರ ಜಾಯ್ನ್ ಆಗ್ಬೇಕು, ಕರ್ಮ ಮಾಡ್ಬೇಕು. ಅದೇ ಮಿಲಿಟರಿಲಿ ಬಾಬನ ಮನೆಗೆ ಬಂದಾಗ ಏನ್ ಮಾಡ್ಬೇಕು? ಆ ನಿಯಮವನ್ನ ಫಾಲೋ ಮಾಡು ಅಲ್ವಾ? ಮಿಲಿಟರಿಲಿ ಇದ್ದಾಗ ನಿಮ್ಗೆ ಊಟ ಯಾರೋ ತಂದ್ಬಿಟ್ಟು ಬಡಿಸ್ತಾರೆ, ನೀವು ಊಟ ಮಾಡ್ಕೊಂಡು ಹೋಗ್ಬಿಡ್ಬಹುದು, ತಟ್ಟೆ ಯಾರೋ ತೆಗಿತಾರೆ. ಆದ್ರೆ ಬಾಬನ ಮನೆಗೆ ಬಂದಾಗ ನೀವೇ ಹೋಗ್ಬಿಟ್ಟು ತಟ್ಟೆ ತಗೊಳ್ಬೇಕು, ನೀವೇ ಊಟಕ್ಕೆ ಹೋಗ್ಬಿಟ್ಟು ಕೇಳಬೇಕು, ನೀವೇ ಆ ತಟ್ಟೆಯನ್ನ ತೊಳಿಬೇಕು. ಯಾಕಂದ್ರೆ ಇದು ಇಲ್ಲಿಯ ನಿಯಮ. ನಿಯಮ. ಅವಾಗ ಇಲ್ಲಿಗೆ ಬೇಕಾದಂಗೆ ಇಲ್ಲಿ ಇರಬೇಕು, ಅಲ್ಲಿಗೆ ಬೇಕಾದಂಗೆ ಅಲ್ಲಿ ಇರ್ಬೇಕು.
ಲೌಕಿಕದಲ್ಲಿ ನೀವು ಯಾವುದೇ ಪೋಸ್ಟ್ ಪೊಸಿಷನ್ ಅಲ್ಲಿ ಇರ್ಬೋದು, ಆದ್ರೆ ಇಲ್ಲಿ ಬಂದಾಗ ಏನು ನಿಯಮಗಳಿದ್ದಾವೋ ಆ ನಿಯಮವನ್ನು ನೀವೇನ್ ಮಾಡ್ಬೇಕಾಗ್ತದೆ, ಫಾಲೋ ಮಾಡಬೇಕಾಗ್ತದೆ. ಹಾಗೆ ಇಲ್ಲಿ ಈ ಒಂದು ಸಮಯ ಇರುವಂತ ಕಾರಣದಿಂದ ಯಾರು ಭಗವಂತ ಹೇಳಿರುವಂತಹ ನಿಯಮಗಳನ್ನ ಫಾಲೋ ಮಾಡ್ತಾರೋ, ಯಾವಾಗಲೂ ಭಗವಂತನ ವಿಷಯಗಳನ್ನೇ ಧಾರಣೆ ಮಾಡ್ತಾರೋ, ಒಂದು ರಾಜ್ಯದ ಸ್ಥಾಪನೆಗೆ ಯಾರು ಬಾಬನಿಗೆ ಸಹಯೋಗ ಕೊಡ್ತಾರೋ ಅವರೇನೇ ಸತ್ಯುಗದಲ್ಲಿ ಒಳ್ಳೆಯ ಪೋಸ್ಟಿಗೆ ಬರ್ತಾರೆ. 5,000 ವರ್ಷದಲ್ಲಿ ಸರ್ವಶ್ರೇಷ್ಠವಾದಂತ ತಮ್ಮ ಜೀವನವನ್ನ ಅವರು ರೆಡಿ ಮಾಡ್ಕೊಳ್ತಾರೆ. ಅದಕ್ಕಾಗಿ ಆ ರೀತಿ 5,000 ವರ್ಷದ ತಮ್ಮ ಭಾಗ್ಯವನ್ನ ಮಾಡಿಕೊಳ್ಳುವಂತ ಸಮಯ ಯಾವಾಗ ಬಂದಿದೆ? ಈ ಸಮಯ ಬಂದಿದೆ. ಈಗ ಹೇಳಿ, ಯಾರು ಪರಿವರ್ತನೆ ಮಾಡ್ಬೇಕು? ನಾನೇ ಮಾಡ್ಬೇಕು. ಪರಿವರ್ತನೆ ನೀವು ಮಾಡ್ಬೇಕು. ಯಾರ ಪರಿವರ್ತನೆ ಮಾಡ್ಬೇಕು ಅಂತ? ಆತ್ಮಗಳ ಪರಿವರ್ತನೆ. ಸರ್ವಾತ್ಮಗಳು. ಆತ್ಮಗಳ ಯಾವ ಪರಿವರ್ತನೆ ಕಡೆ ಗಮನ ಕೊಡ್ತೀವಿ? ಶರೀರದ ಕಡೆ. ಈ ಮ್ಯಾಚಿಂಗಿನ ಬಟ್ಟೆ ನಮ್ಮತ್ತಿಲ್ಲಪ್ಪ, ನಾನು ತಂದಿಟ್ಕೊಳ್ಬೇಕು. ಈ ರೀತಿ ಕಲರಿನ ಕಾರ್ ಇಲ್ಲಪ್ಪ, ನಾವು ಇಟ್ಕೊಳ್ಬೇಕು. ಅವ್ರದ್ದು ಅಷ್ಟು ಬಂಗಾರ ಇದೆ, ನಮ್ಮತ್ತನು ಈ ಬಂಗಾರ ಇಟ್ಕೊಳ್ಬೇಕು. ನಾವು ಯಾವ್ದು ಪರಿವರ್ತನೆ ಕಡೆ ಯೋಚನೆ ಮಾಡ್ತೀವಿ? ತನು, ಧನ, ಜನ ಅಲ್ವಾ? ಪಕ್ಕದ ಮನೆ ಮಗ US ಹೋಗಿದ್ದಾರೆ, ನನ್ನ ಮಗನು ಕಡಿಮೆ ಇಲ್ಲ, ಅವನು ಎಲ್ಲಿ ಹೋಗ್ಬೇಕು? ಅವಾಗ ನಾವೇನ್ ಮಾಡ್ತೀವಿ? ಆ ರೀತಿ ಕಂಪ್ಯಾರಿಸನ್ ಅನ್ನ ಮಾಡ್ತಾ ಹೋಗ್ತೀವಿ. ಅದನ್ನೆಲ್ಲ ಬಿಟ್ಟು ಕೇವಲ ಆತ್ಮದ ಪರಿವರ್ತನೆ ಕಡೆಗೆ, ವಿಶ್ವ ಪರಿವರ್ತನೆ ಕಡೆಗೆ, ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ಅದರ ಪರಿವರ್ತನೆ ಕಡೆಗೆ ನೀವೇನ್ ಮಾಡ್ಬೇಕು? ಹೆಚ್ಚಿನ ಒಲವನ್ನ ತೋರಿಸ್ಬೇಕಾಗ್ತದೆ. ಆಜ್ बाप दादा अपने चारों ओर के राज दुलारे बच्चों को देख रहे हैं. ಇವತ್ತು ಬಾಬ್ ದಾದಾರವರು ತಮ್ಮ 4 ಕಡೆಯ ರಾಜಕುಮಾರ ಮಕ್ಕಳನ್ನು ನೋಡ್ತಿದಾರಂತೆ. ಯಾರು ನೋಡ್ತಿದಾರಂತೆ? ರಾಜಕುಮಾರ ಮಕ್ಕಳು. ರಾಜ ದುಲಾರೆ. ಬಾಬಾ ರಾಜಕುಮಾರ್ ಅಂತ ಯೂಸ್ ಮಾಡಿಲ್ಲ, ರಾಜ ದುಲಾರೆ ಅಂತ ಹೇಳಿದಾರೆ ಬಾಬಾ. ಅಂದ್ರೇನು? ರಾಜ ದುಲಾರೆ ಮಕ್ಕಳು ಅಂತಂದು ಯಾರು? ಅದು ದಿಬ್ಬಣ ಎತ್ಕೊಂಡು ಹೋಗ್ತಾ ಇರ್ತಾರಲ್ಲ ಅಣ್ಣ, 2 ಕಡೆ ಇಟ್ಕೊಂಡು. ದಿಬ್ಬಣನ? ಹಾ, ಅದು ದುಲಾರೆ ಅಂದ್ರೆ 2 ಕಡೆ ಮುತ್ಕೊಂಡು ಹೋಗ್ತಾರಲ್ಲ, ಅದು ತಾನೇ ದುಲಾರೆ ಅಂತಾರೆ. ದೂಲ ಅಂತಂದ್ರೆ ಮದುಮಗ ಅಂತ ಅದಲ್ಲ. ದುಲಾರೆ ಅಂದ್ರೆ ಇದಲ್ಲ. ರಾಜ ದುಲಾರೆ. ರಾಜ ಅಂತಂದ್ರೆ ಏನು? ರಾಜ ಅಂತಂದ್ರೆ ಯಾರು? ಮಾಲೀಕ. ರಾಜ ಅಂದ್ರೆ ರಾಜ. ದುಲಾರೆ ಅಂತಂದ್ರೆ ಮುದ್ದು ರಾಜ. ಎಲ್ಲ ಹೇಳಿ. ದುಲಾರೆ ಅಂದ್ರೆ ತುಂಬಾ ಅತೀ ಪ್ರಿಯ, ಮುದ್ದು. ಚಿಕ್ಕ ಮಕ್ಕಳನ್ನ ಏನ್ ಮಾಡ್ತೀರಿ? ಮುದ್ದು ಮಾಡ್ತಿರ್ತಾನೆ. ಮಗುನೂ ಹೌದು, ಜೊತೆಗೆ ಎಕ್ಸ್ಟ್ರಾ ಏನಿರ್ತದೆ? ವಿಶೇಷವಾಗಿ ಸಣ್ಣ ಮಗು ಬಗ್ಗೆ ಏನಿರ್ತದೆ? ಮುದ್ದು. ಪ್ರೀತಿ ಬೇರೆ, ಮುದ್ದುತನ ಬೇರೆ. ಇಲ್ಲಿ ಬಾಬಾ ಹೇಳ್ತಾರೆ ರಾಜನೂ ಇರಬೇಕು, ದುಲಾರೇನೂ ಆಗಿರ್ಬೇಕು. ಹೇಗೆ? ಇವತ್ತು ಬಾಬ್ ದಾದಾರವರು 4 ಕಡೆಯ ರಾಜ ದುಲಾರೆ ಮಕ್ಕಳನ್ನ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಅವ್ರು ರಾಜರು ಆಗಿರ್ಬೇಕು, ಮತ್ತೆ ಅದಲ್ಲ ಮುದ್ದುತನೂ ಇರ್ಬೇಕು. ಅದ ಹೇಗೆ ಹೇಳಿ ನೋಡೋಣ. ರಾಜರು ಏನ್ ಮಾಡ್ತಾರೆ? ರಾಜರು ಏನ್ ಮಾಡ್ತಾರೆ? ಸಿಂಹಾಸನದಲ್ಲಿ ಕುಳಿತಿರ್ತಾರೆ, ರಾಜ್ಯಭಾರ ಮಾಡ್ತಾರೆ. ರಾಜ್ಯಭಾರ ಮಾಡ್ಬೇಕು ತಾನೆ ಅವರು. ಈಗ ನೀವು ರಾಜ್ಯಭಾರನೂ ಮಾಡ್ಬೇಕು, ಮುಗ್ಧತೆನೂ ನಿಮ್ಮಲ್ಲಿ ಇರ್ಬೇಕು. ಮುಗ್ಧತೆ, ಮುದ್ದುತನೂ ಕೂಡ ಇರ್ಬೇಕು. ಯಾವಾಗ ಆಗ್ತದೆ ಹೇಳಿ ನೋಡೋಣ. ಬಾಬನ ಮಡಿಲಲ್ಲಿ ಕುತ್ಕೊಳ್ಳುವಾಗ ಮುಗ್ಧತೆಯಲ್ಲಿರುತ್ತೆ. ಹಾ, ಬಾಬನ ಮಗು ಇರ್ಬೇಕು. ಬಾಬನ ಮೇಲೇ ರಾಜ್ಯ ಮಾಡ್ಬೇಕು, ಬೇರೆಯವ್ರ ಮೇಲಲ್ಲ. ಯಾರ ಮೇಲೆ? ಬಾಬನ ಮೇಲೆ. ಒಂದು ಸಣ್ಣ ಮಗು ತಾಯಿಯ ಮಡಿಲಲ್ಲಿದ್ದಾಗ ಆ ಮಗು ಯಾರ ಮೇಲೆ ರಾಜ್ಯ ಮಾಡ್ತದೆ? ಅಮ್ಮನ ಮೇಲೇನೆ. ಅವ್ರು ಕೂದಲು ಎಳಿಯೋದೇನು? ರಪ್ಪಂತ ಕೆನ್ನೆಗೆ ಹೊಡೆಯೋದೇನು? ಅಮ್ಮನಿಗೆ ಮುದ್ದು ಮಾಡೋದೇನು ಅಲ್ವಾ? ಅವರಿಗೆ ಕಿಸ್ ಕೊಡೋದೇನು? ಅಮ್ಮನ ಜೊತೆ ಆಟ ಆಡೋದೇನು? ಆವಾಗ ರಾಜನೂ ಮಾಡ್ತಾ ಇದೆ ಯಾರ ಮೇಲೆ? ಅಮ್ಮನ ಮೇಲೆ. ಅವಾಗ ಅದೇನ್ ಮಾಡ್ತಾ? ಆ ಮುಗ್ಧತನದಿಂದ, ಮುದ್ದುತನದಿಂದ ಅಮ್ಮನ ಹತ್ರ ತನಗೆ ಬೇಕಾಗಿರೋದನ್ನ ಅದೇನ್ ಮಾಡ್ತಾ ಇರ್ತದೆ? ತಗೊಳ್ತಾ ಇರ್ತದೆ. ರಾಜ್ಯಭಾರ ಬೇರೆಯವ್ರು ತಗೊಳ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆ ಮುಗ್ಧತೆಯಿಂದ
ಆ ತಾಯಿ ಹತ್ರ ಏನ್ ಮಾಡ್ತಾ ಇರ್ತದೆ, ತಗೊಳ್ತಾರೆ. ಹಾಗೆ ಈಗ ನೀವು ತಂದೆಯ ಮಡಿಲಲ್ಲಿದ್ದು ಆ ಮುಗ್ಧತೆಯಿಂದ ಮುದ್ದುತನದಿಂದ ಯಾರ ಮೇಲೆ ರಾಜ್ಯ ಮಾಡ್ಬೇಕಂತೆ? ಬಾಬಾ ಬಾಬ್ ಬಾಬನ ಮೇಲೆ ರಾಜ್ಯ ಮಾಡಿ ಏನ್ ಮಾಡ್ಬೇಕು? ಆಸ್ತಿ ಬಾಬನ ಆಸ್ತಿ ಎಲ್ಲ ಏನ್ ಮಾಡ್ಬೇಕು? ತಗೊಂಡ್ಬಿಡೋದು. ಲೌಕಿಕ ಪ್ರಪಂಚದಲ್ಲಿ ಮಕ್ಕಳು ಕೂಡ ಅಪ್ಪ ಅಮ್ಮನ ಆಸ್ತಿ ತಗೊಳ್ಳಿಕ್ ಬರ್ತಾರೆ ಅಲ್ವಾ? ಬರ್ಬೇಕಾದೇನ್ ಮಾಡ್ತಾರೆ? ಪ್ರೀತಿಯಿಂದ ಬರ್ತಾನೆ. ಹಣ್ಣು, ತರಕಾರಿ, ಉಡುಗೊರೆ ಏನೇನೋ ತಗೊಂಡು ಬಂದ್ಬಿಟ್ಟು ಏನ್ ಮಾಡ್ತಾರೆ? ಅಪ್ಪ ಅಮ್ಮನನ್ನ ನೈಸ್ ಮಾಡ್ತಾರೆ. ನೈಸ್ ಮಾಡಿ ಅವರನ್ನೇನ್ ಮಾಡೋದು? ತಮ್ಮ ಬುಟ್ಟಿಯಲ್ಲಿ ಹಾಕೊಂಡು ಎಲ್ಲಿವರೆಗೆ? ಆಸ್ತಿ ಬರೋವರೆಗೆ, ಬರ್ಸ್ಕೊಳ್ಳೋವರೆಗೆ ಅಷ್ಟೇ ಅಲ್ವಾ? ಅದು ಇಲ್ಲಿ ಹೇಳ್ತಾರೆ, ತಂದೆ ನೀವು ಆಸ್ತಿ ಪಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕಂತ? ತಂದೆಯ ಮಡಿಲಲ್ಲಿ ಇರ್ಬೇಕು. ಕೂತ್ಕೊಂಡು ಓಕೆ, ತಂದೆಯ ಮಡಿಲಲ್ಲಿ ಯಾವಾಗ ಇರ್ತೀರಿ? ಕ್ಲೀನ್ ಆಗಿದ್ದಾಗ, ಪವಿತ್ರವಾಗಿದ್ದಾಗ, ಶುದ್ಧವಾಗಿದ್ದಾಗ, ಸ್ವಚ್ಛವಾಗಿದ್ದಾಗ, ನಿರ್ಮಲವಾಗಿದ್ದಾಗ, ಯಾವುದೇ ವಿಕಾರ ಇಲ್ದಿದ್ದಾಗ, ನಿಮಿತ್ತವಾಗಿದ್ದಾಗ, ಈಶ್ವರ್ಯ ಕಾರ್ಯದಲ್ಲಿ ಸಹಯೋಗಿಗಳಾದಾಗ, ಬಾಬನಿಗೆ ಬೇಕಾದಾಗೆ ನೀವಿದ್ದಾಗ, ಸಂಪೂರ್ಣ ಶರಣಾಗತಿಯಾದಾಗ, ಸಮರ್ಪಣೆಯಾದಾಗ, ಅವಾಗ ನೀವೆಲ್ಲಿರ್ತೀರಿ? ಬಾಬಾ ಮಡ್ಲಲ್ಲಿದ್ದೆ. ಅವಾಗ ಬಾಬಾ ನಿಮ್ಮ ಹತ್ರ ಏನ್ ಮಾಡ್ತಾರೆ? ಮಡಿಲಲ್ಲಿ ಇಟ್ಕೊಂಡಿರ್ತಾರೆ. ಬಾಬನ ಹತ್ರ ಮುದ್ದಾಗಿ ತೊದಲಾಗಿ ಜಗಳ ಮಾಡ್ಕೊಂಡು ಏನ್ ಮಾಡ್ಬೇಕು? ಬಾಬನ ಹತ್ರ ಮಾತಾಡೋದು ಅಲ್ವಾ? ಕಾರ್ಯವ್ಯವಹಾರವನ್ನ ಮಾಡ್ಬೇಕು. ಇಷ್ಟೆಲ್ಲ ವಿಶೇಷತೆ ಇದ್ದಾಗ ಅವರನ್ನ ಬಾಬಾ ಸದಾ ಕಾಲಲ್ಲಿ ಇಟ್ಕೊಂಡಿರ್ತಾರೆ ಹೃದಯದಲ್ಲಿ ಮಾಡಿ. ಇಟ್ಕೊಂಡು ಅಲ್ವಾ? ಮಡ್ಲಲ್ಲಿ. ತಾಯಿ ತನ್ನ ಮಡಿಲಲ್ಲಿರೋ ಮಗು ಜೊತೆ ಆಟ ಆಡ್ತಾಳೋ ಇಲ್ವೋ? ಆಡ್ತಾನೆ, ಆಡ್ತಾರೆ. ತಪ್ಪು ಮಾಡ್ದಾಗ ಶಿಕ್ಷಣ ಕೊಡ್ತಾಳೋ ಇಲ್ವೋ? ಕೊಡ್ತಾನೆ, ತಪ್ಪು ಮಾಡ್ದಾಗ ಏಟ್ ಕೊಡ್ತಾಳೋ ಇಲ್ವೋ? ಕೊಡ್ತಾನೆ, ಊಟ ತಿಂಡಿ ಕೊಡ್ತಾರೋ ಇಲ್ವೋ? ಕೊಡ್ತಾನೆ. ಆವಾಗ ಆ ಮಗುವಿಗೆ ಒಂದೇ ರಾಜ್ಯ ನಡೀತಾ ಇದೆಯೋ ಇಲ್ವೋ? ನಡೀದೆ. ರಾಜ್ಯ ಯಾವಾಗ ಚೇಂಜ್ ಆಗ್ತದೆ? ಅಮ್ಮನ ತಾಯಿ ಕೇಳ್ದೆ ಮಡಿಲಿಂದ ಯಾವಾಗ ಕೆಳಗಡೆಗೆ ಇಳಿತಾರೋ ಅವಾಗ ರಾಜ್ಯ ಏನಾಯ್ತು? ಎರಡು Change ಆಯ್ತು. ಚೇಂಜ್. ಕೆಲವರು ಮಡಿಲಲ್ಲಿ ಇದ್ರು ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾರಂತೆ, ಅವಾಗ ರಾಜ್ಯ ಚೇಂಜ್ ಆಯ್ತೋ ಇಲ್ವೋ? ಚೇಂಜ್ ಆಯ್ತು. ಆಯ್ತು. ಮಡಿಲಲ್ಲಿ ಇದ್ದ ಮೇಲೆ ಸಂಪೂರ್ಣವಾಗಿ ತಾಯಿಯ ಕಡೆ ಗಮನ, ತಾಯಿಯ ಮಾತನ್ನ ಏನ್ ಮಾಡ್ಬೇಕು? ಕೇಳ್ತಾ ಇರಬೇಕಾಗ್ತದೆ. ಹಾಗೆ ಬಾಬಾ ನಾಲ್ಕು ಕಡೆಯ ರಾಜು ದುಲಾರೆ ಮಕ್ಕಳು ಅಂತಂದ್ರೆ ಕೇವಲ ಪರಮಾತ್ಮನ ಪ್ರೀತಿಗೆ ಪಾತ್ರವಾಗಿರುವಂತಹ, ಪರಮಾತ್ಮನ ಮಾತನ್ನ ಕೇಳುವಂತಹ ಮಕ್ಕಳನ್ನು ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಿದ್ದಾರೆ. ಯಹ ಪರಮಾತ್ಮ ದುಲಾರ್ ಕೋಟೋ ಮೇ ಕೋಯಿ ಕೋ ಪ್ರಾಪ್ತ ಹೋತಾ ಹೈ. ಈ ಪರಮಾತ್ಮನ ಹೃದಯ, ಪರಮಾತ್ಮನ ಮಡಿಲಿನ ಮುಗ್ಧುತನ, ಮಡಿಲಿನ ಪ್ರೀತಿ ಯಾರಿಗೆ ಸಿಗ್ತದಂತೆ? ಕೋಟಿಯಲ್ಲಿ ಕೆಲವರಿಗೆ, ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಸಿಗ್ತದಂತೆ. ಅಂದ್ರೆ ಆತ್ಮೀಯರೇ, ನಾವು ಬಾಬನ ಮಕ್ಕಳಾಗ್ಬಹುದು, ಆದರೆ ಮಡಿಲಿನ ಸುಖ ಎಲ್ಲರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಓಕೆ, ಮುಖ್ಯವಾಗಿ ಬಾಬನ ಮಡಿಲು ಯಾರಿಗೆ ಸಿಗ್ತದೆ ಹೇಳಿ ನೋಡೋಣ? ಯಾರಿಗೆ ಸಿಗೋದಿಲ್ಲ? ಮೊದ್ಲು ಹೇಳಿ, ಯಾರಿಗೆ ಸಿಗೋದಿಲ್ಲ? ಬಾಬನ್ ಮಾತು ಕೇಳದೆ ಇರೋರ್ಗೆ. ಆಮೇಲೆ ಯಾವ್ದು ದೇಹಾಭಿಮಾನದಲ್ಲಿ ಇರ್ತದೆ, ಯಾವ್ದು ದೇಹಾಭಿಮಾನದಲ್ಲಿ. ದೇಹಾಭಿಮಾನದಲ್ಲಿ ಆಮೇಲೆ ಶ್ರೀಮತವನ್ನ ಪಾಲನೆ ಮಾಡಲ್ಲ. ಆಮೇಲೆ ಇಂದ್ರಿಯ ಸುಖಗಳ ಕಡೆ ಹೋಗೋರ್ಗೆ. ಎಲ್ಲ ಸರಿನೇ. ವಿಶೇಷವಾಗಿ ಯಾರು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡ್ಬಿಟ್ಟು ಬಾಬಾ ಇದನ್ನು ಮಾಡ್ಕೊಡು ಅಂತ ಬರ್ತಾರಲ್ಲ, ಅಂತವ್ರನ್ನ ಬಾಬಾ ಮಡಿಲಲ್ಲಿ ಇಟ್ಕೊಳ್ತಾರೋ ಇಟ್ಕೊಳಲ್ವೋ? ಇಟ್ಕೊಳ್ಳಲ್ಲ. ನನಗೆ ಇದನ್ನು ಮಾಡ್ಕೊಡು, ನನಗೆ ಹಾಗಬೇಕು, ಹೀಗೆ ಬೇಕು, ನನ್ನ ವಿಕರ್ಮ ವಿನಾಶ ಆಗ್ಬೇಕು, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನನಗೆ ಈ ಸೇವೆಯನ್ನು ಉಪಯೋಗ ಮಾಡ್ಕೊಳ್ಬೇಕು, ನನಗೆ ಹಣ ಬೇಕು, ನನ್ನ ಮಕ್ಕಳಿಗೆ ಹಿಂಗೆ ಬೇಕು, ಹಾಗಬೇಕು ಅಂತ ಕೇಳ್ತಾರಲ್ಲ, ಡಿಮಾಂಡ್ ಇಟ್ಕೊಂಡ್ ಬರ್ತಾರಲ್ಲ, ಗಲಾಟೆ ಕಾನೂನಾತ್ಮಕವಾಗಿ ಹೀಗೆ ಬೇಕೇ ಬೇಕು ಅಂತ ಬಿಟ್ಟು ಜಗಳ ಮಾಡ್ಕೊಂಡು ಬರ್ತಾರಲ್ಲ, ಅದು ಅಳ್ಕೊಂಡು ಬರ್ತಾರಲ್ಲ, ಬೊಬ್ಬೆ ಹೊಡಿತಾರಲ್ಲ, ಅಂತವ್ರನ್ನ ಬಾಬಾ ಮಡಿಲಲ್ಲಿ ಇಟ್ಕೊಳ್ತಾರೋ ಇಟ್ಕೊಳಲ್ವೋ? ಇಟ್ಕೊಳ್ಳಲ್ಲ. ಯಾರನ್ನ ಇಟ್ಕೊಳ್ತಾರೆ? ಯಾರು ಪ್ರೀತಿ ಮಾಡ್ತದೆ ಬಾಬನ್ನ, ಕೆಲಸ ಮಾಡಿದ್ರೆ ಶ್ರೀಮತದಂತೆ ನಡೀತದೆ. ನಿಸ್ವಾರ್ಥವಾಗಿ ಇರುವಂತ ಬಾಬಾ ಇವಾಗ ಬಂದಿದ್ದೇನಪ್ಪ, ಈತನು ಮನ ನಿಂದು, ನೀನು ಕೆಲ್ಸಕ್ಕೆ ನೀನು ಮಾಡೋ ಉಪಯೋಗ ಮಾಡ್ಕೊ, ನೀನು ಉಪಯೋಗ ಮಾಡ್ಕೊ, ನನಗೆ ಕೇಳಲೇಬೇಡ, ಎಲ್ಲ ನಿಂದೆ ಅಂತ ಯಾರು ಸಂಪೂರ್ಣವಾಗಿ ಈಶ್ವರಿಯ ಕಾರ್ಯಾರ್ಥ ತಮ್ಮ ತನು ಮನಧನ ಸಮಯ ಸಂಕಲ್ಪವನ್ನ ಕೊಡ್ತಾರೋ, ನಿಮ್ಮ ಕಾರ್ಯಕ್ಕೆ ಈಶ್ವರನ ಉಪಯೋಗ ಮಾಡೋದಲ್ಲ, ಈಶ್ವರನ ಕಾರ್ಯಕ್ಕೆ ನೀವು ಸಹಯೋಗಿಗಳು
ಸೇವಾಧಾರಿಗಳು ಯಾರು ಆಗ್ತಾರೋ ಅವರನ್ನ ಬಾಬಾ ಸದಾಕಾಲ ಎಲ್ಲಿ ಇಟ್ಕೊಂಡಿರ್ತಾರೆ? ಮಡಿಲಲ್ಲಿ ಇಟ್ಕೊಂಡಿದ್ದೆ. ಈಗ ಚೆಕ್ ಮಾಡ್ಕೊಳ್ಳಿ, ನೀವ್ ಯಾರು? ಬಾಬನ ಮಕ್ಕಳು ಹೆಚ್ಚಿಗೆ ಜನ ಯಾರಿದ್ದಾರೆ? ಅದಕ್ಕಾಗಿ ಹೆಚ್ಚಿನ ಜನ ಮಡಿಲಲ್ಲಿ ಕುತ್ಕೊಳ್ಳೋದೇ ಇಲ್ಲ. ಬಾಬನ ಕಿರಣ ಬರ್ತಾ ಇದೆ, ಕಿರಣ ಬರ್ತಾ ಇದೆ ಅಂದೇನರ್ಥ? ಬಾಬನಿಂದ ದೂರ ಇದ್ದೀರಿ ಅಂತ ಅರ್ಥ. ಬಾಬನ ಮಡಿಲಲ್ಲಿ ಕುತ್ಕೊಂಡು ಎಲ್ಲಿಂದ ಕಿರಣ ಬರ್ತದದು? ಪಕ್ಕದಲ್ಲಿ ಕುತ್ಕೊಂಡು ಎಲ್ಲಿಂದ ಬರುತ್ತಾ? ಕಿರಣ ಬರುತ್ತೆ ಅಂತಂದ್ಮೇಲೆ ನಿಮಗೆ ಮತ್ತು ಬಾಬನ ನಡುವೆ ಏನಿದೆ? ಅಂತರ ಇದೆ. ಬಾಬನಿಗೆ ಬೇಕಾದಂತ ರೀತಿಯಲ್ಲಿ ನೀವು ಇಲ್ಲದೇ ಇರುವಂತ ಕಾರಣದಿಂದ ಬಾಬಾ ನಿಮ್ಮನ್ನೇನ್ ಮಾಡಿದಾರೆ? ದೂರ ಇಟ್ಬಿಟ್ಟಾರೆ. ನೀವಷ್ಟು ಯೋಗ್ಯರಾಗಿದ್ದೀರಿ, ಬಾಬಾ ಎತ್ಕೊಂಡ್ಬಿಡ್ತಾರೆ. ಎಲ್ಲಿ ಬೇಕಾದಷ್ಟು ಕೊಳಚಲ್ಲಿ ಕೆಸರಲ್ಲಿ ಬೇಕಾದ್ರಿ ಬಾಬಾ ಏನ್ ಮಾಡ್ತಾರೆ? ಎತ್ಕೊಳ್ತಾರೆ. ಹೆಂಗ್ ಗೊತ್ತಾಗ್ತದೆ? ಅನುಭವ ಆಗುತ್ತೆ. ಸಪ್ತ ಗುಣಗಳ ಅನುಭವ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ಸಫಲತೆ ಆಗ್ತಾ ಇದೆ, ಆನಂದವಾಗಿದ್ದೀರಿ ಅಂತಂದ್ರೆ ಬಾಬಾ ನಿಮ್ಮನ್ನ ಎತ್ಕೊಂಡಿದ್ದಾರೆ. ಬಾಬನ ಮಡಿಲಲ್ಲಿ ಇದ್ದೇನೆ ಅಂತಂದ್ರೆ ಬ್ರಹ್ಮ ಬಾಬನ ಸ್ಮೃತಿ ಮಾಡ್ಬಿಟ್ಟು ಅವ್ರೊಳಗಡೆ ನಾನು ಇದ್ದೇನೆ ಅಂತ ಹಂಗಲ್ಲ. ಅದು ನಿರಾಕಾರ ಪರಮಾತ್ಮನ ಒಳಗಡೆಗಿದ್ದೇನೆ. ಪರಮಾತ್ಮನ ಸಪ್ತ ಗುಣಗಳ ಪ್ರೀತಿ ಸೇವೆ ಮಾಡಿದ ಮೇಲೆ ಸೇವೆಯ ಫಲದ ಅನುಭವ, ಸಫಲತೆ ಏನಾಗ್ಬೇಕು? ನಮ್ಗೆ ಆಗ್ತಾ ಇರಬೇಕಾಗ್ತದೆ. ಈ ಒಂದು ಪ್ರೀತಿ ಯಾರಿಗೆ ಸಿಗ್ತದಂತೆ? ಬಾಬಾ ಹೇಳ್ತಾರೆ ಕೋಟಿಗಳಲ್ಲಿ ಕೆಲವರಿಗೆ ಮಾತ್ರ. परमात्मा दुलारे में बाप दादा ने हर एक बच्चे को 3 तख्त का मालिक बनाया है. ಯಾರು ಸಂಗಮ ಯುಗದಲ್ಲಿ ಪರಮಾತ್ಮನ ಹೃದಯ ಸಿಂಹಾಸನಧಾರಿಗಳಾಗಿರ್ತಾರೋ, ಪರಮಾತ್ಮನ ಮುದ್ದು ಪ್ರೀತಿಗೆ ಯೋಗ್ಯರಾಗಿರ್ತಾರೋ, ಅದರ ಪ್ರತಿಫಲವಾಗಿ ಭಗವಂತ ಮಕ್ಕಳಿಗೆ ಏನ್ ಮಾಡಿದಾರಂತೆ? 3 ಸಿಂಹಾಸನವನ್ನ ಕೊಟ್ಟಿದ್ದಾರೆ. ಯಾವ್ಯಾವ್ದದು? ಸ್ವರಾಜ್ಯ ಸಿಂಹಾಸನ. ಎರಡನೇದು ತಂದೆಯ ಹೃದಯ ಸಿಂಹಾಸನ. ಮೂರನೇದು ವಿಶ್ವ ರಾಜ್ಯ ಅಧಿಕಾರಿಯ ಸಿಂಹಾಸನ. ಪಹಿಲಾ ಸ್ವರಾಜ್ಯ ಅಧಿಕಾರ ಕಾ ಭ್ರಕುಟಿ ಕಾ ತಖ್ತ್. ಮೊದಲನೇದು ನೀವೆಲ್ಲಿದ್ದೀರಿ? ಸ್ವರಾಜ್ಯ ಭ್ರಕುಟಿಯಲ್ಲಿ ಕುಂತಿದ್ದೀರಾ. ಅಲ್ಲಿ ಯಾರ ಮೇಲೆ ರಾಜ್ಯಭಾರ ಮಾಡ್ತಿದ್ದೀರಿ? ಮನ ಬುದ್ಧಿ ಸಂಸ್ಕಾರದ ಮೇಲೆ ಮುಖ್ಯವಾಗಿ ರಾಜ್ಯಭಾರ ಮಾಡ್ತಿದ್ದೀರಿ. ಹೆಂಗ್ ಮಾಡ್ತಿದ್ದೀರಿ? ಯಾಕೆ ಮಾಡ್ತಿದ್ದೀರಿ? ಈ ಮೊದಲು ರಾಜ್ಯಭಾರ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇರ್ಲಿಲ್ಲ? ಇವಾಗ ಯಾಕೆ ರಾಜ್ಯಭಾರ ಮಾಡ್ಲಿಕ್ಕೆ ಆಗ್ತದೆ? ಬಾಬನ ಮಡಿಲಿಗೆ ಬಂದ ಮೇಲೇನೆ ಈ ಕ್ವಾಲಿಟಿ, ಈ ವಿಶೇಷತೆ ನಿಮ್ಗೆ ಯಾಕೆ ಬಂತು? ಆತ್ಮನ ಸ್ಮೃತಿ. ಯಾಕೆ ಹಾಗಾಯ್ತು? ತಂದೆಯಲ್ಲಿರುವಂತದೆಲ್ಲ ನಮ್ಗೆ ಪಾಸ್ ಆಗ್ತಾ ಇದೆಯಲ್ಲ, ಆದ್ರಿಂದ. ನೋಡಿ, ರಾಜ್ಯಭಾರ ಮಾಡ್ಬೇಕಾಗಿರೋದು ಯಾರ ಮೇಲೆ? ನೀವು ಯಾವ ಕರ್ಮೇಂದ್ರಿಯ? ಸ್ಥೂಲನೋ ಸೂಕ್ಷ್ಮನೋ? ಸೂಕ್ಷ್ಮ. ಆ ಸೂಕ್ಷ್ಮ ಕರ್ಮೇಂದ್ರಿಯಗಳಿಗೆ ಏನ್ ಬೇಕು? ಶಾಂತಿ ಬೇಕು. ಮೊದ್ಲದು ಇತ್ತ ನಿಮ್ಮ ಹತ್ರ? ಇಲ್ಲ. ಇವಾಗಿದೆ ತಾನೆ? ಅದನ್ನು ಬೇಕಾಗಿರೋದನ್ನು ಕೊಟ್ಟಾಗ ಅದು ನಿಮ್ಮ ಮಾತು ಕೇಳ್ತದೋ ಕೇಳಲ್ವೋ? ಮೊದ್ಲು ಮನ ಬುದ್ಧಿ ಸಂಸ್ಕಾರವನ್ನ ಕ್ಲೀನ್ ಮಾಡ್ತಾ ಇದ್ರ ನೀವು? ಇಲ್ಲ. ಕ್ಲೀನ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತೇ ಇಲ್ಲ. ಯಾರ ಕೈಲಿ ಕೊಡ್ಬೇಕು ಅಂತ ಗೊತ್ತಿಲ್ಲ. ಮನಸ್ಸು ಬುದ್ಧಿಗೆ ಕ್ಲೀನ್ನೆಸ್ ಇಲ್ಲ, ಅದಕ್ಕೆ ಆರೋಗ್ಯದ ಕಡೆ ಗಮನ ಇಲ್ಲ, ಅದಕ್ಕೆ ಬೇಕಾಗಿರೋ ಆಹಾರ ಕೊಡ್ತಾ ಇರ್ಲಿಲ್ಲ. ಆವಾಗ ಅದು ನಿಮ್ಮ ಮಾತನ್ನ ಕೇಳ್ತಾ ಇರಲಿಲ್ಲ. ಆವಾಗ ಅದಕ್ಕೆ ಏನು ಬೇಕು? ಈಗ ಯಾರು ಕೊಡ್ತಿದ್ದಾರೆ? ಪರಮಾತ್ಮ. ಆವಾಗ ಏನ್ ಮಾಡ್ಬೋದು ನೀವು? ಅವರಿಂದ ತೆಗೆದುಕೊಂಡು ಈ ಒಂದು ಮನಬುದ್ಧಿ ಸಂಸ್ಕಾರಕ್ಕೆ ಕೊಟ್ಟಾಗ ಮನಬುದ್ಧಿ ಸಂಸ್ಕಾರ ನಿಮ್ಮ ಮಾತನ್ನ ಕೇಳತ್ತೆ. ಶರೀರಕ್ಕೆ ಬೆಳಿಗ್ಗೆ ಸ್ನಾನ ಮಾಡಿಸ್ಬೇಡಿ, ಅದು ನಿಮ್ಮ ಮಾತು ಕೇಳತ್ತಾ? ಹಲ್ಲುಜ್ಜಬೇಡಿ, ಅವಾಗ ಅದು ನಿಮ್ಮ ಮಾತು ಕೇಳತ್ತಾ? ಶರೀರಕ್ಕೆ ನಿದ್ರೆ ಮಾಡಿಸ್ಬೇಡಿ, ಊಟ ಕೊಡಬೇಡಿ, ಅವಾಗ ಅದು ನಿಮ್ಮ ಮಾತು ಕೇಳತ್ತಾ? ಇವತ್ತಿನ ದಿನದಲ್ಲಿ BP ಇದ್ದಾಗ ನೀವು ಮಾತ್ರೆ ತಗೊಂಡಿಲ್ಲ ಅಂತಂದ್ರೆ ಶರೀರ ಏನಾಗ್ತದೆ? ತಿರ್ಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತಲೆ ಚಕ್ಕರ್ ಬರ್ತದಲ್ವಾ? ಅದಕ್ಕೆ ಏನ್ ಬೇಕೋ ನೀವೇನ್ ಮಾಡಿಲ್ಲ? ಕೊಟ್ಟಿಲ್ಲ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮೊದಲನೇದಾಗಿ ಯಾರು ಬಾಬಾರ ಮಡಿಲಲ್ಲಿ ಮುದ್ದಾಗಿರ್ತಾರೋ ಅವರು ಏನಾಗ್ತಾರೆ? ಸ್ವರಾಜ್ಯ ಅಧಿಕಾರಿಗಳು ಆಗ್ತಾರೆ. ಆ ಸಿಂಹಾಸನ ಸಿಗ್ತದೆ. ಅಂದ್ರೆ ಮನಬುದ್ಧಿಯನ್ನು ಅವರು ಎಲ್ಲಿ ಬೇಕಾದ್ರೂ
ಎಷ್ಟು ಸಮಯ ಬೇಕಾದ್ರೂ ಇಡಲಿಕ್ಕೆ ಅಧಿಕಾರ ಅವರಿಗೆ ಸಿಗತ್ತೆ. ಎರಡನೇದು ಬಾಬ್ ದಾದಾ ಕಾ ದಿಲ್ ತಖ್ತ್. ಎರಡನೇದು ಬಾಬ್ ದಾದಾರವರ ಹೃದಯ ಹೃದಯ ಸಿಂಹಾಸನ. ಸಿಂಹಾಸನ. ಹೃದಯ ಸಿಂಹಾಸನ ಅಂತಂದ್ರೆ ಏನಿಲ್ಲ ಹೇಳಿ ನೋಡೋಣ. ಮಡಿಲೇ ಹೃದಯ ಸಿಂಹಾಸನ. ಸರಿ, ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಿ? ಬಾಬಾ ಸಪ್ತಗುಣಗಳನ್ನ ತಗೊಳ್ತೀವಿ. ತಗೊಂಡು ಬಾಬಾ ಎಲ್ಲಾರ್ಗೂ ಕೊಡ್ತಾರೆ. ಬಾಬಾ ನಾವ್ ಕೊಡ್ತಾರೆ, ತಗೊಂಡು ನೀವೇನ್ ಮಾಡ್ತೀರಿ? ಸುಮ್ಮನೆ ಕುತ್ಕೊಂಡಿರ್ತೀವಿ. ದಿಲ್ ತಖ್ತ್ ಅಂತಂದ್ರೆ ಏನು ಅಂತಂದ್ರೆ, ನೀವು ಯಾರಿಗೋ ಒಬ್ರಿಗೆ ಏನೋ ಒಂದು ಹಣ ಕೊಡಬೇಕು ಅಂತ ತಿಳ್ಕೊಳ್ಳಿ. ಯಾರಿಗೆ? ಭಿಕ್ಷುಕರಿಗಿರ್ಬೋದು, ದೇವಸ್ಥಾನದ ಹುಂಡಿಗಿರ್ಬೋದು, ನಿಮ್ಮ ಪರಿಚಯದವ್ರಿಗಿರ್ಬೋದು, ಯಾರಿಗೋ ಒಬ್ಬರಿಗೆ, ಅಥವಾ ನೀವೇನೋ ಒಂದು ಖರೀದಿ ಮಾಡಬೇಕು ಅಂತ ತಿಳ್ಕೊಳ್ಳಿ. ಏನೋ ಒಂದು ಮಾಡಬೇಕು, ನಿಮ್ಗೆ ಹಣದ ಅವಶ್ಯಕತೆ ಇದೆ. ಅವಾಗ ಏನ್ ಮಾಡ್ಬೇಕು? ತಂದೆ ಹತ್ರ ಇರುತ್ತಲ್ಲ ಎತ್ಕೊಡೋದು. ನಾರ್ಮಲಿ ಹಣ ಬೇಕು ಅಂತ ಏನ್ ಮಾಡ್ಬೇಕು ಹೇಳಿ ನೋಡೋಣ? ಸಂಪಾದನೆ ಮಾಡೋದು. ಒಂದು ಸಂಪಾದನೆ ಮಾಡ್ಬೇಕು. ಎರಡನೇದು ತನ್ನೆಯಿಂದ ತಗೊಂಡು ಹೋಗ್ಬಿಟ್ಟು ಅಪ್ಪ 100 ರೂಪಾಯಿ ಕೊಡು, 200 ರೂಪಾಯಿ ಕೊಡು ಅಂತ ಬೇಡ್ಬೇಕು. ಅವ್ನು ಕೊಟ್ಟ ಮೇಲೆ ನೀವೇನ್ ಮಾಡ್ಬೇಕು? ಕೊಡ್ಬೇಕು. ಕೊಡಬೇಕು. ಅದು ಯಾರಿಗಾದ್ರೂ ಕೊಡಿ, ಅದು ಆಮೇಲಿನ ಪ್ರಶ್ನೆ. ಒಳ್ಳೇದೋ ಕೆಟ್ಟದೋ ಅದು ಆಮೇಲಿನ ಪ್ರಶ್ನೆ. ಹಣ ಬೇಕು ಅಂತ ಒಂದು ಸಂಪಾದನೆ ಮಾಡಬೇಕು. ಇಲ್ಲ ಯಾರ ಹತ್ರ ಹೋಗಿದೆ ಏನ್ ಮಾಡ್ಬೇಕು? ಬೇಡ್ಬಿಟ್ಟು ಕೊಡ್ಬೇಕು. ಈಗ ನೀವು ಅಪ್ಪನ ಮಡಿಲಲ್ಲಿ ಇದ್ದೀರಿ. ಎಲ್ಲಿದ್ದೀರಿ? ಅಪ್ಪನ ಅಪ್ಪನ ಮಡಿಲಲ್ಲಿ. ಓಕೆ. ಅಪ್ಪನ ಹತ್ರ ಲೆಫ್ಟ್ ಸೈಡ್ ಅಲ್ಲಿ ಜೋಬ್ ಇದೆ. ಏನಿದೆ? ಜೋರ್ ಜೋಬಲ್ಲಿ ಏನಿದೆ? ಹಣ ಇದೆ. ದುಡ್ಡಿದೆ. ಓಕೆ ಓಕೆ. ಅಲ್ಲಿ ನಿಮ್ಮ ಎದುರುಗಡೆ ಯಾವ್ದೋ ಒಂದು ವ್ಯಕ್ತಿ ಬರ್ತಾರೆ. ಅವಾಗ ನೀವೇನ್ ಮಾಡ್ತೀರಿ? ಜೋಬೆಲ್ ಕೈ ಹಾಕ್ಬಿಟ್ಟು ಎತ್ಕೊಂಡ್ಬಿಡ್ತೀವಿ. ಅವಾಗ ಅಪ್ಪನಿಗೆ ಕೇಳ್ತಿರೋ ಕೇಳಲ್ವೋ? ಯಾಕೆ? ಅಧಿಕಾರ ಇದೆ ತಾನೆ. ಅಷ್ಟು ಯೋಗ್ಯ ಆಗಿರೋದಕ್ಕೇನೆ ಅವರು ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಂಡಿದ್ದಾವೆ. ಇಟ್ಕೊಂಡಿದ್ದ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾನೆ, ದಿಲ್ ತಖ್ತ್ ಅಂತಂದ್ರೆ ಭಗವಂತನಲ್ಲಿರುವಂತ ಸಪ್ತ ಗುಣವನ್ನ ಯಾರು ಬೇಕಾದ್ರೂ ಕೊಡಲಿಕ್ಕೆ, ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ಕೊಡ್ಲಿಕ್ಕೆ, ವಿಶ್ವ ಕಲ್ಯಾಣಕ್ಕೆ ಕೊಡಲಿಕ್ಕೆ ಬಾಬಾ ನಿಮ್ಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಕೊಟ್ಟಿದಾರ ಕ್ವಶನ್ ಮಾರ್ಕ್. ಕೊಟ್ಟಿದ್ದಾರೆ ಅಲ್ಲ, ಕೊಟ್ಟಿದಾರ. ಸರಿ, ಹಾಗಿದ್ರೆ ಹೆಂಗ್ ಗೊತ್ತಾಗ್ತದೆ? ಬಾಬಾ ಅಧಿಕಾರ ಕೊಟ್ಟಿದಾರ ಇಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ? ನಮ್ಮಲ್ಲ ಗುಣ ಇರುತ್ತೆ ಇದ್ದಾಗ. ಹೇಗೆ ಗುಣಗಳು ಹೆಂಗ್ ಬರ್ತವೆ? ಈಗ ಯಾರೋ ಒಬ್ರು ಬಂದ ತಕ್ಷಣದಲ್ಲಿ ಜೋಬಲ್ ಕೈ ಹಾಕ್ಬಿಟ್ಟು ಕೊಡ್ಬೇಕಪ್ಪ, ಹೆಂಗ್ ಗೊತ್ತಾಗತ್ತೆ? ಅಪ್ಪನಂತ ಕೇಳವಂಗಿಲ್ಲ. ನನ್ ಬಾಬನ ಹೃದಯದಲ್ಲಿ ಇದ್ದೀನಾ ಅಂತ ಚೆಕ್ ಮಾಡ್ಕೋಬೇಕು. ಸರಿ, ಬಾಬನ ಹೃದಯದಲ್ಲಿ ಇದ್ದೀರಂತ ತಿಳ್ಕೊಳ್ಳಿ. ಇವಾಗ ನಿಮಗೆ ಎಲ್ಲರಿಗೂ ಕೊಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ಅವರ ನಿಯಮಗಳನ್ನ ನಮ್ಮಲ್ಲಿ ನಾವು ಸ್ವಯಂ ಪಾಲನೆ ಮಾಡ್ಕೊಂಡಿರ್ತೀವಿ ಆವಾಗ. ಆಮೇಲೆ ನಾವು ಗುಣ ತುಂಬಿಕೊಂಡಿರ್ತೀವಲ್ಲ, ಅದು ನೀವು ತುಂಬಿಕೊಳ್ಳೋದು ಬೇರೆ ಹಾಕೋರೆ. ಇಲ್ಲಿ ನೀವು ಬಾಬನ ತಿರೋದನ್ನ ಎತ್ಕೊಡ್ಬೇಕು. ನಾವು ಬಾಬನ ಪ್ರೀತಿಗೆ ಯೋಗ್ಯರಾಗಿರ್ತೀವಿ, ಅದರ ಅನುಭವವನ್ನ ಮಾಡ್ತಿರ್ತೀವಿ. ಬಾಬಂದ ಅನುಭವ ಅಂದ್ರೆ ಈ ಮೊದಲು ನಾವೇನ್ ಮಾಡ್ತಿದ್ವಿ? ಬಾಬಾ ಈ ಮನಸ್ಸನ್ನ ತಗೋ, ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡು ಅಂತ ನಾವು ಬಾಬನಿಗೆ ಹೇಳ್ತಾ ಇದ್ವಿ. ಓಕೆ. ಈಗ ಹೆಂಗಾಗ್ಬೇಕು ಅಂತಂದ್ರೆ, ಯಾವ ಆತ್ಮ ಎದುರುಗಡೆ ಬಂದು ಕೂಡ ಟಕ್ ಅಂತ ನಿಮ್ಗೆ ಶಾಂತಿ ಅನುಭವ ಆಗ್ಬೇಕು. ಏನಾಗ್ಬೇಕು? ಶಾಂತಿ. ನೀವು ಹೋಗ್ಬಿಟ್ಟು ಹೇಳವಂಗಿಲ್ಲ, ಬಾಬಾ ಆತ್ಮನಿಗೆ ಕೊಡು, ಅವ್ರಿಗೆ ಈ ಸಮಸ್ಯೆ ಇದೆಯಂತೆ, ಪರಿಹಾರ ಮಾಡು, ಅಥವಾ ನೀನ್ ನನ್ ಕೊಡು, ನಾನು ಅವ್ರಿಗೆ ಕೊಡ್ತೇನೆ ಅಂತ ಏನ್ ಮಾಡುವಂಗಿಲ್ಲ, ಹೇಳವಂಗಿಲ್ಲ. ಅಥವಾ ಬಾಬಾ ನನ್ ಕೊಡ್ತಾ ಇದ್ದಾರೆ, ನನ್ನ ಮೂಲಕ ಅವ್ರಿಗೆ ಕೊಡ್ತಾ ಇದ್ದೇನೆ, ನಾನು ಬಾಬಾ ಇವಾಗ ಅರ್ಧ ಗಂಟೆ ವಿಶ್ವ ಕಲ್ಯಾಣ ಕೂತ್ಕೊಳ್ತೇನೆ ಅಂತ ಏನ್ ಮಾಡುವಂಗಿಲ್ಲ, ಕೊಡುವ. ಅಂದ್ರೆ ನಿರಂತರವಾಗಿ ಭಗವಂತನ ಸಪ್ತ ಗುಣಗಳು ನಿಮ್ಮ ಮೂಲಕ ಏನಾಗ್ತಾ ಇದೆ? ಹೋಗ್ತಾ ಇರುವಂತ ಅನುಭವ ನಿಮ್ಗೆ. ಅಂತಂದ್ರೆ ನೀವು ಅವನ ಹೃದಯ ಸಿಂಹಾಸನದಲ್ಲಿದ್ದಾಗ ಅವನು ಯಾರಿಗೆ ಏನು ಕೊಡಬೇಕೋ ಅದನ್ನ ಕೊಡ್ಬೇಕು. ನಿಮ್ಮ ಕೈ ಮೂಲಕ ಕೊಡ್ತಾ ಇರ್ತಾರೆ. ಒಂದ ಮಗು ತಂದೆಯ ಮಡಿಲಲ್ಲಿದ್ದಾಗ ದೇವಸ್ಥಾನದ ಹುಂಡಿಯಲ್ಲಿ ಹಣ ಹಾಕ್ಬೇಕಾದೇನ್ ಮಾಡ್ತಾರೆ? ತಂದೆ ಕೊಟ್ಟು ಹಾಕ್ಸ್ತಾರೆ. ಸ್ವಯಂ ಹಾಕ್ತಾರೋ ಮಗುವಿನ ಕೈಯಿಂದ ಹಾಕ್ಸ್ತಾರೋ? ಮಗುವಿನ ಅಲ್ವಾ? ಎಷ್ಟು ಕೊಡಬೇಕು, ಏನು ಕೊಡಬೇಕು ಅಂತ ಹೇಳ್ಬಿಟ್ಟು ತಂದೆ ಅಲ್ವಾ? ಈ ಚಿಕ್ಕ ಮಕ್ಳು ಇರ್ತಾರ, ಚಿಕ್ಕ
ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರ ಕೈಲಿ ಹಣವನ್ನ ಕೊಡ್ತಾರೆ, ಸರಿನಾ? ಆ ಮಗುಗದು 100 ರೂಪಾಯಿ ನೋಟೋ 500 ರೂಪಾಯಿ ನೋಟೋ ಕರೆನ್ಸಿ ಅದು ಏನು ಕೂಡ ಏನಾಗಿರೋದಿಲ್ಲ, ಅದಕ್ಕೆ ಗೊತ್ತಿರೋದಿಲ್ಲ. ಕೈ ಮುಡ್ಸ್ಬಿಟ್ಟು ಪುಟ 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 ಅವ್ರಿಗೆ ಕೊಡು ಅಂತ ಹೇಳ್ಬಿಟ್ಟು ಆ ಮಗುವಿನ ಕೈಯನ್ನು ಕೂಡ ಹಿಂಗೆ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಬೇರೆ ಹತ್ರ ಕೊಡಿಸ್ತಾರೆ. ಅಷ್ಟು ಆ ಮಗು ಏನಾಗಿರ್ತದೆ, ಅವಲಂಬಿತ ಆಗಿರ್ತದೆ. ಹಾಗಿದ್ರೆ ಈ ರೀತಿ ನಿಮ್ಮ ಯೋಗದ ಸ್ಥಿತಿ ಬಂದಾಗ ನಿಮ್ಗೆ ರಾಜಯೋಗ ಸಹಜ ಆಗತ್ತೋ ಆಗಲ್ವೋ? ಆಗುತ್ತೆ. ಆವಾಗ ನಿಮ್ಗೆ ಸಪ್ತ ಗುಣಗಳ ಅನುಭವ ನಿರಂತರವಾಗಿ ಏನಾಗ್ಬೇಕು, ಆಗ್ತಾ ಇರ್ಬೇಕು. ನೀವು ಬಾಬನ ಹತ್ರ ಹೇಳಿ ಆಮೇಲೆ ಅವ್ರು ನಿಮ್ಮ ಹತ್ರ ಕೊಟ್ಟು ಆಮೇಲೆ ನೀವು ಬೇರೆಯವ್ರು ಕೊಡೋದಲ್ಲ, ಅಥವಾ ನೀವು ಬಾಬನ ಹತ್ರ ಹೋಗ್ಬಿಟ್ಟು ಬೇಡ್ಬಿಟ್ಟು ಆಮೇಲೆ ತಗೊಂಡು ನೀವು ಕೊಡುವಂಥದ್ದು ಇದು ಅಲ್ಲ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾನೆ, ಎರಡನೇದು ಬಾಬ್ದಾದಾರವರ ಹೃದಯ ಸಿಂಹಾಸನದಲ್ಲಿದ್ದಾಗ ಬಾಬ್ದಾದ ಪ್ರಪಂಚಕ್ಕೆ ಏನು ಕೊಡಬೇಕು ಅಂತ ಇಷ್ಟಪಡ್ತಾರೋ ಯಾರ ಮೂಲಕ ಕೊಡ್ತಾ ಇರ್ತಾರೆ, ಮಕ್ಕಳು. ಮೂರನೇದು ಯಾವುದು, ವಿಶ್ವಕ್ಕೆ ರಾಜ್ಯ ಅಧಿಕಾರ ಕಾ ತಖ್ತ್, ವಿಶ್ವದ ರಾಜ್ಯ ಅಧಿಕಾರದ ಒಂದು ಸಿಂಹಾಸನ. ಅಂದ್ರೆ ವಿಶ್ವಕ್ಕೆ ರಾಜ್ಯಭಾರ ಮಾಡಬೇಕು ಅಂತಂದ್ರೆ ವಿಶ್ವಕ್ಕೆಲ್ಲ ಭಗವಂತನ ಶಕ್ತಿಯನ್ನು ನಾವೇನ್ ಮಾಡ್ಬೇಕಾಗ್ತದೆ, ತಲುಪಿಸ್ಬೇಕಾಗ್ತದೆ. ಆದ್ಮೇಲೆ ವಿಶ್ವದ ರಾಜ್ಯಭಾರ ಇವಾಗ ಮಾಡ್ಬೇಕು, ಸತ್ಯುಗದಲ್ಲಿ ಮಾಡ್ಬೇಕು? ಇವಾಗ ಮಾಡ್ಬೇಕು. ಯಾಕೆ? ಇವಲೇ ಅಗತ್ಯ. ಸಮಸ್ಯೆ ಇರೋದು, ತೊಂದರೆ ಇರೋದು ಇವಾಗ ತಾನೆ ಅಲ್ವಾ? ಅದಕ್ಕಾಗಿ ಅಂತಹ ಮಕ್ಕಳನ್ನ ಬಾಬಾ ಸದಾ ಕಾಲ ಯಾವ್ದಕ್ಕೆ ಉಪಯೋಗ ಮಾಡ್ತಾರಂತೆ, ವಿಶ್ವ ಪರಿವರ್ತನೆಗೆ. ಆ ಮಕ್ಕಳ ಮನಸ್ಸಲ್ಲಿ ಸದಾ ವಿಶ್ವ ಪರಿವರ್ತನೆ ಕಡೆಗೆ ಇರ್ತದೆ ಹೊರತು ಸೆಂಟರ್ ಪರಿವರ್ತನೆ, ಏರಿಯಾ ಪರಿವರ್ತನೆ, ಝೋನ್ ಪರಿವರ್ತನೆ, ಲಂಡನ್ ಪರಿವರ್ತನೆ, ನಮ್ಮ ಕುಟುಂಬದ ಪರಿವರ್ತನೆ ಅವರ ಮನಸ್ಸಿನಲ್ಲಿ ಇರೋದಿಲ್ಲ. ಯಾವಾಗಲೂ ಕೂಡ ಏನಿರ್ತದೆ ಸಂಕಲ್ಪ, ವಿಶ್ವ ಪರಿವರ್ತನೆ ಸಂಕಲ್ಪನೆ ಇರ್ತದೆ. ಅದೇ ರೀತಿ ಆ ಒಂದು ಪ್ರಮಾಣದಲ್ಲಿ ಏನ್ ಮಾಡ್ತಾ ಇರ್ತಾರೆ ಅವರು, ಆ ಶಕ್ತಿಯ ಪ್ರವಾಹ ಆಗುವಂತ ಅನುಭವವನ್ನ ಸ್ವತಃ ಮಾಡ್ತಾ ಇರ್ತಾರೆ ಅಲ್ವಾ? ಅದಕ್ಕಾಗಿ ಇವತ್ತಿನ ಸ್ಲೋಗನ್ ಏನಿದೆ, ಸೇವೆ ಇಲ್ಲ ಸೇವೆ ಇಲ್ಲ ಅಂತ ಹೇಳ್ಬೇಡಿ, ಸೇವೆಗೆ ಏನು ಬೇಕು ಅದಕ್ಕೆ ಸರಿಯಾದ ದಾರಿಯನ್ನು ನಾನು ತೋರಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ ಬಾಬು ಅಲ್ವಾ? ಹಾಗೆ ಈ ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ಯಾರ್ದಾರು ಅವಶ್ಯಕತೆ ಇದೆಯಾ? ಯಾರಾದ್ರೂ ನಿಮ್ಗೆ ಆಫರ್ ಕೊಡಬೇಕಾ, ಎಲ್ಲಾದ್ರೂ ಕರಿಬೇಕಾ, ಅಥವಾ ನಿಮ್ಮ ಎದುರುಗಡೆ ಆತ್ಮಗಳು ಕೂತ್ಕೊಂಡಿರ್ಬೇಕು? ಏನ್ ಬೇಕು? ಏನು ಬೇಕಿಲ್ಲ, ವಿಧಿವಿಧಾನ ಗೊತ್ತಾದ್ರೆ ಆಯ್ತು ಅಲ್ವಾ? ಅದಕ್ಕಾಗಿ ಈ ಒಂದು 3 ಸಿಂಹಾಸನ ಯಾವುದು, ಸ್ವರಾಜ್ಯ ಅಧಿಕಾರಿಗಳ ಸಿಂಹಾಸನ, ಭಗವಂತ ತತ್ಯ ಸಿಂಹಾಸನ, ವಿಶ್ವ ಸಿಂಹಾಸನ. ಅಂದ್ರೆ ಬಾಬಾ ಹೇಳುದು, ನೀವು ರಾಜದುಲಾರಿ ಮಕ್ಕಳಾದಾಗ ಫಸ್ಟ್ ಆಗೋದೇನು, ಫಸ್ಟ್ ಏನು, ಸ್ವರಾಜ್ಯಾಧಿಕಾರಿ ಅಂತಂದ್ರೇನು? ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು, ಚಿಂತೆಗಳು, ಯೋಚನೆಗಳು ಇರುವುದಿಲ್ಲ. ಎಲ್ಲೋ ಯಾವುದೇ ಕಡೆಯಿಂದ ಅಪೋಸಿಷನ್ ಬರುವುದಿಲ್ಲ. ಎಲ್ಲಿವರೆಗೆ ಆ ಸ್ವರಾಜ್ಯ ಅಧಿಕಾರಿಗಳಾಗಿರ್ತಿರೋ ಆವಾಗ ನೀವು ಬಾಬನ ಮಡಿಲಲ್ಲಿ ಕೂತ್ಕೊಂಡು ಏನ್ ಮಾಡ್ಬೋದು, ಭಗವಂತನ ಈಶ್ವರೀಯ ಸುಖದ ಅನುಭವವನ್ನ ಮಾಡ್ಬೋದು. ಆ ಈಶ್ವರೀಯ ಸುಖವನ್ನು ವಿಶ್ವಕ್ಕೆಲ್ಲ ಏನ್ ಮಾಡ್ಬೋದು, ಆಡಬಹುದು. ಅಂದ್ರೆ ರಾಜಯೋಗದಲ್ಲಿ ವಿಶ್ವ ಪರಿವರ್ತನೆ ಕೂತ್ಕೊಂಡಾಗ ಬೇರೆ ಯಾವುದೇ ಯೋಚನೆಗಳು, ಯೋಜನೆಗಳು, ಬಂಧನಗಳು ನಿಮ್ಮ ಮನಸ್ಸಿನಲ್ಲಿ ಬರಕೂಡದು. ಬಂದ್ರೆ ಈ ಪೋಸ್ಟ್ ಅಲ್ಲಿ ನೀವಿನ್ನು ಇಲ್ಲ. यह 3 तख्त बाप ने अपने स्नेही दुलारे बच्चों को दिया है. ಈ 3 ಸಿಂಹಾಸನವನ್ನ ಬಾಬಾ ಯಾರಿಗೆ ಕೊಟ್ಟಿದಾರಂತೆ? ಎಲ್ಲಾ ಮಕ್ಳಿಗೆ ಕೊಟ್ಟಿಲ್ಲ. ಯಾರಿಗೆ ಕೊಟ್ಟಿದ್ದಾರೆ ಬಾಬಾ? ಸ್ನೇಹಿ ದುಲಾರೆ. ಸ್ನೇಹಿ ಅಂತಂದ್ರೆ ಸಮಾನ, ಬಾಬನ ಸಮಾನ ಆತ್ಮ ಸ್ವರೂಪದಲ್ಲಿ ಇರ್ಬೇಕು. ಅಷ್ಟು ಮುದ್ದು ಮಕ್ಕಳಿಗೆ ಏನ್ ಮಾಡ್ತಾರಂತೆ ಬಾಬಾ ಕೊಡ್ತಾರಂತೆ. ಅವರಿಗೆ ಅಮ್ಮ ಒಂದು ಬಿಟ್ಟರೆ ಬೇರೆ ಪ್ರಪಂಚದ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಸ್ವಾರ್ಥ ಇಲ್ಲ, ಮೋಹ ಇಲ್ಲ, ವಿಕಾರ ಇಲ್ಲ. ಅಷ್ಟು ನಾವೆಷ್ಟು ಮುಗ್ಧರಾಗಿರ್ತೇವೆ ಬಾಬಾ ಅಂತ ಹೋಗ್ತೀವೋ ಅಷ್ಟು ಬಾಬಾ ನಮ್ಗೇನ್ ಮಾಡ್ತಾರೆ, ಸಿಂಹಾಸನಾಧಿಕಾರಿಗಳು ಮಾಡ್ತಾರೆ. ಅದು ನಾವೇನ್ ಮಾಡ್ತೀವಿ? ನನಗೇನು ಗೊತ್ತು, ನನಗೇನು ಗೊತ್ತು, ನನಗೆ ವಿಶ್ವ ಕಲ್ಯಾಣ ಮಾಡೋದು ಗೊತ್ತು, ಅವ್ರ ಸಮಸ್ಯೆ ಪರಿಹಾರ ಮಾಡೋದು ಗೊತ್ತು, ನನಗೆ ಈಶ್ವರ ಜ್ಞಾನ ಗೊತ್ತು, ಕೋರ್ಸ್ ಕೊಡೋದು ಗೊತ್ತು, ಮುರಳಿ ನಡ್ಸೋದು ಗೊತ್ತು, ಭಾಷಣ ಮಾಡೋದು ಗೊತ್ತು. ಹೌದಲ್ವಾ? ಎಸ್ ಆರ್ ನೋ? ಈ ಸ್ಮೃತಿ ಇರಬೇಕು, ಇರಬಾರ್ದು?
ಇರಬಾರ್ದು. ಎಲ್ಲಾನು ಯಾರು ಮಾಡ್ತಿದ್ದಾರೆ? ಬಾಬಾ ಮಾಡಿಸ್ತಿದ್ದಾರೆ ನಾನೇನ್ ಮಾಡ್ತಿದ್ದೇನೆ? ನಿಮಿತ್ತ ಆಗಿ ಪುಟಾಣಿ ಪಾಪು ಆಗ್ಬಿಟ್ಟು ಬಾಬನ ಮಡಿಲಲ್ಲಿ ಕುತ್ಕೊಂಡು ಮುದ್ದು ಬಾಬಾ ಹತ್ರ ರಾಜ ದುಲಾರೆ ಅಂತಂದ್ರೆ ನಿಮ್ಮ ಮೂಲಕ ಯಾರಿಗೆ ಏನು ದಾನವನ್ನ ಕೊಟ್ಟರು ಕೂಡ ಏನು ದಾನ ಕೊಡ್ತಾ ಇದ್ದಾರೆ ಕಡೆ ನಿಮ್ಮ ಗಮನ ಇರಬಾರ್ದು. ಗಮನ ಎಲ್ಲಿರ್ಬೇಕು? ಗಮನ ಎಲ್ಲಿರ್ಬೇಕು? ಎಲ್ಲಿರ್ಬೇಕು ಗಮನ? ಈಶ್ವರ. ಸದಾ ಪ್ರೀತಿಯಲ್ಲಿ ತಲ್ಲೀನವಾಗಿರ್ಬೇಕು. ಆ ಬಾಬನ ಜೊತೆ ಮಡಿಲಿನ ಪ್ರೀತಿ ಇದೆಯಲ್ಲ ಅದ್ರ ಕಡೆನೇ ಗಮನ ಇರ್ಬೇಕೇ ಹೊರತು ಕೈಯಿಂದ ಏನು ಕೊಟ್ಟು ಕೂಡ ಅದೆಷ್ಟರ ಕೊಟ್ಕೊ ಅದೆಷ್ಟೋ ಏನೋ ನಿಮ್ಗೆ ಗೊತ್ತಿಲ್ಲ. ನೀವ್ ಯಾವಾಗ್ಲೂ ಕೂಡ ಏನ್ ಮಾಡಿದಿರಿ? ಅಮ್ಮನನ್ನ ಗಟ್ಟಿಯಾಗಿ ಏನ್ ಮಾಡಿದಿರಿ? ಇಟ್ಕೊಂಡಿದ್ದೀರಿ. ಈಗಿನ ಮಕ್ಳು ಹೆಂಗೆ ಮೊಬೈಲ್ ಜೊತೆಗೆ ಇರ್ತಾರ ನೋಡಿ, ಕನೆಕ್ಟ್ ಆಗ್ಬಿಟ್ಟು ಏನಾದ್ರೂ ತಿಂಡಿ ತಿನ್ಲಿ, ಏನಾದ್ರೂ ಮಾಡಿ ಅವ್ರಿಗೆ ಏನೋ ಗೊತ್ತಾಗುತ್ತೆ, ಏನ್ ರುಚಿ ಗಿಚಿ ಏನೋ ಗೊತ್ತಾಗಲ್ಲ, ಯಾವ್ದ್ರಲ್ಲಿ ಮುಳುಗೋಗಿರ್ತಾರೆ. ಮೊಬೈಲ್ ಹಾಗೆಯೇ ಇಲ್ಲಿ ನೀವು ಕೂಡ ಭಗವಂತನ ಸತ್ಯವಾದ ಪ್ರೀತಿಯಲ್ಲಿ, ಬೇಹದ್ದಿನ ಸೇವೆಯ ಸುಖದಲ್ಲಿ, ಭಗವಂತನ ಸಪ್ತ ಗುಣಗಳಲ್ಲಿ ನೀವೇನಾಗಿರ್ಬೇಕು? ಮುಳುಗೋಗಿರ್ಬೇಕು. ಹಾಗಂತಲ್ಲಿ ರಾಜ್ಯಭಾರನು ನಡೀತಾರ. ಬರೀ ನಾನು ಮಾತ್ರ ಪ್ರೀತಿಯ ಸುಖವನ್ನು ಅನುಭವ ಮಾಡೋದು ಅಂತ ಬಿಟ್ಟಲ್ಲ, ಅಲ್ಲಿ ವಿಶ್ವ ಪರಿವರ್ತನೆ ಕಾರ್ಯನು ಕೂಡ ಜೊತೆಯಲ್ಲಿ ನಡೀತಾ ಇರಬೇಕು. ಓಕೆ, ಓಂ ಶಾಂತಿ.